ಅದಕ್ಕಿಂತ ನೋವು ಅಂದರೆ ಭರವಸೆ ಅನಿಸುತ್ತೆ ನನಗೆ. ಒಂದು ಚಿಕ್ಕ ಹುಡುಗ ಯಾರಲ್ಲಿ ಬಿದ್ದೋದ, ಒಳ್ಳೆ ಪರ್ಸನಾಲಿಟಿ, ಫುಲ್ ಬೆತ್ತಲೆ, ಫುಲ್ ಸುಟ್ಟೋಗಿದ್ದಾಳೆ. ಯಾರೋ ರೇಪ್ ಮಾಡಿ ಅವಳನ್ನ ರೈಲ್ವೆ ಕ್ರಾಸಿಂಗ್ ಹತ್ರ ಹಾಕ್ಬಿಟ್ಟಿದ್ದಾರೆ. ಟೈಲರು ಅವರ ಅತ್ತಿಗೆನ ಸುಟ್ಬಿಟ್ಟು ಅದನ್ನ ಹೇಳಿದೆ ಅವ್ರಿಗೆ, ಎದ್ದು ನಿಂತ್ಕೊಂಡು ಶೂಟ್ ಮಾಡ್ಬಿಡ್ಬೇಕಂತ ಅವ್ರನ್ನ. ರಾಜ್ಕುಮಾರ್ ಕೋಪ ಬಂದ್ಬಿಡ್ತು. ಜನರ ಮನಸ್ಸು ಇಂದು ಸಿಡಿದು ಕೆರಳಿ ನಿಂತಿದೆ. ಪಾಲಿಟಿಕ್ಸ್ ಕಾಫಿ 1950 ನಮ್ಮ ತಂದೆ ಮಾಡಿಟ್ಟಿದ್ರು. ಅದನ್ನ ಇಂಪ್ರೂವ್ ಮಾಡಿದ್ದು 80s ಅಲ್ಲಿ. ಪ್ರವೀಣ್ ಅಂತ ಇತ್ತು, ಅದು ಹೋಲ್ಸೇಲ್. ಇದು ಮಾಡಿದ್ರು. ಅವಾಗೆಲ್ಲ ನಮ್ಮ ತಂದೆ ಫ್ಯಾನ್ ಕೊಡೋದು. ಅವಾಗೆಲ್ಲ ಫ್ಯಾನ್, ಟಿವಿ ಎಲ್ಲ ಇರಲಿಲ್ಲ. ಫ್ಯಾನ್ ಅಂಗಡಿಯವ್ರಿಗೆ ಫ್ಯಾನ್ ಕೊಡೋದು, ಹೋಲ್ಸೇಲ್ ತಗೊಂಡೋಗಿ ಹಂಗೆಲ್ಲ ಗಿಫ್ಟ್ಗಳು ಸ್ಟಾರ್ಟ್ ಮಾಡಿ. ನಮ್ದು ಅದೆಲ್ಲ ಐಡಿಯಾ ನಮ್ಮ ತಾಯಿ ಕೊಟ್ಟಿದ್ದು. ನಮ್ಮ ತಂದೆ ಎಲ್ಲ ನಮ್ಮ ತಾಯಿ ಮಾರ್ಕೆಟಿಂಗಲ್ಲಿ ನಮ್ಮ ತಾಯಿ. ನಿಮ್ಮ ತಾಯಿ ಬ್ರೈನ್ ಬಂದಿದೆ ನಿಮಗೆ. ಅಮ್ಮ ಎಲ್ಲ ಮುಂದೆ ನಮಗೆ ಅಮ್ಮನ ಆಶೀರ್ವಾದನೇ ಜಾಸ್ತಿ ನನಗೆ. ಯಾಕೆಂದರೆ ನಾನು ಓದಲಿಲ್ಲವಾಗ ನೀನು ಏನು ಯೋಚನೆ ಮಾಡಬೇಡ, ಬರ್ತೀಯ, ನಿನಗೆ ಭಯ ಬೀಳ್ಬೇಡ, ಓದಿಲ್ಲ ಅಂದರೆ ಪರವಾಗಿಲ್ಲ. ಸಪೋರ್ಟ್ ಮಾಡಿದ್ರು. ರೆಗ್ಯುಲರ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ, ಓದಿಲ್ಲ ಇಟ್ಕೊಂಡು ನಾಲ್ಕು ಬಾರ. ನಮ್ಮ ತಂದೆ ಒಂದೇ ಒಂದು ಸತಿ ಹೊಡೆದಿರೋದು ಅಷ್ಟೇ. ಒಂದು ಸತಿ ಫೇಲ್ ಆಯಿತು, ಹೊಡೆದ್ರು ಅಷ್ಟೇ. ಆಮೇಲೆ ಬಿಟ್ಬಿಟ್ರು. ಯಾರು ರೆಗ್ಯುಲರ್ ಫೇಲ್ ಆಗ್ತಾಯಿದ್ರು ಏನಾಗುತ್ತೆ ನಿಮಗೆ? ಆ ಫೇಲ್ ಆಗಿದ್ದು ಏನು ಗ್ರೇಟ್ ಗೊತ್ತಾ? ಆ ಕುಮ್ರನ್ ಸ್ಕೂಲು 3 ಬ್ಯಾಚ್ ಅವರು ಇಲ್ಲೆಲ್ಲ ಬಂದಿದ್ದಾರೆ. ಎಷ್ಟು ಬಿಸ್ನೆಸ್ ಆಯಿತು. ಚೌಲ್ಟ್ರಿ 4 ಜನ ನಮ್ಮನ್ನೇ ವೆಂಕಟೇಶ್ ಅಂತ ಅವ್ನ ಮಗಳ ಮದುವೆ ಮಾಡ್ದ. ಆ ಫೇಲ್ ಆಗಿರೋ ದುಡ್ಡೆಲ್ಲ ಎತ್ಬಿಟ್ಟಿದ್ದೀನಿ ಅಲ್ವಾ. ಓಕೆ, ಅಂದರೆ ಲೈಫಲ್ಲಿ ನಿಮ್ಮ ಮಾತು ಕೇಳ್ತಾ ಇರೋ ನಂಗೆ ಅನ್ನಿಸ್ತಿರೋದು, ಲೈಫಲ್ಲಿ ಶಿಕ್ಷಣ ಬೇಕೇ ಬೇಕು ಅಂತಿಲ್ಲ. ಇಲ್ಲ ಇವಾಗೆಲ್ಲ ಬೇಕು. ಅದು ಡಿಪೆಂಡ್ ಆಗುತ್ತೆ. ಸಾಫ್ಟ್ವೇರ್ಗೆ ಹೋದರೆ ಇವಾಗ PUC ಓದ್ಬಿಟ್ಟು ಸಾಫ್ಟ್ವೇರ್ಗೆ ಹೋಗೋಕ್ಕಾಗತ್ತಾ? IPS ಮಾಡಬೇಕು ಅಂದರೆ ಓದಬೇಕಲ್ಲ, ಓದಿರಬೇಕು. ಓದಿಲ್ಲ ನೋಡಿ, ಕಾಮನ್ ಸೆನ್ಸ್ ಒಂದು ಇರಬೇಕು ರೀ ಲೈಫಲ್ಲಿ. ಸೆನ್ಸ್ಗಿನ ಕಾಮನ್ ಸೆನ್ಸ್ ಇರಬೇಕು. ವಾಟ್ ಇಸ್ ದಟ್? ಒಂದು ಯಾರಿಗಾದ್ರೂ ಹೋದರೆ ಒಂದು ಕರೆಂಟ್ ಬಿಲ್ ಕಟ್ಟಕ್ಕೆ ಬರಲ್ಲ, ಒಂದು ಆಫೀಸ್ಗೆ ಹೋದ್ರೆ ಕೆಲಸ ಮಾಡ್ಕೊಂಬರೋಕ್ಕಲ್ಲ. ಮಕ್ಕಳಿಗೆ ಎಲ್ಲ ಅಪ್ಪ ಮಾಡಿ ಇಡಬೇಕು. ಇವ್ರೇನು ಕಂಪ್ಯೂಟ್ರಲ್ಲಿ ಕೂತ್ಕೊಂತ ಆಚೆ ಬರಲಿ ಏನು ನೋಡೋಣ ಅವ್ರಿಗೆ. ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಅದೆಲ್ಲ ಒಂದು ಸ್ವಲ್ಪ ಉಲ್ಟಾಗಲಿ ಅವ್ರ ಕೆಲಸ ಏನು ಮಾಡ್ತಾರೆ ಅವರು? ಏನು ಬರುತ್ತೆ? ಎಲ್ಲ ಆನ್ಲೈನಲ್ಲಿ ಮಾಡ್ತಾರೆ ಇವಾಗ ಮಕ್ಕಳು. ಅಂಗಡಿಗಳಿಗೆ ಹೋಗ್ಬೇಕು, ಪ್ರಾವಿಷನ್ಸ್ ತೊಗೋಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಯಾವ ಗೌರ್ಮೆಂಟ್ ಆಫೀಸಲ್ಲಿ ಹೆಂಗೆ ಕೆಲಸ ಮಾಡಿದಾರೆ, ಹೆಂಗೆ ತೆಗಿಬೇಕು, ಬೇಸಿಕ್ ಆದರೂ ಗೊತ್ತಿರಬೇಕು. ಇವಾಗ ಅದು ಗೊತ್ತೇ ಇಲ್ಲ. ಹೋಗೋ ಡ್ರೈವರು ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾ ಇರ್ತಾನೆ, ಹೋಗೋ ಲ್ಯಾಪ್ಟಾಪ್ ನೋಡ್ಕೊಂಡು ಏನಾಗುತ್ತೆ? ಬರೀ ವಾತಾವರಣ. ಅದಕ್ಕೆ ಅವ್ರು ಹುಚ್ಚರ ಥರ ಬಂದರೆ, ಔಟ್ಸೈಡ್ ಬಂದರೆ ಹಂಗೆ ಆಗೋದವರು. ಬರೀ ಅಲ್ಲಿ ಕುಡ್ಕೊಂಡು ಇದನ್ನು ನೋಡಿದ್ದೀನಿ ನಾನು ಎಷ್ಟು ಜನ. ನೇಚರ್ ವಾಕಿಂಗು ಇವಾಗ ಸ್ವಲ್ಪ ಹಂಗೆ ಇದ್ರೆ, ನಾನು ಇಲ್ಲ ಅಂತ ಹೇಳಲ್ಲ, ಮಕ್ಕಳು ಜಿಮ್ಗೆಲ್ಲ ಹೋಗ್ತಾರೆ, ಬಟ್ ತುಂಬ ಇದಾಗ್ಬಿಡ್ತು. ಪಬ್ಸು ಇದು ಅವ್ರು ಜಾಸ್ತಿ ಆಗಿದೆ ಈ ಕಾರಣಕ್ಕೆ. ದುಡ್ಡು ಸಾಫ್ಟ್ವೇರ್ ಬಂದು ಜನರ ಫ್ರಸ್ಟ್ರೇಷನ್ ಕಮ್ಮಿ ಆಗಬೇಕು. ಹೌದು, ಅದಕ್ಕೆ ಎಷ್ಟೊಂದು ಇದೆಯಲ್ವಾ? ನಿಮಗಿರಲ್ವಾ? ನನಗಿಲ್ವಾ? ಎಷ್ಟು ಜನಕ್ಕಿಲ್ಲ? ಫ್ರೆಂಡ್ಸ್ ಇರಬೇಕು. ಮಿನಿಮಮ್ ಫ್ರೆಂಡ್ಸ್ ಆದರೂ ಇರಬೇಕು. ಕೆಲವರು ಫ್ರೆಂಡ್ಸೇ ಇರಲ್ಲ, ಹುಚ್ಚರಾಗ್ಬಿಡ್ತಾರೆ. 1000 ಕೋಟಿ ದುಡ್ಡು ಮಾಡಿರ್ತಾರೆ. 1000 ಕೋಟಿ ದುಡ್ಡು ಏನಕ್ಕೆ ಬೇಕು? ಫ್ರೆಂಡ್ಸ್ ಇರಲ್ಲ, ಏನು ಲೈಫೇ ನೋಡಿರಲ್ಲ. ಸರ್ ಪೇಪರ್ಸ್ ಅಲ್ಲಿ ತಿಂತೀರ ದುಡ್ಡು ಇಟ್ಕೊಂಡು. ಕಾಫಿ ಮಾತ್ರ ಅಲ್ಲ, ತುಂಬ ಸಂಸ್ಥೆಗಳಿಂದ ಅನೇಕರು ಕಟ್ತಾರೆ. ಅವು ಒಂಚೂರು ಕುಂಟು ಬಿದ್ದೋಗ್ಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ಲಾಂಗ್ ಟರ್ಮ್ ಬರಲಿ. ನಿಮ್ಮೊಂದು 75-80 ವರ್ಷದ ಸಂಸ್ಥೆ ಇಷ್ಟು ವರ್ಷ ಬರಬೇಕು ಅಂದರೆ ಏನೇ ಸ್ಟ್ರಗಲ್ಸ್ ಇತ್ತು ಸರ್? ಅಲ್ಲ, ನಮ್ಮ ತಂದೆ ಫ್ಯಾಕ್ಟ್ರೀಸ್ ಎಲ್ಲ ಕೊಡ್ತಾರೆ. HMT, ಬಿನ್ನಿ ಮಿಲ್, ಒಂದು 30-35 ಫ್ಯಾಕ್ಟ್ರಿಗಳು ಕೊಡ್ತಾ ಇದ್ರು. ಕಾಫಿ ಪುಡಿ ನಮ್ಮ ಕಾರಲ್ಲೇ ತೊಗೊಂಡೋಗಿ ಕೊಡ್ತಾ ಇದ್ರು. ನಮ್ಮ ಅಣ್ಣ ತುಂಬ ಕಷ್ಟ ಬಿದ್ದ. ಅಪ್ಪಂಗೆ ಸಪೋರ್ಟ್ ಇದ್ದ. ನಮ್ಮ ದೊಡ್ಡ ಅಣ್ಣ, ನಾವೆಲ್ಲ ಚಿಕ್ಕವರು. ಅವ್ರು ತುಂಬ ಕಷ್ಟ ಬಿದ್ದರು ನಮ್ಮ ಅಣ್ಣ. ಅಯ್ಯೋ, ಅವರಿಂದ ನಮ್ಮ ತಂದೆಗೆ ಅವರಿಂದ ನಾವು ಇಲ್ಲಿರೋದು. ನಮ್ಮ 3 ಜನ ಬ್ರದರ್ಸಲ್ಲಿ ನಮ್ಮ 2 ಬ್ರದರ್ಸು ನಮ್ಮ ದೊಡ್ಡ ಅಣ್ಣನಿಲ್ಲ. ಅವರು ಏನು ಫುಲ್ ಫ್ಯಾಮ್ಲಿಗೆ ಒಂದು ಸ್ಮೋಕ್ ಇಲ್ಲ, ಒಂದು ಡ್ರಿಂಕ್ ಇಲ್ಲ, ಮದುವೆ ಇಲ್ಲ. ಇವತ್ತಿಗೂ ನಮ್ಮ ಮಕ್ಕಳನ್ನ ಇದು ನನ್ನ ಸೋಷಿಯಲ್ ಸರ್ವಿಸಲ್ಲಿ ಎನ್ಕರೇಜ್ ಮಾಡಿ ನಮ್ಮ ಅಣ್ಣನೇ, ನಮ್ಮ ದೊಡ್ಡಣ್ಣ ಪ್ರವೀಣ್. ಮದುವೆ ಆಗಲಿಲ್ಲ ಅವರು? ಇಲ್ಲ. ಓಕೆ. ಸೊ ನಿಮ್ಮ ತಂದೆ ಜೊತೆಗೆ ನಿಮ್ಮ ಅಣ್ಣ ನಿಂತ್ಕೊಂಡ್ಬಿಟ್ರು? ಫುಲ್. ಓಕೆ. ಆ ಥರ. ಈಗ 80 ವರ್ಷದ ಸಂಸ್ಥೆ ಅದು. ಈ ಕರ್ನಾಟಕ ಪೂರ್ತಿ ಇದೆ ಅದು? ಕರ್ನಾಟಕ ಇಲ್ಲ, ನಾನು ಸುಳ್ಳು ಹೇಳ್ಬಾರ್ದು. ಅಲ್ಲಲ್ಲಿ ಇದೆ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಬ್ಯಾಂಗ್ಳೂರ್ ಅಂತೂ ಇದೆ? ಬ್ಯಾಂಗ್ಳೂರು ಇಲ್ಲೇ ಇದೆ. ನಮಗಿನ್ನ ದೊಡ್ಡವರೆಲ್ಲ ಇದ್ದಾರೆ. 2-3 ಜನ ನಮಗಿನ್ನ ದೊಡ್ಡವರು ಇದ್ದಾರೆ. ಏನು ನಮ್ಮದೇ ದೊಡ್ಡದು ಅಂತ ಹೇಳೋಕ್ಕಲ್ಲ. ಅವ್ರು ನಮ್ಗಿನ್ನ ಕಷ್ಟ ಬಿದ್ದಿರ್ಬೋದು, ಇಲ್ಲ ನಮ್ಗಿನ್ನ ಟೆಕ್ನಾಲಜಿ ಇರ್ಬೋದು, ಲಕ್ ಇರ್ಬೋದು. ಯಾವತ್ತೂ ನಮ್ಮದೇ ಅಂತ ಇದೆ ಹೇಳೋಂಗೆ ಇಲ್ಲ. ನಾನೇ ದೊಡ್ಡವನ್ನ ತಿಳ್ಕೊಂಡು ನೋಡ್ಬೋದು. ಇಲ್ಲ ಸರ್, ಸುಮ್ಮನೆ ಅದೆಲ್ಲ ಸ್ಟೆಂಟ್ ಮಾಡ್ಬೋದು. ಸೊ ಈ ಕಾಫಿ ಮಾರ್ಕೆಟಲ್ಲಿ, ಕಾಫಿ ಪೌಡರ್ ಮಾರ್ಕೆಟಲ್ಲಿ, ಸೊ ವೇರ್ ಡು ಯು ಸ್ಟ್ಯಾಂಡ್? ಅದೇ ಗೊತ್ತಿಲ್ಲ ಸರ್. ನಾವು 4th ಪ್ಲೇಸ್ ಬರ್ತೀವೋ, 3rd ಪ್ಲೇಸ್ ಬರ್ತೀವೋ, 5th ಪ್ಲೇಸ್ ಬರ್ತೀವೋ. ಒಟ್ಟಿನಲ್ಲಿ ಚೆನ್ನಾಗಿ ಕ್ವಾಲಿಟಿ ಕಾಫಿ ಚೆನ್ನಾಗಿದೆ. ಆಮೇಲೆ ಮೊಬೈಲ್ ಕ್ಯಾಂಟೀನ್ ನಾವೇ ಫಸ್ಟ್ ಮಾಡಿದ್ದು. ಏನದು? ಡ್ರಿಂಕಿಂಗ್ ಕಾಫಿ ಲಾಲ್ಬಾಗ್ ಹತ್ರ ಇರ್ತೀವಿ. 10 ರೂಪಾಯಿ ಒಂದು. ನನ್ನ ಮಗ ದೊಡ್ಡವನು ಹಾಬಿಯಾಗಿ ಮಾಡ್ತಾ ಇದ್ದಾನೆ. ಇವಾಗ ರೋಡೆಲ್ಲ ಇದು ಮಾಡಿದರೆ ಅದಕ್ಕೆ ಬೇರೆ ಕಡೆ ಇಟ್ಬಿಡ್ತೀವಿ. ಮೊಬೈಲ್ ಕ್ಯಾಂಟೀನ್ ಒಳ್ಳೆ ಅದರಲ್ಲಿ ಸ್ಯಾಟರ್ಡೇ ಸಂಡೇಸ್ ಪೊಂಗಲ್ ಮಾಡ್ತೀನಿ ನಾನು. ಪೊಂಗಲ್ ಮಾಡಿ ಅಲ್ಲಿ ಇರ್ತೀವಿ. ಜೈನರಲ್ಲಿ ಮಾಡಬೇಕು ಅಂತ ಇದ್ವಿ. ಆ ಬರೋ ದುಡ್ಡಲ್ಲಿ ನನ್ನ ಮಗ ಒಂದು 10% ತೊಗೊತಾನೆ, 10-20% ತೊಗೊತಾನೆ. ಮಿಕ್ಕಿದ್ದು ಒಬ್ಬ ಹ್ಯಾಂಡಿಕ್ಯಾಪ್ ಕೊಡ್ತೀನಿ, ಅವ್ನಿಗೆ ಕೊಡ್ತೀನಿ ಆ ದುಡ್ಡು ಬರೋದು. ಪಾಪ ಪೊಲೀಸವ್ರು ಯಾರು 1 ರೂಪಾಯಿನೂ ಮುಟ್ಟಲ್ಲ ನಮ್ಮದು, ನಿಜ ಹೇಳಬೇಕು ಅಂದರೆ. ಮೊಬೈಲ್ ಕ್ಯಾಂಟೀನ್ ಇನ್ನೂ ಒಂದು 5-6 ಮಾಡಬೇಕದು. ಇದು ಬೇಕು, ಜನ ಬೇಕು. ಅದಕ್ಕೆ ನಾನು ಫ್ರಾಂಚೈಸ್ ಕೊಡ್ತೀನಿ ಬೇಕಂದರೆ. ನೋಡೋಣ ಅದು ಹೆಂಗೆ ನನ್ನ ಕ್ವಾಲಿಟಿ ಪ್ರಕಾರ ಇರಬೇಕದು.
ಅವ್ರು ಮೇಂಟೈನ್ ಮಾಡಬೇಕು, ಸುಮ್ಮನೆ ಎಲ್ಲ ಭಾಳ ಕಷ್ಟ ಇದೆ. ನಡೀತಾ ಇದೆ ಸಾಕು. ಇಷ್ಟು ವರ್ಷ ಇನ್ನೊಂದು 20 ವರ್ಷ ನಡೆದ್ರೆ ನಮ್ಗೆ ಖುಷಿ. ನಾವು ಇರ್ತೋ ಇಲ್ವೋ, ಬ್ರ್ಯಾಂಡ್ ಅಂತೂ ಇರುತ್ತೆ. ಬ್ರ್ಯಾಂಡ್ ಇರುತ್ತೆ. ನನಗೆ ಒಪ್ಸಿದೆ. ಚಿಕ್ಕ ವಯಸ್ಸಿಂದ ರಾಯರ ಮಠಕ್ಕೆ ಹೋಗೋದ್ರಿಂದ ರಾಘವೇಂದ್ರ ಸ್ವಾಮಿನ ಯಾವತ್ತೂ ಈಶ್ವರಂದು ಇದೆ. ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಕ್ವಾಲಿಟೀಸ್ ಕಾಫಿಯಲ್ಲಿ? ಕ್ವಾಲಿಟೀಸ್ ಕಾಫಿಯಲ್ಲಿ ಒಂದು 15 ಜನ ಇದ್ದಾರೆ. ದಟ್ಸ್ ಆಲ್. ಎಲ್ಲ ಆಟೋಮೆಟಿಕ್ ಮಿಷನ್ಸ್ ಅಲ್ಲ. ಮುಂಚೆ 35-40 ಜನ ಇದ್ದರು, ಇವಾಗೆಲ್ಲ ಇದಿದೆ. ಸೊ ಈ ಕಾಫಿ ಬೀನ್ಸ್ ಹೋಗುತ್ತೆ, ಪೌಡ್ರ್ ಮಾಡಿ ಆಟೋಮೆಟಿಕ್ ಮಿಷನ್ಗೆ ಹಾಕ್ಬಿಟ್ಟು ನಾವು ಬೇರೆ ಕಡೆಯಿಂದ ಜಾಬ್ ವರ್ಕ್ ಮಾಡಿಸ್ತೀವಿ. ಅದು ಮಾಡಿಸ್ತೀವಿ ಆರ್ಡರ್ಸ್ ಬಂದಾಗೆ. ಸೊ ಯಾಕೆಂದರೆ ನಮ್ಮ ಫಾರ್ಮ್ ಹತ್ರ, ನಮ್ಮ ಫ್ಯಾಕ್ಟ್ರಿ ಹತ್ರ ಇವಾಗ ಅಪಾರ್ಟ್ಮೆಂಟ್ಸ್ ಆಗಿಬಿಟ್ಟಿದೆ. ಲೇಬರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಲ್ಲಿ. ಸೊ ಔಟ್ಸೋರ್ಸ್ ಮಾಡಿಬಿಡ್ತೀವಿ. ನಾವು ಜಾಬ್ ವರ್ಕು ಮಾಡ್ಕೊಡ್ತೀವಿ. ರೋಸ್ಟೆಡು ಇದು ಎಲ್ಲ ಜಾಬ್ ವರ್ಕ್ ಮಾಡ್ಕೊಡ್ತೀವಿ. ಫಸ್ಟು ರೇಡಿಯೋಲ್ಲಿ ಕೊಟ್ವಿ ನಾವು ಅಡ್ವರ್ಟೈಸ್ಮೆಂಟು, ಜಿಂಗಲ್ ಅಂತ. ಅದು ಮಾಸ್ಟರ್ ಹಿರಣ್ಯ ಮಗಳು ಅಂಬಾ, ಮಾಸ್ಟರ್ ಹಿರಣ್ಯ ಮಗ ನನ್ನ ಕ್ಲಾಸ್ಮೇಟು. ಅವ್ರ ಅಕ್ಕ ರೆಕಾರ್ಡಿಂಗ್ ಮಾಡಿದ್ಲು. ಆಲ್ ಇಂಡಿಯಾ ರೇಡಿಯೋ ಮಾರ್ತೇಶ್ ಅಂತ ಇದ್ದ, ಅವ್ನು ಭಾಳ ವಾಯ್ಸ್ ಚೆನ್ನಾಗಿತ್ತು. ಅಂಬಾ ಅಂತ ದೊಡ್ಡ ಮಗಳು, ಭಾಳ ಚೆನ್ನಾಗಿದೆ ವಾಯ್ಸು. ಎಷ್ಟು ಐಡಿಯಾಗಳು ಕೊಟ್ಟು ಮಾಡೋದಿಲ್ಲ, ನಾವೇನು ಹಿಂಗೆ ಮಾಡೋ ಅಂತ. ಅದಾದಮೇಲೆ 35mm ಮಾಡಿದ್ವಿ. 35mm ಫಸ್ಟ್ ನಾವೇ ಕಾಫಿಯಲ್ಲಿ ಅನ್ಸುತ್ತೆ ನನಗೆ ಗೊತ್ತಿರಂಗೆ. ಅವಾಗ ಯಾರು ಗೊತ್ತಾ ಮಾಡ್ಲು? ಅವಿನಾಶ್, ಆಮೇಲೆ ರಮೇಶ್ ಭಟ್ಟು ಅವಿನಾಶು. ಕಮ್ಮಿ ದುಡ್ಡು ಮಾತ್ರ, ಇದ್ದಿದ್ದೇ ಕಮ್ಮಿ. ಹೋಗಿ ಕೇಳ್ಕೊ, ಮಾಡ್ತೀನಿ ಬಿಡ್ರಿ ಅಂತ ಹೇಳಿದ್ರು. ಬಾಂಬೆಗೆ ಹೋಗಿ ರೆಕಾರ್ಡಿಂಗ್ ಮಾಡಿಸ್ದೆ. ಆಮೇಲೆ ಅದು ಆ ಜಿಂಗಲ್ ಹಾಡೋದು ಮ್ಯೂಸಿಕ್ಕು ಸಾಧು ಕೋಕಿಲ ಮಾಡಿಕೊಟ್ರು. ಅರವಿಂದ್ ಸ್ಟುಡಿಯೋಸ್ ಅಂತ ಹನುಮನಗರದಲ್ಲಿ. ಜಯಶ್ರೀ ಅರವಿಂದ್. ಹಾಂ, ಅಲ್ಲಿ ಮಾಡಿ ಮೇಲೆ ಸರ್ ಬನ್ನಿ ಅಂತ. ಅವಾಗಿನ್ನ ಫಿಲ್ಮಿಗೆ ಬಂದಿರಲಿಲ್ಲ, ಮಾಡಿಕೊಟ್ರು. ಅವ್ರಿಗೊಂದು ನಾನು ಇದು ಮಾಡ್ಬೇಕು, ಸನ್ಮಾನ ಮಾಡ್ಬೇಕು ಅವ್ರಿಗೆ. ಭಾಳ ಹಿಟ್ಟಾಗೋಯ್ತು ನಮ್ದು ಅದು ಆ್ಯಡು. ಈಗ ರೇಡಿಯೋಲಿ ಚೆನ್ನಾಗಾಯಿತು, ಇದು ಮಾತ್ರ ಥ್ರೋಟ್ ಕರ್ನಾಟಕ ಚೆನ್ನಾಗಾಗೋಯ್ತು. ರಮೇಶ್ ಭಟ್ದು ನಮ್ಮ ಥ್ರೋಟ್ ಬೆಂಗಳೂರು ಸ್ಟೇಟೆಲ್ಲ ರೆಕಗ್ನೈಸ್ ಆಗ್ಬಿಡ್ತು ಕ್ವಾಲಿಟಿ ಕಾಫಿ. ರಮೇಶ್ ಭಟ್ ಜಾಗಿಂಗ್ ಮಾಡ್ಕೊಂಡು ಇಬ್ಬರು ಬಂದು ಕಾಫಿ ಕುಡಿಯೋದು ಲಾಲ್ಬಾಗ್ ಹತ್ರ. ಅದು ಭಾಳ ಚೆನ್ನಾಗಿ ಹಿಟ್ಟಾಯ್ತು ಅದು. ಆಮೇಲೆ ಇನ್ನೊಂದು ಮಾಡೆಲ್ದು ಮಾಡಿಸಿದ್ವಿ, ಅದು ಅಷ್ಟು ಹಿಟ್ಟಾಗಿಲ್ಲ. ಬಾಂಬೆಯಿಂದ ಕರೆಸಿದ್ವಿ. ಏನಿದ್ರು ನಮ್ಮ ಯಾವತ್ತೂ ಆ್ಯಡು ನಮ್ಮ ಎಲ್ಲೆಲ್ಲಿ ಸ್ಟೇಟಲ್ಲಿದೆ ಅವ್ರದ್ದೇ ಹಾಕಬೇಕು. ಥ್ರೂಔಟ್ ಇಂಡಿಯಾ ಇದ್ದರೆ ಅಮಿತಾಬ್ ಬಚ್ಚನ್ ಹಾಕಬೇಕು. ಹಂಗಿರ್ಬೇಕು ಯಾವಾಗಲೂ. ನಾವು ಅಮಿತಾಬ್ ಬಚ್ಚನ್ ತೊಗೊಂಬಂದ್ರೆ ಯಾವನ್ ಕಾಫಿ ಕುಡಿತಾನೆ? ಕನ್ನಡದಲ್ಲಿ ಕುಡಿರಿ ಅಂದರೆ. ಯಾವತ್ತು ಮಾರ್ಕೆಟಿಂಗ್ ಭಾಳ ಕಷ್ಟ. ಮಾರ್ಕೆಟಿಂಗ್ ಆ್ಯಡ್ ಕೊಡೋದ್ರಲ್ಲಿ ಇದೆ. ಒಂದು ಸಿಂಪಲ್ ಆ್ಯಡ್ ಮಾಡೋದ್ರಲ್ಲಿ ಎಷ್ಟು ಇದಿದೆ ಗೊತ್ತಾ? ಬಹುಶಃ ನಿಮ್ಮ ಹತ್ರ ಕಲಿಬೇಕಾಗಿರೋ ಮಾರ್ಕೆಟಿಂಗ್ ತಂತ್ರಗಳು ಎಷ್ಟೋ ಇದೆ. ನಾವು ಮತ್ತೆ ಎಷ್ಟೋ ಜನ ಯಂಗ್ಸ್ಟರ್ಸ್ ಎಲ್ಲ ಹಂಗಂತಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸೇ ನಿಮಗೆ. ಎಲ್ಲದಕ್ಕೂ ನಮ್ಮ ಮೈಕ್ ಹಾಕ್ಕೊಂಡು ಗಲ್ಲಿ ಸುತ್ತಾ ಇದೆ. ರೇಡಿಯೋ ಅದೇ ಹಿರಣ್ಯ ಮಗಳು ಮಾಡಿಕೊಟ್ಟಿದ್ದು, ಅದು ಕ್ಯಾಸೆಟ್ ಮಾರುತಿ ವ್ಯಾನ್ಗೆ ಹಾಕ್ಬಿಟ್ಟು ಹಿಂದ್ಗಡೆ ಗಲ್ಲಿ ಸುತ್ತೆ ಕ್ವಾಲಿಟೀಸ್ ಕಾಫಿ ರೆಕಾರ್ಡ್. ಅವಾಗ ಬೆಳಗ್ಗೆ 9:30 11:30, ಮತ್ತು ಸಾಯಂಕಾಲ 5ರಿಂದ 6:30. ಮತ್ತು ಜನಕ್ಕೆ ಮಕ್ಕಳೆಲ್ಲ ಓದ್ತಾ ಇರ್ತಾರೆ, ಮನೆ ಮುಂದೆ ಈ ಗಲ್ಲಿಗಳೆಲ್ಲ ಹೋಗ್ತಾ ಇದ್ದೆ. ಅದು ರೆಕಾರ್ಡ್ ಮಾಡಿಬಿಟ್ಟು ಅದು ತುಂಬ ಚೆನ್ನಾಗಿದ್ದಾಯಿತು. ಮಾರ್ಕೆಟಿಂಗ್ ವಾಲ್ ಪೇಂಟಿಂಗ್ಸ್ ಮಾಡಿಸ್ತಾ ಇದ್ವಿ ಕ್ವಾಲಿಟಿ ಕಾಫಿದು. ಹಂಗೆ ತುಂಬ ಇಂಪ್ರೂವ್ ಆಗೋಯ್ತು. ಚೆನ್ನಾಗಿದೆ ಸರ್. ಈಗ ಸೌತಲ್ಲಿ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೇನು ಬೇಕು ನಮಗೆ? ಫಸ್ಟು ಅಂತ ಹೇಳಲ್ಲ, ಲಾಸ್ಟು ಅಂತ ಹೇಳಲ್ಲ, ಚೆನ್ನಾಗಿದೆ. ಬಿಸ್ನೆಸ್ಸಲ್ಲೆಲ್ಲ ಯಶಸ್ವಿ ಆದರೆ ಆನಂತರ ಸೋಷಿಯಲ್ ಸರ್ವಿಸಿಗೆ ಹೇಗೆ ಬಂದ ಸರ್? ಸೋಷಿಯಲ್ ಸರ್ವಿಸ್ಗೆ ಕಾಫಿಯಿಂದನೇ ಒಂದು ಸತಿ ಚಿಕ್ಕಪೇಟೆಯಲ್ಲಿ ಸೇಲ್ಸ್ ಮಾಡಿಕೊಂಡು, ನಂದು ಪ್ಯಾಸೆಂಜರ್ ಆಟೋ ಒಂದಿತ್ತು. ಪ್ಯಾಸೆಂಜರ್ ಆಟೋಲ್ಲಿ ಸೇಲ್ಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಮಾರ್ಕೆಟ್ ಹತ್ರ ಬಂದೆ, ಸಿಟಿ ಮಾರ್ಕೆಟ್. ಅಲ್ಲಿ ಬಸ್ ಇದೆ, ಅಲ್ಲಿ ಬಸ್ ಇವಾಗ 3 ಥಿಯೇಟ್ರ್ ಇದೆಲ್ಲ. ಆ ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ಬರ್ತಾ ಇದ್ದೀನಿ, ಎಲ್ಲ ಜನ ನಿಂತು ನಾನು ನೋಡ್ತಾನೇ ಇದ್ದೀನಿ. ಒಬ್ಬೊಬ್ಬ ಡೇವಿಡ್ ಅಂತ, ಆಮೇಲೆ ಗೊತ್ತಾ ಡೇವಿಡ್ ಅಂತ ಅವ್ರ ಹೆಸರು. ಇಳಿದ ಸರ್, ಬಸ್ಸಿಂದ ಇಳ್ದ, ಮೂವ್ ಆದ, ಕಾಲ ಮೇಲೆ ಬಸ್ ಕಟ್ಟಾಗೋಯ್ತು, ಕಾಲು ಪೀಸ್ ಆಗೋಯ್ತು ಈ ತೊಡೆ ಭಾಗ. ಸೊ ಆಮೇಲೆ ನಾನು ಏನು ಮಾಡಿದೆ, ರಿವರ್ಸ್ ಪೊಲೀಸವ್ರಿಗೆ ಇಲ್ಲಲ್ಲಪ್ಪ ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಹೆಂಗೆ ನೋ ಎಂಟ್ರಿ ಇಲ್ಲ, ಹೆಂಗೆ ನೋಡ್ತಾ ಇದ್ದೀನಿ. ಹಿಂಗೆ ವಾಪಸ್ ಬಂದು ನೋ ಎಂಟ್ರಿ ಇತ್ತು. ಅವ್ನು ಹಂಗೆ ಹೆಲ್ಪ್ ಮಾಡಿದ್ರೆ ಎತ್ಕೊಂಡಾಗ ಅವ್ನು ಹಂಗೆ ಕಿರಿಸ್ತಾ ಇದ್ದ. ಇನ್ನೊಂದು ಯಾರೋ ಒಬ್ಬರು ಬಂದರೆ ನಾವು ಹೆಲ್ಪ್ಗೆ ಸ್ಟ್ರೈಟ್ ಹತ್ರ ಅಲ್ವ ವಿಕ್ಟೋರಿಯಾ ಹಾಸ್ಪಿಟ್ಲು ಬಂದೆ. ಎಮರ್ಜೆನ್ಸಿ ವಾರ್ಡಾಗಿತ್ತು ಕೆಳಗಡೆ. ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಎಲ್ಲ ಬರೆದು ಎಲ್ಲ ನಾನು ಹೆಸರೆಲ್ಲ ಕೊಟ್ಟೆ. ಆಮೇಲೆ ಅಲ್ಲಿ ಕಿರಿಸ್ತಾಯಿದ್ರು. ಇದು ಏನು ಅಂತ ಕೇಳಿದೆ. ವಿಕ್ಟೋರಿಯಾ ಬರ್ನ್ಸ್ ವಾರ್ಡು ಅಂತ ಹೇಳಿ, ಸುಟ್ಟೋಗಿರೋದು ಇದು ಮಹಾಬೋಧಿ ಬರ್ನ್ಸ್ ವಾರ್ಡ್ ಅಂತ ಇತ್ತು ವಿಕ್ಟೋರಿಯಲ್ಲಿ. ಅಲ್ಲಿ ಹೋದೆ, ಮೇಲ್ಗಡೆ ನೋಡಿದೆ, ಏನಪ್ಪ ಹಿಂಗೆ ಕಿರಿಸ್ತಾ ಇದ್ದಾರೆ, ವಾಸನೆ, ಕ್ಲೆನ್ಲಿನೆಸ್ ಇಲ್ಲ, ಟಾಯ್ಲೆಟ್ಸ್ ಹೋಗಿ ನೋಡ್ತೀನಿ. ಹಾಗೆ ನೆಕ್ಸ್ಟ್ ಡೇ ಹೋದೆ, ಡೇವಿಡ್ ವಿಚಾರ್ಸಕ್ಕೆ ನೆಕ್ಸ್ಟ್ ಡೇ ಹೋದವನು ಹೋಗ್ಬಿಟ್ರು ಅವರು ಅಂತ ಹೇಳಿದ್ರು. ಹಾಂ, ಸತ್ತೋದ್ರು. ಇಲ್ಲ, ಬ್ಲಡ್ ಹೋಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿತ್ತು, ಒಂದು 60-65 ಆಗಿಬಿಟ್ಟಿತ್ತು. ಆಮೇಲೆ ಅವ್ರೇನು ಪಾಪ ಡಾಕ್ಟರ್ಸ್ ಎಲ್ಲ, ನೀವೇನು ಪೊಲೀಸ್ ಕೇಸ್ ಅದೆಲ್ಲ ಅವ್ರು ಮನೆಯವರು ಸಿಕ್ಕಿದ್ರು, ಆಮೇಲೆ ಬಂದರು, ಎಲ್ಲ ಹಸಿರಾಯಿತು, ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಅಂತ ಹೇಳಿದ್ರು. ಒಂದು ಖುಷಿ ಆಯಿತು ನಮಗೆ, ಕರ್ಕೊಂಬಂದಿದ್ದು ಅಂತ. ಆಮೇಲೆ ಆ ಹಾಸ್ಪಿಟ್ಲ್ ನೋಡಿ ಏನು ಗಲೀಜು, ಬೆಡ್ಗಳು ತುಂಬ್ಕೊಂಬಿಟ್ಟಿದ್ರು.
42 ಬೆಡ್ಡೋ 47 ಬೆಡ್ಡೋ ಇತ್ತು. ಕೆಳಗಡೆ ಎಲ್ಲ ಬಂದು ಮಕ್ಕಳು. ಆದರೆ ಬರ್ನ್ ಅಂದರೆ ಮೈ ಕೈ ಸುಟ್ಕೊಂಡಿರೋದು. ಈಗ ಎಷ್ಟೊಂದು ಆಗುತ್ತಲ್ಲ, ಸಿಮೆಣೆ ಬಿದ್ದೋಗಿದೆ, ಚಿಕ್ಕ ಚಿಕ್ಕ ಮನೆಗಳು. ಆ ಮನೆಗಳು ನೋಡಿದ್ರೆ ಆಮೇಲೆ ಅದೆಲ್ಲ ಆಮೇಲೆ ಹೇಳ್ತೀನಿ ನಾನು ಎಷ್ಟು ರಿಸರ್ಚ್ ಮಾಡಿದ್ವಿ ಅದನ್ನು ಅಂತ. ಸೊ ಹಂಗೆ ನಾನು ಸ್ಟಾರ್ಟ್ ಮಾಡಿದೆ. ಏನು ದುಡ್ಡು ಕಮ್ಮಿ, 300 500. ಆವಾಗ ಏನೋ ಒಂದು ಕೊಡೋದು, ಒಂದು ಇಷ್ಟಕ್ಕೆ ಒಂದು ಎಳ್ನೀರು ತರಿಸ್ಕೊಡೋದು, ಇದು ಮಾಡ್ತಾ ಇದೆ. ಹಿಂಗೆ ಮಾಡ್ತಾ ಇರೋವಾಗ ಹಿಂಗೆ ಬಿಸ್ನೆಸ್ಸು ಆ ದೇವ್ರದ ಆಶೀರ್ವಾದದಲ್ಲಿ ಚೆನ್ನಾಗಿ ಆಗ್ತಾಯಿತ್ತು. ಸೊ ಹಂಗೆ ಸ್ಟಾರ್ಟ್ ಮಾಡಿದಾಗ ರೆಗ್ಯುಲರಾಗಿ ಹೋಗೋಕ್ಕೆ ಶುರು ಮಾಡಿದೆ. ನೈಟ್ ಹೋಗೋಕ್ಕೆ ಶುರು ಮಾಡಿದೆ, ಮನೆಯಲ್ಲೂ ಗೊತ್ತಿಲ್ಲ. ಬಂತು ವಾರ್ಡ್ಗೆ ಒಂದು ಯಾಕೆಂದರೆ ಅವ್ರು ಕಿರ್ಚೋದೆಲ್ಲ ನೋವು ಜಾಸ್ತಿ ನೈಟಲ್ಲೇ. ಹೌದಾ? ಹೌದು, ನೈಟಲ್ಲಿ ಜಾಸ್ತಿ. ಯಾವ ಕಾಯಿಲೆನಾಗಲಿ ನೈಟಲ್ಲಿ ನಮಗೆ ಗೊತ್ತಾಗುತ್ತೆ. ಒಂದು ಜ್ವರ ಬಂದರೂ ನೈಟಲ್ಲಿ ನಾವು ಎದ್ದು ಅಬ್ಸರ್ವ್ ಮಾಡಿರ್ತೀರ, ಅದು ಕಿರ್ಚ್ತಾ ಇದ್ರೆ ನೈಟಲ್ಲಿ. ಏನು ಸರ್ ಎಲ್ಲದಕ್ಕಿಂತ ನೋವು ಅಂದರೆ ಬರ್ನ್ಸೆ ಅನಿಸುತ್ತೆ ನನಗೆ. ಕ್ಯಾನ್ಸರು ಇದೆ ಇಲ್ಲ ಅಂತ ಹೇಳಲ್ಲ. ಒಂದು ಕ್ಯಾಂಡಲ್ ನಮ್ಗೆ ಇದ್ರ ಮೇಲೆ ಬಿದ್ದರೆ ವ್ಯಾಕ್ಸ್ ಹೆಂಗೆ ಕಿರ್ಚ್ಕೊತೀವಿ, ದೀಪ ಹಚ್ಚಕ್ಕೆ ಸುಟ್ಬಿಟ್ರೆ ಹೆಂಗೆ? ಅದೇನು ಬೇಡ, ಮ್ಯಾಚ್ ಬಾಕ್ಸ್ ಆಫ್ ಮಾಡಿಬಿಟ್ಟು ಹಿಂಗೆ ಮುಟ್ಟಿ ನೋಡೋಣ, ಹಿಂಗೆ ಎತ್ತೀರ ಅಲ್ವಾ. ಆಮೇಲೆ ಅದು ಆಟೋ ತೊಗೊಂಡು ಮನೇಲಿ ಬ್ಲಡ್ ಎಲ್ಲ ಆಗಿತ್ತು ಆಟೋಲಿ, ಮಾಂಸದ ಪೀಸಲ್ಲಿ. ನಮ್ಮ ತಾಯಿ ಪಾಪ ಬಂದು ಏನಿದೆಲ್ಲ ಹಿಂಗೆ ಹೇಳ್ದೆ, ಹಿಂಗೆ ಆಕ್ಸಿಡೆಂಟ್ ಆಯಿತು ಡೇವಿಡ್ದು. ಹೌದಾ, ವಾಶ್ ಮಾಡಿ ಇದೇ ಥರ ಮಾಡ್ತಾಯಿರು ಅಂತ ಹೇಳಿದ್ರಮ್ಮ. ಎಲ್ಲೇ ಆಕ್ಸಿಡೆಂಟ್ ಆದಾಗ ಇದಾರು ಹೋಗ್ತಾಯಿರು ಅಂತ ಅಮ್ಮ ಎನ್ಕರೇಜ್ ಮಾಡಿದ್ರು. ಸೊ ನನ್ನ ಬಿಸ್ನೆಸ್ಸು ಮಾಡ್ತಾಯಿದ್ದೆ, ಕಾಫಿ ಹಂಗೆ ಇತ್ತು, ಚೆನ್ನಾಗಿ ಆಗ್ತಾಯಿದೆ ದೇವ್ರ ದಯದಿಂದ. ಇಲ್ಲಿ ಜಾಸ್ತಿ ಮಾಡಿದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಆಮೇಲೆ ಒಂದು ದಿವಸ ಏನು ಹಿಂಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಜನಕ್ಕೂ ಇದಾಗ್ತಾಯಿತ್ತು, ಏನು ಒಂದು ಕ್ಲೆನ್ಲಿನೆಸ್ ಇಲ್ಲ, ವಾಸನೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆವಾಗ ನಾನು ಮಾಸ್ಕು ಹಾಕ್ಕೊತಾ ಇರಲಿಲ್ಲ. ಇವಾಗೆಲ್ಲ ಮಾಸ್ಕು ಇಲ್ಲ, ಒಂದು ಸುಮ್ಮನೆ ಕರ್ಚೀಫು, ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು, ನೀಲ್ಗಿರಿತಾ ಇಲ್ಲ. ಎಲ್ಲದಕ್ಕೂ ಅದೇ ನೀಲ್ಗಿರಿತಾ ಇಲ್ಲ. ಇಲ್ಲಿ ಬರ್ನ್ಸ್ ವಾರ್ಡ್ ಅಥವಾ ಮೈಕೋ ಸುಟ್ಕೊಂಡಿರೋ ವಾರ್ಡಲ್ಲಿ ವಾಸನೆ ಇರುತ್ತೆ ಅಲ್ಲಿ. ಸರ್ ನಾನ್ ವೆಜ್ಜೇ ತಿನ್ನಲ್ಲ, ನೀವು ಬಿಟ್ಬಿಡ್ತೀರಾ. ನಾನು ಸುಮಾರು ವರ್ಷ ನಾನ್ ವೆಜ್ ತಿಂತಾ ಇರಲಿಲ್ಲ, ಆಮೇಲೆ ಇವಾಗ ಪೂರ್ತಿ ಬಿಟ್ಬಿಟ್ಟಿದ್ದೀನಿ. ನಾನ್ ವೆಜ್ ತಿನ್ನೋಕ್ಕೆ ಆಗಲ್ಲ. ನೀವು ಸ್ಕಿನ್ ಪೀಲ್ ಔಟ್ ಆಗುತ್ತೆ, ಹಿಂಗೆ ಬಂದುಬಿಡುತ್ತೆ. ಸಿಲ್ವರೆಕ್ಸ್ ಆಯಿಂಟ್ಮೆಂಟ್ಸ್ ಹಚ್ತಾ ಇದ್ದೆ ನಾನು. ಒಂದೊಂದು ಟೈಮಲ್ಲಿ ಕೆಲವರು ನೈಟ್ ಹೋಗ್ತೀನಿ ಬೆಡ್ ಪ್ಯಾನ್ ಕೇಳ್ತಾಯಿದ್ರು. ಯಾವಾಗಾದರೂ ಬೆಡ್ ಪ್ಯಾನ್ ಇಡ್ತಾಯಿದ್ದೆ. ಅದು ಯಾಕೆಂದರೆ ನೀವು ವಾಲಂಟಿಯರ್ಸ್ ನಾನು ಒಂದು 5-6 ಜನ ಹುಡುಗರು ಕರ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ಡೇ ನಾವು ಯಾರೂ ಬರಲೇ ಇಲ್ಲ. ಸರ್ ಅಲ್ಲಿ ಮಾತ್ರ ಬರೋಲ್ಲ ನಾವು ಅಂತ ಇದ್ರು. ಅಲ್ಲ, ಏನು ಅಂತ ಘೋರವಾದ ಏನಲ್ಲಿ ಅಲ್ಲಿ ನೋಡಿದ್ರೆ ಟ್ರಾಮಾ, ಅದು ಏನಂತೀರ, ಅವ್ರು ಕಿರ್ಚೋದು, ಅಲ್ಲಿ ಬರೋದು, ಬಡವರು, ಏನು ಫೆಸಿಲಿಟೀಸ್ ಇರಲ್ಲ, ಬಸ್ಸಲ್ಲಿ ಬರ್ತಾರೆ, ತಿನ್ನೋಕ್ಕಿರಲ್ಲ, ನೋವು. ಕೆಲವ್ರಿಗೆ ಕೇಳ್ಕೊತಾರೆ, ಕೆಲವ್ರು ಹೋಗ್ಬಿಟ್ರೆ ಸಾಕು ಅಂತ, ಅಷ್ಟು 30% ಆಗಿರುತ್ತೆ. ಅವ್ರು ಇನ್ನೂ ಕಿರ್ಚ್ತಾ ಇರ್ತಾರೆ. ಪೂರ್ತಿ ಒಂದು ಡಾಕ್ಟ್ರ್ ಹೇಳಿದ್ರು, ಒಂದು 2 ಸಾವಿರ ಪೂರ್ತಿ ಸುಟ್ಟೋದ್ರೆ ಅವನು 1 ದಿವಸ 2 ದಿವಸ ಹೋಗ್ಬಿಡ್ತಾ, ಅವ್ನಿಗೇನು ಗೊತ್ತಾಗಲ್ಲ. ಪಿಗ್ಮೆಂಟ್ ಫುಲ್ಲು ಇದಾಗ್ಬಿಟ್ಟಿರುತ್ತೆ. ಆ್ಯಸಿಡ್ ಕೇಸಸ್ ಬರುತ್ತೆ ಅಲ್ಲಿ. ಬಟ್ ಗ್ರೇಟ್ ಅಲ್ಲಿ ನಾನು ಹೇಳ್ತೀನಿ, ಆ ನರ್ಸ್ಗಳು ಇಲ್ಲೆಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಇನ್ನೊಂದು ಜನ್ಮನೇ ಇಲ್ಲ ಅನಿಸುತ್ತೆ. ನಾವು ಹೋಗ್ತೀವಿ, ಯಾವಾಗಲೂ ಹೋಗ್ತೀವಿ, ವಾರಕ್ಕೆ 1 ಸತಿ ಹೋಗಿ 2 ಸತಿ ಹೋಗ್ತೀವಿ ನಾವು. ಓಕೆ, ನಾವು ನಮ್ಗೆ ಒಳ್ಳೆ ದೇವರು ಇದು ಕೊಟ್ಟಿದ್ದಾನೆ, ಸೇವೆ ಮಾಡ್ಬೋದು. ಬಟ್ ಅಲ್ಲೇ ಇರ್ತಾರಲ್ಲ 15 ವರ್ಷ, ಅವ್ರಿಗೇನು ಲೈಫು, ಅವ್ರಿಗೇನು ಸಂಬಳ. ನಾನು ಅಷ್ಟೇ ಅಲ್ಲಿ ಇರೋರಿಗೆಲ್ಲ ನಾನು ಹೇಳಲ್ಲ. ಒಂದು ನಮ್ಮ ತಂದೆ ಬರ್ಡೇ ಅವಾಗೆಲ್ಲ ಸ್ಟಾಫ್ಗೆ ಇದಕ್ಕೆಲ್ಲ ಕೊಡ್ತೀನಿ. ನನ್ನ ಕೈಲಾದಷ್ಟು ಕೊಡ್ತೀನಿ. ಕೊಟ್ಟರೆ ಏನು ಇದಿಲ್ಲ ಸರ್, ನಾವು ಏನೇನಕ್ಕೂ ಖರ್ಚು ಮಾಡ್ತೀವಲ್ಲ ಸರ್. ನಮ್ಮ ಬರ್ಡೇಗಳಿಗೆ ಬಫೆಗೆ ಎಷ್ಟೆಷ್ಟು ಕೊಡ್ತೀವಿ, ಪಾರ್ಟಿಗಳಿಗೆ ಎಷ್ಟು, ಅದು ₹100 ಕಮ್ಮಿ ಮಾಡಿ ₹800 ಬಫೆಯಲ್ಲಿ ಎಲ್ಲ ಮದುವೆಗಳಾಗುತ್ತಲ್ಲ ಪ್ಯಾಲೇಸ್ಗಳು, ₹2200 ಒಂದೊಂದು ಅಂತ ಇಂಥದ್ದು ಒಂದು ಊಟ. ಅಂಥದಕ್ಕೆ ₹200 ಮೈನಸ್ ಮಾಡಿ 2000 ಮಾಡಲಿ. ನಾವು ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ, ಎಲ್ಲರೂ ಮಾಡ್ತಾರೆ. ಸ್ವಲ್ಪ ಇದಕ್ಕೆ ಇಟ್ಟರೆ ಎಷ್ಟಿರುತ್ತೆ. ಒಂದು ಚಿಕ್ಕ ಹುಡುಗ ಟಾರಲ್ಲಿ ಬಿದ್ದೋದ, ಬಿಸಿ ಟಾರಲ್ಲಿ, ಟಿಪ್ಟೂರೋ ಎಲ್ಲೋ, ಅದು ಏನು ಜ್ಞಾಪಕ ಇಲ್ಲ ನನಗೆ. ಸೊ ಅವನಿಗೆ ಎಷ್ಟೋ ಡಾಕ್ಟರ್ಸ್ ಪಾಪ ಕಷ್ಟ ಬಿದ್ದು 1 ವಾರನೋ ಏನೋ ಟೀರ್ಕೀಳ. ಆವಾಗ ನಾನು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡ್ತಾಯಿದ್ದೆ ಅವನಿಗೆ. ಕೊಟ್ಟು ಅವ್ನಿಗೆ ಇದು ಮಾಡೋದು, ಸಮಾಧಾನ ಮಾಡೋದು. ಅಂಕಲ್ ಬಂದ್ರ ಅಂತ. ನಾನು ಬರೋ ಟೈಮಲ್ಲಿ ಡಾಕ್ಟರ್ಸ್ ಪಾಪ ತೆಗೆದ್ರು, ಎಲ್ಲ ವಾಸಿ ಆಯಿತು ಅವನಿಗೆ, ಹುಷಾರಾದ. ಚಿಕ್ಕ ಹುಡುಗ ಅಲ್ಲ, ನಾನು ಹೋಗ್ಬಿಡ್ತಾನೆ ಅಂದ್ಕೊಂಡೆ. ಇಲ್ಲ, ದೇವರ ಇದು ಮಾಡಿದ್ರು. ಮನೆ ಹತ್ರ ಆಟ ಟಾರ್ ಡ್ರಮ್ ಬರುತ್ತಲ್ಲ, ಅದರಲ್ಲಿ ಬಿದ್ದೋಗಿದ್ದಾನೆ. ಮುಕ್ಕಾಲಿಲ್ಲೆಲ್ಲ, ಫೇಸ್ ಏನಾಗಿಲ್ಲ. ಆಮೇಲೆ ಇನ್ನೊಂದು ಅಲ್ಲಿ ಜಸಂತ ಅಮ್ಮ ತುಂಬ ಸರ್ವಿಸ್ ಮಾಡ್ತಾಯಿದ್ದಾರೆ, ಇವಾಗ ರಿಟೈರ್ಡ್ ಆಗಿಬಿಟ್ರು. ನವೀನವ್ರು ಫೋನ್ ಮಾಡಿದ್ರು ನನಗೆ. ಪೇಜರ್ ಇತ್ತು, ಪೇಜರ್ ಮೆಸೇಜ್ ಬಂತು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಫೋನ್ ಮಾಡಿದೆ, ಬೇಗ ಬನ್ನಿ ಅಂತ ಹೇಳಿದ್ರು. ನಾನು ಸುಮಾರು 6 ಗಂಟೆನೋ ಹೋದೆ. 6 ಗಂಟೆಗೆ ಹೋದರೆ ಏನು ಒಂದು 5-6 ಇದ್ದಾಳೆ ಒಬ್ಬಳು, ಒಳ್ಳೆ ಪರ್ಸ್ನಾಲಿಟಿ, ಫುಲ್ ಬೆತ್ತಲೆ, ಫುಲ್ ಸುಟ್ಟೋಗಿದ್ದಾಳೆ. ಎಲ್ಲೋ ಹೊಯ್ಸಳ ಅವ್ರು ತಂದು ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಪೊಲೀಸ್ಗೂ ಬರಲಿಲ್ಲ. ಅವಳು ನರಳ್ತಾ ಇದ್ದಾಳೆ ಅಂದರೆ ಯಾರೋ ರೇಪ್ ಮಾಡಿ ಅವಳನ್ನ ರೈಲ್ವೆ ಕ್ರಾಸಿಂಗ್ ಹತ್ರ ಹಾಕ್ಬಿಟ್ಟಿದ್ದಾರೆ. ಹೊಯ್ಸಳ ಅವ್ರು ಯಾರೋ ಫೋನ್ ಮಾಡಿ ಹೊಯ್ಸಳ ತಂದು ಹಾಕಿದ್ದಾರೆ. ಪೊಲೀಸರೇ ಕಣ್ಣೀರು ಹಾಕೊಂಡ್ಬಿಟ್ರಂತೆ. ಯಾರೂ ಪತ್ತೆನೇ ಆಗಲಿಲ್ಲ. ನೆಕ್ಸ್ಟ್ ಡೇ ಹೋಗ್ಬಿಟ್ಲು. ಅವಳಿಗೇನು ಕೊಡೋಕ್ಕೂ ನಮಗಿಲ್ಲ, ಏನೋ ತಿನ್ನೋಕ್ಕೂ ಆಗಲ್ಲ ಅವಳಿಗೆ.
ಎಲ್ಲ ಸುಟ್ಟೋಗಿದೆ, ಬ್ಯಾಗ್ ಗೀಕ್ ಎಲ್ಲ ಕುಣಿತಾಳೆ ಹಿಂಗೆ. ಆ ಥರದ್ದು ಎಷ್ಟು ಕೇಸ್ಗಳು ನೋಡಿದ್ದೀನಿ. ಬಟ್ ಇದು ತುಂಬ ವರ್ಷದಿಂದ ಅಂದರೆ ಅತ್ಯಾಚಾರ ಮಾಡಿ ಸುಟ್ಬಿಟ್ಟಿದ್ದಾರೆ. ಬಟ್ ಆಕೆ ಸತ್ತಿಲ್ಲ, ಜೀವ ಇತ್ತು. ಒಂದು ದಿವಸ ಇದ್ಲು ಪಾಪ, ತುಂಬ ಸಫರ್ ಮಾಡಿದ್ಲು. ಅವಳು ಒಳಗಡೆ ಆಚೆನೇ ಇದರಲ್ಲಿ ಕಾರಿಡಾರಲ್ಲೇ ಇದ್ಲು. ಆಮೇಲೆ ಇನ್ನೊಂದು ಕೇಸ್ ಬಂತು, ಮೋಡ್ರಪಾಳ್ಯ, ಒಂದೇ ಮನೇಲಿ 5 ಜನ ಸುಟ್ಟೋಗಿದ್ರು. ಅದು ಏನೋ ಗೊತ್ತಿಲ್ಲ ಸರ್, ಅದು ಒಂದು ಸೂಸೈಡ್ ಮಾಡ್ಕೊಂಡ್ರು ಅಂತಾರೆ ಕೆಲವರು, ಫೈರ್ ಆಕ್ಸಿಡೆಂಟ್ ಅಂತಾರೆ. ಅಪ್ಪ ಅಮ್ಮ 3 ಜನ ಹೆಣ್ಮಕ್ಳು, ನಂಗೆ ಜ್ಞಾಪಕ ಇದೆ ಚೆನ್ನಾಗಿ. ಆವಾಗೇ ಹೋಗ್ಬಿಟ್ಟು ನಾನು ಒಬ್ಬೊಬ್ರಿಗೆ ಚಾಕ್ಲೇಟ್ಸ್ ಕೊಡ್ತೀನಿ, ಸ್ವಲ್ಪ ಕಮ್ಮಿ ಇತ್ತು ದುಡ್ಡು ನನ್ನ ಹತ್ರ. ಆಯಿಂಟ್ಮೆಂಟ್ಸ್ ಎಲ್ಲ ಅದು ನನ್ನ ಹತ್ರ ಇತ್ತು, ಆಯಿಂಟ್ಮೆಂಟ್ಸ್ ಕೊಡೋಕೆ ಆಯಿಂಟ್ಮೆಂಟ್ ಹಚ್ಚಿದೆ. ಆಮೇಲೆ ಡಾಕ್ಟ್ರ್ ಕೇಳ್ತಿದ್ದೀನಿ, ಸರ್ ಹೋಗ್ಬಿಡ್ತಾರೆ ಸರ್, ಎಲ್ಲರೂ ಹೋಗ್ಬಿಡ್ತಾರೆ ಸರ್ ಅಂತ. ಅವಾಗ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ಸ್ಗೆ ಯಾವ ಪರ್ಸೆಂಟೇಜು ಅಂತ. ತುಂಬ ಆಗಿತ್ತು, ಎಲ್ಲರೂ ಮಾತಾಡ್ತಾರೆ ಸಡನ್ನಾಗಿ ಹೋಗ್ಬಿಡ್ತಾರೆ. ನನ್ನ ಕಣ್ಣಾರೇ ಒಂದು 20-25 ಜನ ಸಾವುಗಳು ನೋಡಿದ್ದೀನಿ ಹೋಗ್ತಾ ಇರೋದು, ಅಲ್ಲೇ ಇರ್ತಾ ಇದ್ದೆ ಎಲ್ಲ. ಆದರೆ ಮಾತಾಡ್ತಿರ್ತಾರೆ, ಸತ್ತ ಹೋಗ್ಬಿಡ್ತಾರೆ. ಆಮೇಲೆ ಇದಾಗಲ್ಲ. ಆಮೇಲೆ ಈ ಹುಡುಗಿ 2 ಹುಡುಗಿನ ಮಾತಾಡಿಸಿದೆ, ಏನಮ್ಮ ನಿಂಗೆ ಏನು ಇಷ್ಟ, ಏನು ಪಿಕ್ಚರ್ ಇಷ್ಟನಾ ಅಂತ. ಹೌದು ಅಂತ. ಯಾರು ಅಂತ. ಅವಳು ತಮಿಳು ಬರ್ತಾರೆ, ರಜನಿಕಾಂತ್ ಇಷ್ಟ ಸರ್. ರಜನಿಕಾಂತ್ ಬರ್ತಾರೆ ಅಂತ. ಎಲ್ಲಿ ಕರ್ಕೊಂಬರಕ್ಕಾಗುತ್ತೆ ರಜನಿಕಾಂತ್. ಆಮೇಲೆ ಇನ್ನೊಂದು ಹುಡುಗಿನ ಕೇಳಿ, ಶಿವರಾಜ್ ಕುಮಾರ್ ಅಂತ. ಏನೋ ಶಿವರಾಜ್ ಕುಮಾರ್ ಕಾಂಟ್ಯಾಕ್ಟ್ ಎಲ್ಲ ಹುಡುಕಿ ಮಾಡಿದ್ರೆ ಅವರೆಲ್ಲ ಶೂಟಿಂಗಲ್ಲಿದ್ದಾರೆ, ಊರಲ್ಲಿಲ್ಲ. ನಾನು 2 ಡೇಸ್ ಆದಮೇಲೆ ಹೋಗ್ಬಿಟ್ಟು. ಆಮೇಲೆ ಇನ್ನೊಂದು ಹುಡುಗ ಮಾಡಿ ಮೇಲೆ ಹತ್ತಿದ್ದಾನೆ, ಹಿಡ್ಕೊಂಡಿದ್ದಾನೆ ವಯರು ಕೇಬಲ್ದು. ಅಲ್ಲಿ ಆ ಶಾರ್ಟ್ ಸರ್ಕ್ಯೂಟ್ ಇದಾಗಿಬಿಟ್ಟು ಗ್ರೌಂಡ್ ಆಗಿಬಿಟ್ಟು ಅವ್ನಿಗೆ 2 ಕೈ ತೆಗೆದ್ಬಿಟ್ರು. ಚಿಕ್ಕ ಹುಡುಗ ಪಾಪ, ಅವ್ರ ತಂದೆ ಎತ್ಕೊಂಬಂದರು, ಅವನ್ನ ಆ್ಯಂಪ್ಯೂಟ್ ಮಾಡಿಬಿಟ್ರೆ 2 ಕೈ. ಅವ್ನಿಗೆ ಸ್ವಲ್ಪ ನನ್ನ ಹತ್ರ ದೇವ್ರದ್ದು ಫಂಡ್ಸ್ ಇತ್ತು, ಸ್ವಲ್ಪ ಕೊಟ್ಟೆ. ಅದನ್ನು ನೋಡ್ತಾ ಇದ್ದರೆ ನಿಮ್ಗೆ ಜೀವ ಇಷ್ಟೇನ ಲೈಫ್ ಅನಿಸ್ಬಿಡುತ್ತೆ, ಇಷ್ಟೇನ. ಅದನ್ನು ನಾವು ಹಿಡ್ಕೊಂಡು ನಾವು ಇನ್ನೂ ಮಾಡಬೇಕು, ಆಚೆ ಬಂದುಬಿಟ್ಟು ನೆಕ್ಸ್ಟ್ ಕೆಲಸ ಮಾಡ್ತಾಯಿದ್ದೆ. ಮೈಂಡ್ ಸ್ಟ್ರಾಂಗ್ ಇರಬೇಕು. ಅವ್ನ ದೇಹಕ್ಕೆ ಏನಾದ್ರು ಸುಟ್ಟೋದ್ರೆ ಬದುಕೋ ಚಾನ್ಸ್ ತುಂಬ ಕಮ್ಮಿ ಸರ್. ಬದುಕೋದು ಅವ್ರಿಗೆ ಇನ್ನೂ ವರ್ಸ್ಟ್ ಲೈಫು. ಬದುಕ್ಬಿಟ್ರೆ ಸಣ್ಣಗೆ ಹೋಗೋಕ್ಕಾಗಲ್ಲ, ಪುರಿ ಆಗುತ್ತೆ. ಲೈಫ್ ಪೂರ್ತಿ ಆಲ್ಮೋಸ್ಟ್ ಲೈಫ್ ಪೂರ್ತಿ ನೆರಳಲ್ಲೇ ಇರಬೇಕು. ಆಮೇಲೆ ಬಡವ್ರಿಗೆ ಎಲ್ಲಿರುತ್ತೆ ಸರ್ ಕಂಫರ್ಟ್, ಅವ್ರು ಕೆಲಸ ಮಾಡಬೇಕು. ಮತ್ತು ಸಾವುಕಾರ್ಗಾದ್ರೆ ಅವ್ನು ಒಳ್ಳೆ AC ರೂಮಲ್ಲಿ ಇಟ್ಟಿರ್ತಾನೆ. ಆಮೇಲೆ ಇದಕ್ಕೆ ಹೋರಾಟ ಮಾಡಿದ್ವಿ, ಧರಣಿ ಮಾಡಿದ್ವಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಮುಂದೆ ಕೂತ್ಕೊಂಡು. ಜಗಳ ಏನು ಇದಾಗಬಾರ್ದು ಅದಾಗಬಾರ್ದು. ನಾನು ಸಿಕ್ಕಾಬಿಟ್ಟೆ ಹೆಂಗೆ ಬ್ಲಡ್ಡು. ಮುಂಚೆನೇ ಧೈರ್ಯ ಆಯಿತು. ಪ್ರಮಿಳಾ ನಿಸರ್ಗಿ MLA ಅವ್ರು ಮೀಟ್ ಮಾಡಿದೆ. ಅವರು ಬಂದ್ರ ಅಮ್ಮ ಇದಕ್ಕೆ ಓಡಾಡೋಣ ನವೀನ್ ಬನ್ನಿ ಅಂತ. ಡೀನ್ ಅವ್ರ ಹತ್ರ ಎಲ್ಲ ಹೋಗಿ ಜಗಳ ಮಾಡಿ ಎಲ್ಲ ಮಾಡಿದ್ರೇನು ಏನೂ ಆಗಲಿಲ್ಲ. ಆಮೇಲೆ ಯಾವುದೋ ಮಿನಿಸ್ಟ್ರ್, ಹೆಲ್ತ್ ಮಿನಿಸ್ಟ್ರ್ ಇದು, ಅವರು ಬೈದ್ಬಿಟ್ಟೆ ನಾನು. ಚಿಕ್ಕ ವಯಸ್ಸು ಅವನು ಯಾವನೋ ಮಿನಿಸ್ಟ್ರ್ ಹೇಳ್ರಿ, ಅವ್ರ ಮನೇಲಿ ಏನೋ ಸುಟ್ಟೋದ್ರೆ ಹಿಂಗೆ ಇಂಥ ವಾರ್ಡ್ಗೆ ಹಾಕ್ತಾರೆ, ಎತ್ಕೊಂಡೋಗಿ ಒಳ್ಳೆ ಹಾಸ್ಪಿಟ್ಲಲ್ಲಿ ಹಾಕ್ತಾರೆ ಅಂತ. ಪೊಲೀಸವ್ರು ಬಂದು ಕರ್ಕೊಂಡು ಹೋಗ್ಬಿಟ್ರು ನಂಗೆ ವಿಕ್ಟೋರಿಯಾ ಹಾಸ್ಪಿಟ್ಲ್. ಅರೆಸ್ಟ್ ಮಾಡಿಲ್ಲ, ತಗೊಂಡೋಗಿ ಎನ್ಕ್ವೈರಿ ಮಾಡಿದ್ರು ಕೂಡಿಸಿ. ನನಗೆ ಗ್ಯಾರಂಟಿ ಗೊತ್ತು ಅರೆಸ್ಟ್ ಮಾಡ್ತಾರೆ ಅಂತ. ಸೊ ಅವಾಗ ಪ್ರಭಾಕರ್ ಅಂತ ಮಾಗಡಿ ರೋಡ್ ಸಬ್ ಇನ್ಸ್ಪೆಕ್ಟರ್ ಇದ್ದರು, 79 ಬ್ಯಾಚ್ ಅವರು. ಅವ್ರಿಗೆ ಫೋನ್ ಮಾಡಿಸಿದೆ. ಅವರು ಒಂದು ಮಾತು ಸಬ್ ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ನಾನು ಬಿಟ್ಬಿಟ್ರು. ಸೊ ಅವಾಗ ಅಂದ್ಕೊಂಡೆ ಪೊಲೀಸಲ್ಲಿ ಇದ್ದರೆ ಎಷ್ಟು ಕೆಲಸಗಳು ಮಾಡ್ಬೋದು ಅಂತ. ಅವ್ರು ವಿಜಯ್ ಸಾಸ್ನೂರ್ ಅಂತ ಗೊತ್ತಿದ್ರು ದೊಡ್ಡವರು, ಅವರಿಂದ ಸ್ಟಾರ್ಟ್ ಮಾಡಿಕೊಂಡೆ ಪೊಲೀಸ್ ಫ್ರೆಂಡಾಗಿ. ಸೊ ಅವ್ರ ಜೊತೆ ಹೊರನಾಟ. ಮೈಕೈ ಸುಟ್ಕೊಂಡು ಆಸ್ಪತ್ರೆಗೆ ಬರ್ತಾರಲ್ಲ, ಸೊ ಅದು ಉರಿತಾ ಇರ್ತದೆ. ಅಯ್ಯೋ, ಅದು ಟ್ರೀಟ್ಮೆಂಟ್ ಇಲ್ವಾ? ಟ್ರೀಟ್ಮೆಂಟ್ ಇದೆ ವಿಕ್ಟೋರಿಯಲ್ಲಿ, ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು. ಕೆಲವು ಬದುಕ್ತಾರೆ, ಇವಾಗ ಹಂಗೆ ಹೇಳ್ತಾರಲ್ಲ ನಡ್ಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಸರ್ ಅಂತ. ಆಗಲ್ಲ. ಒಂದು ಮನೇಲಿ ಅವ್ರ ಮೊಮ್ಮಕ್ಕಳು 3 ಜನ ನಾವು ಸುಟ್ಟೋದು. ಒಂದು ಅಜ್ಜಿ ಪಾಪ ಹಾಸ್ಪಿಟ್ಲ್ ಆಚೆ ಬಂದು ಸರ್ ದುಡ್ಡು ಕೊಡಿ ಸರ್ ಮತ್ತು ಕಾಲು ಹಿಡ್ಕೊಂಬಿಟ್ಲು. ನನ್ನ ಹತ್ರ ಅವಾಗ 3,000-5,000 ಎಷ್ಟೋ ಆಯಿತು ಕೊಟ್ಟೆ. ಆಮೇಲೆ ಕಲೆಕ್ಷನ್ ಮಾಡಿಕೊಟ್ಟೆ. ಅವ್ಳು ಹೆಂಗೆ ಆಶೀರ್ವಾದ ಮಾಡಲು ಗೊತ್ತಾ ಅಜ್ಜಿ, ನಿನ್ನ ಸಂಸಾರ ತಣ್ಣಕ್ಕಿರುತ್ತೆ ಅಜ್ಜಿ, ನಿಮ್ಮ ಅಣ್ಣ ತಮ್ಮಂದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ನಮ್ಮ ಅಣ್ಣಂಗೆ ಮೇಜರ್ ಆಕ್ಸಿಡೆಂಟು, ಬದುಕೊಂಬಂದಿದ್ರು, ಒಂದು ಚೂರು ಗಾಯ ಆಗಿಲ್ಲ ಜೀಪಲ್ಲಿ. ಅವನು ಕುಡಿದ್ಬಿಟ್ಟು ಬಂದು ಅವನು ಹೋಗ್ಬಿಟ್ಟ. ನಮ್ಮ ಅಣ್ಣ ಒಂದು ಚೂರು ಇದು ಸ್ಕ್ರ್ಯಾಚ್ ಇಲ್ಲ. ಹಿಂದಿನ ದಿವಸ ಇದಾಗಿದ್ದು. ಆಶೀರ್ವಾದ ನೋಡಿ ಹೆಂಗಿರುತ್ತೆ. ನಾವು ಒಂದು ಚೂರು ಮಾಡೋದು ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದು ಮಾಡಿದ್ವಿ ಹಂಗೆ ಕೊಡ್ತಾನೆ, ಹಂಗೆ ಕೊಡಲ್ಲ, ಹಂಗೆಲ್ಲ ದೇವರು. ನಮ್ಮ ಎಕ್ಸ್ಪೀರಿಯನ್ಸೆಲ್ಲ ಆಗುತ್ತೆ. ಕೆಲವು ಆ್ಯಸಿಡ್ ಕೇಸಸ್ ನೋಡುತ್ತೆ. ಆ್ಯಸಿಡ್ ಪ್ರೇಮ. ಆಮೇಲೆ ಶ್ರುತಿ ಸಾಂಗ್ಲಿಯಾನ ಇರುವಾಗ ಶ್ರುತಿ ಗೊತ್ತಿರಬೇಕು ಇದ್ರ ಹತ್ರ. ಅವಳಿಗಂತೂ ಸಿಕ್ಕಾಪಟ್ಟೆ. ಅವಳಿಗೆ ಡೊನೇಷನ್ಸ್ ಎಲ್ಲ ಬಂತು ಅಂತ ಸುಮಾರು ಆ್ಯಸಿಡ್ ಕೇಸ್ಗಳು ಬಂದಿದೆ, ನಾನು ನೋಡಿದ್ದೀನಿ. ಇಷ್ಟು ಸ್ವಲ್ಪ ಹಾಕಿರೋದು. ಆಮೇಲೆ ಮೊನ್ನೆ ಪ್ರೇಮ ಆ್ಯಸಿಡ್ ಹಾಕಿದ್ರಲ್ಲ 1 ಇಯರ್ ಬ್ಯಾಕು. ಅವಳಿಗಂತೂ ಪಾಪ ನಿಮಗೆ ಫೋಟೋಸ್ ಎಲ್ಲ ತೋರಿಸ್ತೀನಿ. R ಅಶೋಕ್ ಅವರು ಒಂದು ಪ್ರೋಗ್ರಾಮ್ ಮಾಡಿದ್ರು. ನಾನು ಕಾಫಿ ವ್ಯಾನ್ ಇಟ್ಟೆ ಅಲ್ಲಿ, ಡ್ರಿಂಕಿಂಗ್ ಕಾಫಿ, ಕ್ವಾಲಿಟಿ ಕಾಫಿ. ಅದರಲ್ಲೂ ನಂಗೆ 50,000 ಬಂತು. ನನ್ನ ಫ್ರೆಂಡ್ ಒಂದು 50,000 ಕೊಟ್ಟ. ಒಳ್ಳೆಯ ದೊಡ್ಡ ಮನುಷ್ಯ. 1 ಲಕ್ಷ ಕೊಟ್ವಿ. 1 ಲಕ್ಷ ಅಕೌಂಟಲ್ಲೇ ಕೊಟ್ವಿ. R ಅಶೋಕ್ದು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಬರ್ನಿಂಗ್ ವಾರ್ಡ್ ನಿಜವಾಗ್ಲೂ ನರ್ಕ ಅದು. ನರ್ಕನೇ ಅದು.
ಸ್ಕಿನ್ ಗ್ರಾಫ್ಟಿಂಗು ಮ್ಯಾರಥಾನ್ ಮಾಡಬೇಕು, ಇದೆಲ್ಲ ನಂಗೆ ಭಾಳ ಇದಿದೆ ಫ್ಯೂಚರ್. ಆಮೇಲೆ ವಾಟರ್ ಬೆಡ್ಸ್ ಕೊಡ್ತೀನಿ ನಾನು. ಅದು ಒಳಗಡೆ ವಾಟರ್ ಇರುತ್ತೆ, ತಿರ್ಗೋಕ್ಕೆಲ್ಲ ತಣ್ಣಕ್ಕಿರುತ್ತೆ. ಆಮೇಲೆ ವೀಲ್ ಚೇರು, ಆಮೇಲೆ ಸಿಲ್ವರ್ ಎಕ್ಸ್ ಆಯಿಂಟ್ಮೆಂಟ್ಸು. ಆಮೇಲೆ ನಿಮ್ಮ ಬರ್ಡೇ ಆಯಿತು, ಕೆಲವರು ನಮ್ಮ ಪ್ರಸಾದ್ ಅಂತ ಇದ್ದರು ಪೊಲೀಸ್ ಆಫೀಸರ್ಸು, ಅವರು ಮೊಮ್ಮಕ್ಕಳ ಬರ್ಡೇಗೆ, ಮಗಳ ಬರ್ಡೇಗೆ, ಅವ್ರ ಬರ್ಡೇಗೆ ಆಯಿಂಟ್ಮೆಂಟ್ಸು ಇದು ಕೆಲವರು ಸ್ಪಾನ್ಸರ್ ಮಾಡ್ತಾರೆ. ನಮ್ಮ ಹೆಸರು ಹೇಳ್ಬೇಡಿ ಅಂತಾರೆ. ಖುಷಿ, ಅವ್ರಿಗೆ ಹೆಸರು ಏನು ಬೇಡ ಅವ್ರಿಗೆ. ಕೆಲವರಿಗೆ ರೋಟ್ರಿ ಕ್ಲಬ್ಬರು ಸ್ವಲ್ಪ ಜನ ಕೊಟ್ಟರು, ರೋಟ್ರಿ ಕ್ಲಬ್ಬರು. ಆಮೇಲೆ ಕುಮಾರಸ್ವಾಮಿ ಅವರು ಬರ್ಡೇ ದಿನ ನನ್ನಲ್ಲಿ ಆಚೆ ಕೂತ್ಕೊತಾರೆ. ಅದು ಇನ್ನೂ ಫ್ಯಾನ್ ಹಾಕಿಲ್ಲ ಅನಿಸುತ್ತೆ ಸುಮಾರು ವರ್ಷದಿಂದ, ಅದು ಕೇಳಬೇಕದು. ಫ್ಯಾನ್ಸು ಇದೆಲ್ಲ ಕೊಟ್ಟೆ ಕುಮಾರಸ್ವಾಮಿ ಅವರು ಅಭಿಮಾನಿ ಅಂತೆ ಕುಮಾರಸ್ವಾಮಿ ಅವರು. ಅವನೊಂದು 5,000 ಕೊಟ್ಟ. ಸರ್ ಫ್ಯಾನ್ಸಿಗೆ ನಾನು ಕೊಡ್ತೀನಿ ಕುಮಾರಸ್ವಾಮಿ ಅವ್ರದ್ದು. ನನಗೆ ಭಾಳ ಇಷ್ಟ ಕುಮಾರಸ್ವಾಮಿ. ಹೋಗಿದ ತಕ್ಷಣ ವಾಟರ್ ಬೆಡ್ಸ್ ಅವ್ರ ಕೈಯಿಂದ ಕೊಡಿಸ್ದೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರು ಕುಮಾರಸ್ವಾಮಿ. ಅವ್ರ ಸಿಸ್ಟರ್ ಶೈಲಜ ಅಂತ, ಅವ್ರು ಭಾಳ ನನಗೆ ಭಾಳ ಕ್ಲೋಸ್ ನನಗೆ, ನನ್ನ ತಂಗಿ ಥರ ಅವರು. ಶೈಲಜ ಯಾವಾಗಲೂ ಅಣ್ಣ ಅಂತಾರೆ. ಭಾಳ ಇದು ಹಾಸ್ಪಿಟ್ಲ್ ಇನ್ನೂ ತುಂಬ ಇದೆ ಸರ್. ನಾವು ಭಾಳ ಕಮ್ಮಿ ಮಾಡಿದ್ರಿ, ಇನ್ನೂ ಮಾಡಬೇಕು ವಾಟರ್ ಬೆಡ್ಸು ಇದು ಎಲ್ಲ ಇವಾಗ ಸಾಕಷ್ಟಿದೆ. ಡೈಲಿ ಕೇಸಸ್ ಇದ್ದೇ ಇರ್ತದೆ, ಡೈಲಿ ಇರುತ್ತೆ. ಫುಲ್ ಆಗ್ತಾಯಿದೆ ಅಂತ ನನಗೆ ಇವಾಗ ಜಾಸ್ತಿ ನಾನು ಹೋಗಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತ. ವೀಕ್ಲಿ 1 2 ಇಲ್ಲ 15 ಡೇಸ್ಗೆ ಒಂದು ಸತಿ ಹೋಗ್ತೀನಿ. ಅಲ್ಲಿ ಏನು ಬೇಕು ಸರ್ ಇವಾಗ ಎಲ್ಲ ಇವಾಗ ಚೆನ್ನಾಗಿದೆ. AC ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಫುಡ್ಡು ಬರ್ತಾಯಿದೆ, ಫ್ರೀ ಫುಡ್, ಒಳ್ಳೆ ಫುಡ್ಡು ಕೊಡ್ತಾಯಿದ್ದಾರೆ. ಅವ್ರಿಗೆ ಏನು ಅಂದರೆ ಮಂತ್ಲಿ ಇನ್ಕಮ್ಗೆ ಸ್ವಲ್ಪ ಕೊಡಬೇಕು, ಇವ್ರಿಗೆ ಗೌರ್ಮೆಂಟು ಕೊಡಬೇಕು. ಇವ್ರಿಗೆ ಅಂತ ಒಂದು ಆ್ಯಸಿಡ್ ಪ್ರೇಮಗೆ ವಿಧಾನಸೌಧದಲ್ಲಿ ಪಾಪ CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವಳು ಕೆಲಸ ಕೊಡಿಸಿದ್ದಾರೆ. ಇಷ್ಟು ಮಾಡಿದ್ರೆ ಸಾಕು. ಒಂದು CM ಬಡವ್ರಿಗೆ ಒಂದು 20 ಕೇಸ್ಗಳು, ಬರ್ನ್ಸು, ಕ್ಯಾನ್ಸರು ಪರ್ಸ್ನಲಾಗಿ ಬಂದು ಅವ್ರಿಗೆ ಕೊಟ್ಬಿಟ್ರೆ ಸಾಕು. ಹಾರ್ಟ್ ಪ್ರಾಬ್ಲಮ್ಮು ಎಷ್ಟಿದೆ ಸರ್ ನಮ್ಮ ಪಾಪ್ಯುಲೇಷನ್ಗೆ? ಬೇಜಾನ್ ಬೇಕು ನಿಮಗೆ, ಬೇಜಾನ್ ಬೇಕು. ಕೋಟಿಗಟ್ಟಲೆ ಪಾಪ್ಯುಲೇಷನ್ ನಮ್ಮದು, ಕೋಟಿಗಟ್ಟಲೆ ಪಾಪ್ಯುಲೇಷನ್. ಅಲ್ಲಿ ನೀವು ಹೋಗ್ತಾ ಇದ್ದು ಎಂತೆಂಥ ಕೇಸ್ಗಳು ಬರುತ್ತೆ. ಇದ್ರ ಮಧ್ಯೆ ನನಗೆ ಇವಾಗ ಸ್ಟೇಷನ್ಗಳಲ್ಲಿ ಹೋಗ್ತಾ ಇದ್ದೆ, ಅವಾಗೆ ಅಲ್ಲಿ ಕೇಸ್ಗಳು ಬರ್ತಾಯಿತ್ತು. ಪೊಲೀಸ್ ಸ್ಟೇಷನಲ್ಲಿ ಅವಾಗೆ ಪೊಲೀಸ್ ಟಚ್ ಆಗ್ತಿತ್ತು. ಅದೇ ಈ ಬರ್ನ್ ಕೇಸ್ ಅದಕ್ಕಿಂತ ಮುಂಚೆನೂ ಇತ್ತು, ಬಟ್ ಇದಾದ್ಮೇಲೆ ಜಾಸ್ತಿ ಆಯಿತು ವಿಕ್ಟೋರಿಯಾ ಹಾಸ್ಪಿಟ್ಲಿಂದ. ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರಾತ್ರಿ ಬೆಳಗ್ಗೆ ಎಲ್ಲ ಹೋಗ್ತಿರಲ್ಲ, ಅಲ್ಲಿ ಭಯ ಆಗೋದು ಈಗ ಆ ಥರದ್ದೇನು ಆಗಲ್ಲ? ಇಲ್ಲ ನನಗೆ ಯಾವತ್ತೂ ಆಗಿಲ್ಲ. ಒಂದು ಸತಿ ಭಯ ಅಂತ ಹೇಳ್ಬೋದು, ಇಲ್ಲದ್ರೆ ಬೆಚ್ಚ ಬೀಳ್ತೀನಿ. ಬೆಳಿಗ್ಗೆ ಹೋಗಿದ್ದೀನಿ, 3 ಜನ ಸುಟ್ಟೋಗಿದ್ದಾರೆ. ನೈಟ್ 1 o'clock ಹೋಗಿದ್ದೀನಿ. ಅಯ್ಯೋ, ಅವ್ರೇನು ಅನ್ಕೊಂಬಿಟ್ರು ನಾನು ಡಾಕ್ಟ್ರೇ ಅಂತ ಬಂದ್ಬಿಟ್ಟು ಹಿಂದ್ಗಡೆ ಜೋರಾಗಿ ಕಿಸ್ಕೊಂಡು ತಪ್ಕೊಂಬಿಟ್ಟ ಅವನು. ಅವ್ರ ಮಗಳು ಎಲ್ಲ ಸುಟ್ಟೋಗಿರೋರು ತಪ್ಕೊಂಬಿಟ್ರು ಮಧ್ಯರಾತ್ರಿ. ಏನು ಹಿಂಗೆ ಇದು. ಆಮೇಲೆ ಸಡನ್ ಏನಪ್ಪ ಅಂತ ನನಗೇನು ಗಲೀಜಿದ್ದು ಏನಾಗಿಲ್ಲ. ಆಮೇಲೆ ಒಂದು ಸೆಕೆಂಡ್ ಆಮೇಲೆ ಅಲ್ಲಿಂದ ನಾನು ನೈಟ್ 2:30ಗೆ ನಾನು ಫಾರ್ಮ್ ಹೌಸ್ಗೆ ಹೋಗಿ ಮಲ್ಕೊತಾ ಇದ್ದೆ ಒಬ್ಬೊಬ್ಬನೇ. ಮನೇಲಿ ಬಸವನಗುಡಿಯಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ. ಕನಕಪುರ ರೋಡ್ ತಲಗಡ್ಪುರದಲ್ಲಿ ನೈಟ್ ಹೋಗ್ತಾ ಇದ್ದೆ. ಒಬ್ಬನೇ ಮಲಗ್ತಾ ಇದ್ದೆ. ಏನು ಮೈಂಡ್ ಒಂದು ಸ್ಟ್ರಾಂಗ್ ಇದ್ಬಿಟ್ರೆ ನಿಮ್ಗೇನೂ ಅನ್ಸಲ್ಲ. ಮೈಂಡ್ ಸ್ಟ್ರಾಂಗ್ ಇರಬೇಕಲ್ಲ. ಸೊ ಈ ಸುಟ್ಟೋಗಿರೋ ಜನ ಸರ್, ಅವರು ಆ್ಯಕ್ಚುಲಿ ಮೈಯಲ್ಲಿ ಬ್ಲಡ್ಡು, ಅಕೀವು ಅದೆಲ್ಲ ಮಾಂಸ ಇರುತ್ತೆ ತುಂಬ. ಅದು ಸೆಪ್ಟಿಕ್ ಆಗುತ್ತಲ್ಲ, ಸೆಪ್ಟಿಕ್ ಆಗುತ್ತೆ. ಟಾರ್ದು ಹೇಳ್ದೆ ಅಲ್ವಾ, ಅದು ವರ್ಸ್ಟು ಟಾರು, ಆ್ಯಸಿಡು, ಇದು ಸಿಮೆಣ್ಣೆ, ಪೆಟ್ರೋಲು. ಈ ಕೆಲವರು ವರದಕ್ಷಿಣೆ ಸುಟ್ಬಿಡ್ತಾರೆ. ಹೌದೌದು, ಕತ್ರಗುಪ್ಪೆಯಲ್ಲಿ ನಾವಿನ್ನೂ ಪೊಲೀಸವ್ರು ಹೋಗೋಷ್ಟಲ್ಲಿ ಸುಟ್ಬಿಟ್ಟಿದ್ದಾನೆ. ಅದು ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದ್ಲು ಅಂದರೆ ಅವಳು ಬಾತ್ರೂಮಲ್ಲಿ ಹೋಗಿ ಎಲ್ಲ ನಾವು ಫೋಟೋಸ್ ತೆಗೆದ್ವಿ, ಎಲ್ಲ ಮಾಡಿದ್ವಿ. ಇನ್ಕ್ವೆಸ್ಟು, ಫಿಂಗರ್ ಪ್ರಿಂಟ್ಸ್ ಅವರು ಎಲ್ಲ ಬಂದರು. ಆಮೇಲೆ ಮತ್ತೆ ಮಾವನೇ ಸುಟ್ಟು ಅಂತ. ಆಮೇಲೆ ಎಷ್ಟೋ ವರ್ಷ ಜೈಲಲ್ಲಿದ್ದರು. ಆಮೇಲೆ ಬಂದ್ಬಿಟ್ರು ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲಪ್ಪ. ಮುದ್ದಾದ ಹುಡುಗಿ ಸುಟ್ಬಿಡೋದು ದುಡ್ಡು ಕೊಟ್ಟಿಲ್ಲ ಅಂತ. ಸ್ಮಾಲ್ ಇದು, ಅವ್ರೇನು ಶ್ರೀಮಂತರಲ್ಲ, ಸಿಕ್ಕಾಕೊಂಡ್ರು. ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ. ಲಾಯರ್ಗಳಿರ್ತಾರೆ. ಅವಾಗ ಆಮೇಲೆ ಅವ್ರ ತಂದೆ ತಾಯಿ ನಮ್ಮ ಮಗಳೇ ಹೋದ್ಮೇಲೆ ಅಂತೆ ದೇವ್ರು ಶಿಕ್ಷೆ ಕೊಡ್ತಾನೆ. ಯಾರೇ ಸುಟ್ಬಿಟ್ರೆ ಆಗಲಿ, ಏನೊಂದು ಮಾಡಿದ್ರೆ ದೇವರು ಇದ್ದೇ ಇರ್ತಾನೆ. ಅವ್ರು ಇಲ್ಲಾಂದ್ರೆ ಅವ್ರು ಕಾನ್ಷಿಯಸ್ ಆದರೂ ಇರುತ್ತಲ್ಲ ಮಾಡಿದೆ ಅಂತ. ಸಾಯೋ ಟೈಮಲ್ಲಾದರೂ ಅವ್ರಿಗೆ ಇರುತ್ತೆ. ಇದ್ದಾರೆ ತುಂಬ ಜನ ಸುಡ್ತಾರೆ ಸುಮ್ಮನೆ. ಗ್ಯಾಸ್ ಬರ್ಸ್ಟು ಅಂತಾರೆ, ಹಂಗಂಗೆ ಮುಚ್ಚಿಬಿಡ್ತಾರೆ. ಇನ್ನೊಂದು ಹೇಳ್ತೀನಿ, ಬಂದು ಕೇಸು BDA ಕಾಂಪ್ಲೆಕ್ಸಲ್ಲೇ ಒಬ್ಬ ಟೈಲರ್ ಇದ್ದ, ಬನಶಂಕರಿ BDA ಕಾಂಪ್ಲೆಕ್ಸ್. ಅವ್ನ ಅಣ್ಣ ತಮ್ಮನೂ ಅತ್ತಿಗೆಗೆ ಸುಟ್ಬಿಟ್ಟಿದ್ದಾನೆ. ಅಯ್ಯೋ, ಸತ್ತೋದ್ಲು ಅವಳು. ಆಮೇಲೆ ಇದು ಚೆಕ್ ಮಾಡೋಕ್ಕೆ ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ಬನಶಂಕರಿ. ನಾನು ಅಂತೇಳಿ, ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀರಾ, ಇವ್ನು ಒಳಗಡೆ ಆಗ್ದಿರಂಗೆ ನಾನು ಸ್ವಲ್ಪ ದುಡ್ಡು ಕೊಡು. ಸರ್ ಆ ಥರ ಎಲ್ಲ ಮಾತಾಡಬೇಡಿ, ನಿಮಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಪೊಲೀಸಲ್ಲಿ, ಅನುಭವಿಸ್ಬೇಕು ಸರ್ ಸಬ್ ಇನ್ಸ್ಪೆಕ್ಟ್ರು. ಅವಾಗ ಅಂತ ಆಮೇಲೆ ಹೇಳಿದೆ, ನಿನ್ನ ಕಮಿಷನರ್ ಹತ್ರ ಹೇಳ್ತೀನಿ, ಎಷ್ಟು ಆನೆಸ್ಟ್ ನೀನು ಅಂತ. ಏನು ಬೇಡ ಸರ್, ನೀವ ಸರ್ ಅಂತ ಆಮೇಲೆ ಹೇಳಿದೆ ನಾನು, ನವೀನ್ ಚೆನ್ನಮ್ ಅಂತ. ಎಷ್ಟು ಖುಷಿ ಆಯಿತು ಗೊತ್ತಾ. ಆ ಸಬ್ ಇನ್ಸ್ಪೆಕ್ಟ್ರು ಅವನು ಸುಮ್ಮನೆ 1 ಲಕ್ಷ ಕೊಡ್ತೀನಿ, 1 ರೂಪಾಯಿ ಇಲ್ಲ ಸರ್, ಅವ್ನು ಹೋಗ್ಬೇಕು ಜೈಲಿಗೆ. ಪಾಪ ಅವನೇ ಎಲ್ಲ ಇದು ಮಾಡಿದ್ದು, ಇನ್ಕ್ವೆಸ್ಟ್ ಮಾಡಿ ರಿಪೋರ್ಟ್ ಮಾಡಿದ್ದು, ಮಾಜಾರ್ ಬರ್ಕೊಂಡಿದ್ದು ಎಲ್ಲ.
ಸಬ್ ಇನ್ಸ್ಪೆಕ್ಟ್ರು, ಅವ್ನ ಹೆಸ್ರೇನೋ ಇದೆ, ನಾನು ಬರೆದಿಟ್ಟಿದ್ದೀನಿ. ಈ ಥರ ಎಂಥ ಆಫೀಸರ್ಸ್ ಹಿಂಗೆ ಸಪೋರ್ಟ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಸ್ಪೆಷಲ್ ಪೊಲೀಸ್ ಅಂತ ಸ್ಪೆಷಲ್ ಪೊಲೀಸ್ ಸ್ಪೆಷಲ್ ಪೊಲೀಸ್ ಆಫೀಸರ್ ಅಂತ ಒಂದು ಕಾರ್ಡ್ ಇಶ್ಯೂ ಮಾಡಿದ್ರು, ಶಂಕರಪ್ಪ ಅಂತ, ಬಸವನಗುಡಿ ಇನ್ಸ್ಪೆಕ್ಟ್ರು. ನಾನು ಸರ್ವೀಸ್ ನೋಡಿಬಿಟ್ಟು ಒಂದು ಮಾರೇನಹಳ್ಳಿಯಲ್ಲಿ ಒಂದು ಬಿಲ್ಡಿಂಗ್ ಬಿತ್ತು. ಆವಾಗ ನಾನು ಹೋಗಿ ಅಲ್ಲಿ ಈ ಬರ್ನ್ಸ್ ಒಂದೇ ಅಲ್ಲ, ಎಲ್ಲ ಕಡೆ ನುಗ್ತಾ ಇದ್ದೆ ನಾನು. ಅಲ್ಲಿ ಬಿದ್ದಿರೋ ಬಿಲ್ಡಿಂಗಲ್ಲೆಲ್ಲ ಏಟ್ಗಳು ಬಿದ್ದಿತ್ತಲ್ಲ, ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಸೇರಿಸಿ ಇದೆಲ್ಲ ಶಂಕರಪ್ಪ ಅಲ್ಲಿ ಬಂದಿದ್ದರು, ಮೋತಿರಾಮು ಶಂಕರಪ್ಪ ನಂಗೆ ಗೊತ್ತಿತ್ತು. ಬಟ್ ನಾನು ಮಾಡಿದ ಕೆಲಸ ನೋಡಿ ನೆಕ್ಸ್ಟ್ ಡೇ ಬರ್ಬೇಕು ನೀನು ನಾನು ಚೇಂಬರ್ಗೆ. ಅವಾಗ ಅನಂತಕುಮಾರ್ ಹೋಯ್ತು. ಅವಾಗ ಅನಂತಕುಮಾರ್ ಆಲ್ಸೋ ನಾನು ನೋಡಿ ನೀವು ಒಂದು ದಿವಸ ಆಫೀಸಿಗೆ ಬರಬೇಕು ಅಂತ ಹೇಳಿದೆ, ಮಲ್ಲೇಶ್ವರಂ ಆಫೀಸ್ಗೆ. ಸೊ ಶಂಕರಪ್ಪ ಇದು ಆಯಿತು, ಅನಂತಕುಮಾರು ನಾನು ನನ್ನ ವೈಫ್ ಹೋದ್ವಿ. ಆಚೆ ಬಂದರು ಅನಂತಕುಮಾರು. ಸರ್ ನಾನು ಮಾತಾಡ್ಸ್ಬಿಟ್ಟು ಆಚೆ ಬಂದು, ನೋಡಮ್ಮ ಇವನು ಪೊಲೀಸವ್ರ ಜೊತೆನೇ ಯಾವಾಗಲೂ ಇರ್ತಾರೆ, ನೀವೊಂದು ಮಾಡಬೇಕು, ನನ್ನ ಜೊತೆ ಸೇರಿಸ್ಬಿಡಿ, ಫ್ಯೂಚರ್ ಒಂದು ಕೌನ್ಸಿಲರು MLA ಮಾಡ್ತೀನಿ ಅಂತ ಹೇಳಿದೆ. ಆಯ್ತು ಸರ್ ಅಂತ ಅವಳು ಬಂದ್ಬಿಟ್ಟು ಮನೇಲಿ ಒಂದೇ ಇದು, ಅಯ್ಯೋ MLA ಯಾವತ್ತೂ ಹೋಗ್ಬೇಡಿ, ಇವಾಗಲೇ ಸಿಗೋಲ್ಲ ನೀವು, ಅದೆಲ್ಲ ಬೇಡ, ನಮ್ಮ ತಂದೆನೂ ಬೇಡ, ಪೊಲೀಸವ್ರ ಜೊತೆ ಇರಿ ಪರ ಇಲ್ಲ, ಪಾಲಿಟಿಕ್ಸ್ ಮಾತ್ರ. ನನಗೆ ಇಂಟ್ರೆಸ್ಟ್ ಇತ್ತು, ಯಾಕಂದರೆ ಪಾಲಿಟಿಕ್ಸಲ್ಲಿ ಹೋದರೆ ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೋದು. ನಾವು ಆನೆಸ್ಟ್, ಬೇರೆಯವ್ರು ಏನು ಮಾಡ್ಕೊಳ್ಳಿ, ಅವನ್ನ 1000 ಕೋಟಿ ಇದ್ದೀನಿ, ನನಗೇನಾಗಬೇಕದು, ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇದೆ, ಅದು ಹಿಡಿತಾರೆ ಬಿಡ್ತಾರೆ. ನಾವು ಎಲ್ಲರನ್ನೂ ಕರೆಕ್ಟ್ ಮಾಡೋಕ್ಕಾಗುತ್ತಾ? ನಮ್ಮ ಮನೆಯಲ್ಲೇ ನಮ್ಮ ಕರೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರವ್ರ ಮನೇಲಿ ಅವ್ರ ಮಕ್ಕಳೇ ಒಂದೊಂದ್ಸತಿ ಕೇಳಲ್ಲ ಅಂದರೆ ನನ್ನ ದೇಶನೂ ಅದು ಉದ್ಧಾರ ಮಾಡಿಬಿಡ್ತೀನಿ ಅಂತ. ನಿಮ್ಗೆ ಎಷ್ಟಾಗುತ್ತೋ ನಿಮ್ಮ ಕೆಪಾಸಿಟಿ ಮಾಡಿ. ಸೊ MLA ಮಾಡ್ತಾರೆ, ಅದು ಮಾಡ್ತಾರೆ. ಆಮೇಲೆ ಅಮೆರಿಕಾಗೂ ಹೋಗಿದ್ದೆ. ಅನಂತಕುಮಾರ್ ವಾಸ್ ವೆರಿ ಗುಡ್. ಅಮೆರಿಕಾ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಿಗ್ತಾಯಿದ್ರು, ಅವ್ರು ಬಂದಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅವ್ರು ರಾಮಲಿಂಗ ರೆಡ್ಡಿ MLA ಇದ್ದರು, ಅವ್ರ ಹತ್ರನೂ ಹೋಗಿ ಎಲ್ಲ ಮಾತಾಡಿದ್ವಿ. ಸ್ವಲ್ಪ ಅದಕ್ಕೆಲ್ಲ ಬಂತು. ಆವಾಗ ನನಗೆ ನಮ್ಮ ತಂಗಿ ಫೋನ್ ಮಾಡಿದ್ಲು ಜರ್ಮನಿಯಿಂದ, ನಿಂದು BBC ಬರ್ತಾಯಿದೆ ನ್ಯೂಸ್, ನೀನು ಮಾತಾಡೋದಿಲ್ಲ ಅಂತ. ಏನು ಖುಷಿ ಆಯಿತು, BBC ನ್ಯೂಸಲ್ಲಿ ಬರ್ತಾಯಿದ್ದೆ ಅಂತ. ಅವಾಗೆ ನಮ್ಮ ತಂಗಿ ಜರ್ಮನಿಯಿಂದ ಅದು. ಆಮೇಲೆ ಅಲ್ಲಿ ಸ್ವಲ್ಪ ಕಲೆಕ್ಷನ್ ಮಾಡಿ ಕಟ್ಟಾಸು ಬ್ರೆಡ್ಡು ಇದು ಎಲ್ಲ ಕೊಟ್ವಿ ಪೌರ ಕಾರ್ಮಿಕರಿಗೆ. ಅವ್ರದ್ದೇ ಮನೆಗಳೆಲ್ಲ ಇದಾಗಿದೆ ಅವಾಗೆ, ತುಂಬ ಇದಾಯ್ತು ಅವಾಗೆ ಪಾಪ. ಅಲ್ಲ, ಏನು ಸ್ಪೆಷಲ್ ಪೊಲೀಸ್ ಆಫೀಸರ್ ಅಂತ ನಿಮ್ಗೊಂದು ಪೋಸ್ಟ್ ಕೊಟ್ಟಿದ್ರು. ಅದೇ ಆಮೇಲೆ ಹೇಳಿಲ್ವ, ಶಂಕರಪ್ಪ ಅಲ್ಲಿ ನೋಡಿಬಿಟ್ಟು ಕರೆದ್ರು. ನೆಕ್ಸ್ಟ್ ಡೇ ಅವರು ರೇವಣ್ಸಿದ್ದಾರೆ ಕಮಿಷನರು. ಆವಾಗ ಸ್ಪೆಷಲ್ ಪೊಲೀಸ್ ಆಫೀಸರ್ ಅಂತ ಒಂದು ಕಾರ್ಡ್ ಕೊಟ್ಟರು. ಅದು ಫಸ್ಟ್ ಕಾರ್ಡ್ ನನಗೆ ಕೊಟ್ಟಿದ್ದು ಇಡೀ ಬೆಂಗಳೂರಲ್ಲಿ. ಆಮೇಲೆ ಬೇರೆಯವ್ರಿಗೆಲ್ಲ ಕೊಟ್ಟರು. ನಂಬರ್ 1 ನನಗೆ ಬಂದಿದ್ದು. ಆಮೇಲೆ ತೆಗೆದುಬಿಟ್ಟು 2 ಮಾಡಿದ್ರು, ಅನಿಲ್ ಕುಂಬ್ಳೆ ನಂಬರ್ 1 ಮಾಡಿದ್ರು. ಈಸ್ VVIP ಎಲ್ಲ. ಸೊ ಏನು ಸ್ಪೆಷಲ್ ಪೊಲೀಸ್ ಅದು ಆಫೀಸರ್? ನೀವು ಪೊಲೀಸ್ ಜೊತೆ ಒಂದು ಸಪೋರ್ಟ್ ಅಷ್ಟೇ, ವಾಲಂಟಿಯರ್ ಇದು. ಇವಾಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ನಮ್ಮವ್ರು ಮಿಸ್ಯೂಸ್ ಮಾಡ್ಕೊತಾರಲ್ಲ, ಗೊತ್ತಲ್ಲ ನಿಮಗೆ. ನಾನು ಒಂದು 7-8 ಜನ ಸ್ಪೆಷಲ್ ಪೊಲೀಸ್ ಆಫೀಸರ್ ಮಾಡಿದೆ ಬನಶಂಕರಿಯಲ್ಲಿ, ಬಸವನಗುಡಿಯಲ್ಲಿ. ಅದರಲ್ಲಿ ಒಬ್ಬ ಬುಲೆಟ್ ಹಿಡ್ಕೊಂಡು ಲಾರಿಗಳ ಹತ್ರ ಕಾರ್ಡ್ ಹಿಡ್ಕೊಂಡ್ಬಿಟ್ಟು ಲಾರಿಗಳ ಹತ್ರ ಕಲೆಕ್ಷನ್ ಶುರು ಮಾಡಿಬಿಟ್ಟ ನಮ್ಮ ಜನ. ಅವನು ಒದ್ದೋಡ್ದು, ನನ್ನ ಮಗನೇ ನಿನ್ನ ಹಂಗೆ ಮಾಡಿದ್ರೆ ನೀವು ಪೊಲೀಸರ ಹತ್ರ ಓಡಿಸಿ. ಗಿರಿನಗರ ಪೊಲೀಸವ್ರು ರಾತ್ರಿ ಫೋನ್ ಮಾಡಿ, ಸರ್ ನಿಮ್ಮ ಒಬ್ಬ ಬುಲೆಟ್, ಅವ್ನು ಪೊಲೀಸ್ ಥರನೇ ಇದ್ದ, ಬುಲೆಟ್ ಅಡ್ಡ ಹಾಕ್ಬಿಟ್ಟು ಒಂದೆಷ್ಟೋ 2-2 ಸಾವಿರ ಫಸ್ಟ್ ಡೇನೇ ಹಿಡಿದ್ಬಿಟ್ರು ಸದ್ಯಕ್ಕೆ ಅವನ್ನ. ಓಕೆ, ಅದಕ್ಕೆ ನಾನು ಯಾರನ್ನೂ ರೆಕಮೆಂಡ್ ಮಾಡಲ್ಲ ಇದಕ್ಕೆಲ್ಲ. ನಮಗೆ ಕೆಟ್ಟ ಹೆಸರು ಬರುತ್ತಲ್ಲ, ಯಾಕೆ ಸುಮ್ಮನೆ. ಸೊ ನಾನು ಅಲ್ಲಿಂದ ನಾನು ಸುಮಾರು ಕೇಸ್ಗಳು ಹಿಡಿಯಕ್ಕೆ ಹೋಗಿದ್ದೆ ಪೊಲೀಸವ್ರ ಜೊತೆ. ಸಿಕ್ಕಾಪಟ್ಟೆ ವರ್ಕ್ ಮಾಡಿದೆ. ನಾನು ಜೀಪ್ ಕೊಟ್ಟಿದ್ದೆ, ಕಮಾಂಡರ್ ಜೀಪ್ ಡಿಪಾರ್ಟ್ಮೆಂಟ್ಗೆ. ಡಿಪಾರ್ಟ್ಮೆಂಟ್ ನನ್ನ ಹೆಸರಲ್ಲೇ ಇತ್ತು. ಫುಲ್ ಯಾವಾಗ ಬೇಕಾದ್ರೆ ತೊಗೊಂಡೋಗ್ಬೋದು ನೈಟ್ ರೌಂಡ್ಸ್ಗೆ. 1555 ಅಂತ ನೈಟ್ ಸೇಮ್ ಪೊಲೀಸ್ ಜೀಪ್ ಇದ್ದಂಗೆ ಇತ್ತು. ಅದೊಂದು 3-4 ವರ್ಷ ಕೊಟ್ಟಿದ್ದೆ ರೇವಣ್ಸಿದ್ದೆ ಆ ಟೈಮಲ್ಲಿ. ಸೊ ರೇವಣ್ಸಿದ್ದೆ ಅವರು ಭಾಳ ಎನ್ಕರೇಜ್ ಮಾಡಿದ್ರು. ಅವ್ರು ಕಾರ್ಡ್ ಕೊಡೋ ದಿವಸನೇ ನಾನು ಹೇಳಿದೆ, ಸರ್ ನಾನು ಇದು ಒಳ್ಳೆ ಕೆಲಸ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ ಅಂತ. ಹಂಗೆ ಆಯಿತು. 3 ಅವಾರ್ಡ್ ಕೊಟ್ಟರು ರೇವಣ್ಸಿದ್ದೆ. ಒಂದು ಮರ್ಡರ್ ಕೇಸಿಗೆ ಕೊಟ್ಟರು. ಸೊ ಏನು ಮಾಡ್ತೀವಿ ಸ್ಪೆಷಲ್ ಪೊಲೀಸ್ ಆಫೀಸರ್ ಅಂದರೆ? ಏನು ಕೆಲಸ ಇರುತ್ತೆ? ವಾಲಂಟಿಯರ್ ಅದು. ವಾಲಂಟಿಯರ್ ಪೊಲೀಸವ್ರ ಜೊತೆ ಹೋಗೋದು, ಮರ್ಡರ್ ಕೇಸ್ಗೆ ಹೋಗೋದು, ಒಂದು UDRಗೆ ಹೋಗೋದು, HBT ಕೇಸಸ್, ಹೌಸ್ ಬ್ರೇಕ್ ಥೆಫ್ಟು, ನೈಟ್ ರೌಂಡ್ಸಲ್ಲಿ. ಸೊ ಪೊಲೀಸ್ ಕಾರ್ಡ್ ಇದ್ದರೆ ಒಳ್ಳೆಯದು. ನಮ್ಮನ್ನು ಯಾರ ಕಳಿಸ್ಬಿಟ್ಟು ನಾವು ಒಂದು ಸ್ಪೆಷಲ್ ಪೊಲೀಸ್ ಆಫೀಸರ್ ನೈಟ್ ಏನಕ್ಕೆ ಸುತ್ತಾಡ್ತಾ ಇದ್ದೀರ ಅಂತ ಅಷ್ಟೇ. ಆಮೇಲೆ ಎಲ್ಲೋದ್ರೂ ನಮಗೆ ಒಂದು ಮರ್ಯಾದೆ ಇತ್ತು ಕೆಲಸ ಮಾಡಿದವ್ರಿಗೆ. ಸುಮ್ಮನೆ ಸ್ಟೈಲ್ ಹಿಡ್ಕೊಂಡ್ರೆ ಏನೂ ಬರಲ್ಲ. ಅದು ಕೆಲಸ ಜೊತೆ ಮಾಡಬೇಕು. ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸೊ ನೀವು ಪೊಲೀಸ್ ಮಾಹಿತಿ ಕೂಡ ಕೊಡ್ತಿರ್ತೀರಿ? ಕೊಡ್ತಾಯಿದ್ದೆ, ತುಂಬ ಕೇಸ್ಗಳಿಗೆ ಕೊಡ್ತಾಯಿದ್ದೆ. ಆಮೇಲೆ ಇದಕ್ಕೆಲ್ಲ ಹೋಗಿದ್ದೀನಿ, ಹೊಸೂರು, ತಿರುಪತಿ ಕೇಸ್ಗಳಿಗೆ. ಕೆಲವು ಕೇಸಸ್ ಹೇಳಿ ನೀವು. ನೋಡಿ, ಒಂದು ನಾನು ಕಾರ್ಡ್ ಕೊಟ್ಟ ಮೇಲೆ ಶ್ರೀನಿವಾಸ್ಲು ಅಂತ ಇದ್ದರು, DG ಟಿ ಶ್ರೀನಿವಾಸ್ಲು. ಅವರೊಂದು ಯಾವುದೋ ಒಂದು ಇನ್ಫಾರ್ಮೇಷನ್ಗೆ ನಾನು ಕಳಿಸಿದ್ರು. ಅದನ್ನು ನಾನು ಇದು ಮಾಡ್ಕೊಂಬಂದೆ. ಅದಕ್ಕೆ ನನಗೆ 1000 ರೂಪಾಯಿ ರಿವಾರ್ಡು, ಒಂದು ಸರ್ಟಿಫಿಕೇಟ್ ಕೊಟ್ಟರು. ದೊಡ್ಡ ಮರ್ಡರ್ ಕೇಸ್ದು. ನಾನು ಜಸ್ಟ್ ಇದ್ದೆ. ಸೀರಿಯಲ್ ಮರ್ಡರ್ ಆಯಿತು ಒಂದು, ಇಲ್ಲಿ ಬನಶಂಕರಿ ಲಿಮಿಟ್ಸಲ್ಲಿ. ಅದೇನು ಅಂದರೆ ಯಾವನೋ ಕರ್ಕೊಂಬಂದು
ಏನೋ ಕಳ್ತನದ ಕೇಸಲ್ಲಿ ಅವ್ನು ಏನೋ ಜ್ಞಾಪಕ ಇದೆ, ಕಳ್ತನದ ಕೇಸಲ್ಲಿ ಅವನಿಗೆ ಸ್ವಲ್ಪ ಪೊಲೀಸಲ್ಲಿ ಭಾಷೆಯಲ್ಲಿ ಇದು ಮಾಡ್ತಾಯಿದ್ರೆ ಸರ್ ನಾನು ಮಾಡಿಲ್ಲ ಸರ್ ಮಾಡ್ರು. ಆಯ್ತು ಕಳ್ತನದ ಕೇಸ್ಗೂ ಮಾಡ್ರಿಗೆ ಏನು ಡೌಟ್ ಬಂತು ಪೊಲೀಸವ್ರಿಗೆ. ಎಲ್ಲ ನೋಡಿದ್ರು. ಆಮೇಲೆ ಸರ್ ನವೀನ್ ನೀವು ನಮ್ಮ ಇನ್ಸ್ಪೆಕ್ಟ್ರು ಎಲ್ಲ ತಿರುಪತಿಗೆ ಹೋಗೋಣ ಅಂತ ಹೇಳಿದ್ರು. ಅವನು ಇನ್ಫಾರ್ಮೇಷನ್ ಕೊಟ್ಟೋಗಿದ್ರು. ಅವನು 3 ಜನ, ಅವನ ಹೆಸರು ಶ್ರೀನಿವಾಸು, ಪಾಪ ಬಡವರು. ಅವ್ನು 3 ಜನ ಈ ಸೀರಿಯಲ್ಗೆ ಮರ್ಡರ್ ಮಾಡ್ತಾಯಿದ್ರು. ಇಲ್ಲಿಂದ ತಿರುಪತಿಗೆ ಹೋಗೋದು, ದರ್ಶನ ಮಾಡ್ಕೊಳೋದು ಇಲ್ಲ ಮಾಡ್ತಾಯಿದ್ರು ಏನೋ. ಅಲ್ಲಿಂದ ಒಂದು ಟ್ಯಾಕ್ಸಿ ಹೈರ್ ಮಾಡೋದು. ರಾಜಣ್ಣ ಅಂತ ಟ್ಯಾಕ್ಸಿ ಹೈರ್ ಮಾಡ್ಕೊಂಡು ತುಮಕೂರು ಹತ್ರ ಬರೋದು. ಮುಂದೆ ಒಬ್ಬ, ಹಿಂದೆ ಇಬ್ಬರು. ಅವನಿಗೆ ಹಿಂಗೆ ಹಾಕ್ಬಿಟ್ಟು ಎಳೆದ್ಬಿಡೋದು. ಅಲ್ಲೇ ಮರ್ಡರ್ ಮಾಡಿ ಅಲ್ಲೇ ಬರ್ನ್ ಮಾಡಿಬಿಡ್ತಾಯಿದ್ರು, ಸುಟ್ಬಿಡ್ತಾಯಿದ್ರು. ಇಲ್ಲಿ ಔಟ್ಸ್ಕಟ್ಸಲ್ಲಿ ಆ ಟ್ಯಾಕ್ಸಿನ ತೊಗೊಂಡೋಗಿ, ಅಂಬಾಸಿಡರ್ ಟ್ಯಾಕ್ಸಿ ಆ ಥರ, ಆ ಟ್ಯಾಕ್ಸಿನ ಬೇರೆ ಡೂಪ್ಲಿಕೇಟ್ ಒಬ್ಬ ಮುಸ್ಲಿಮ್ ಅವನು ಯಾರೋ ಇದ್ದ ಕೋಲಾರ, ಅವನು ಹಿಡಿದ್ವಿ. ಅವನು RC ಬುಕ್ ಮಾಡಿಕೊಡ್ತಾಯಿದ್ದ. ಅಂಥದ್ದು ಒಂದು ಸುಮಾರು ಗೊತ್ತಿರೋಂಗೆ ಒಂದು 7-8 ಅಂಬಾಸಿಡರ್ಗಳ ಕಾರ್ಗಳೆಲ್ಲ ಸೀಸ್ ಮಾಡಿದ್ರು. ಅವ್ರನ್ನೆಲ್ಲ ಹಿಡಿದ್ವಿ. ಅದಕ್ಕೆ ನನಗೆ ಕ್ಯಾಶ್ ರಿವಾರ್ಡು ಎಲ್ಲ ಬಂತು. ಆಮೇಲೆ ತಿರುಪತಿ ಪೊಲೀಸ್ ಅವರೆಲ್ಲ ಬಂದಿದ್ರು, ತಿರುಪತಿ 2 ಟೌನ್ ಪೊಲೀಸ್. ಅವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡಿಕೊಂಡೆ, ಭಾಳ ಫ್ರೆಂಡ್ಶಿಪ್ ನನಗೆ ಬೇಕಾಯಿತು. ಅವ್ರಿಗೆ ಇಲ್ಲಿ ಲಾಡ್ಜು ಇದೆಲ್ಲ ಅವರೇ ದುಡ್ಡು ಕೊಟ್ಟರು, ನಾವು ಸ್ವಲ್ಪ ಅದು ಇದು ಹೆಲ್ಪ್ ಮಾಡಿ. ಸೊ ಅಲ್ಲಿ ನನಗೆ ಆಂಧ್ರ ಪೊಲೀಸ್ ಅವರು ಸ್ವಲ್ಪ ರೆಕಗ್ನೈಸ್ ಮಾಡಿದ್ರು. ಸೊ ನಾನು ಹೋದಾಗೆಲ್ಲ ಸ್ವಲ್ಪ ಚೆನ್ನಾಗಿ ನಮ್ಮನ್ನು ಇದು ಮಾಡ್ತಾಯಿದ್ರು. ಆಮೇಲೆ ಆ ಸೀರಿಯಲ್ ಮಾಡೋದು ಒಳ್ಳೆ ಇದಾಯಿತು, ಸೆನ್ಸೇಷನಲ್ ಆಯಿತು. ಅಂದರೆ ಟ್ಯಾಕ್ಸಿಗೋ ಗಾಡಿಗೋಸ್ಕರ ಸಾಯಿಸ್ಬಿಡೋದು. ವಿ ಶೇಖರ್ ಅಂತ ನಾನು ಒಳ್ಳೆ ಕೆಲಸ ಮಾಡ್ದ ಇನ್ಸ್ಪೆಕ್ಟ್ರು. ಸೊ ಅವ್ರ ಜೊತೆ ನಾನಿದ್ದೆ. ಆಮೇಲೆ ಇನ್ನೊಬ್ಬ ಡಿಸ್ಕೋ ರಮೇಶ್ ಅಂತ ಏಡ್ಸ್ ಬಂದಿತ್ತು. ಅವ್ನು ಭಯ ಇತ್ತು, ಅವ್ನು ಹತ್ರ ಹೋಗೋಕೆ ಚೂಸ್ಬಿಡ್ತಾನೆ ಏನಾದರೂ ಅಂತ. ಅವನು ನಾಗಮಂಗಲ ಬೆಟ್ಟದ ಮೇಲಿದ್ದ. 3 ದಿವಸ ಹೋಗ್ಬಿಟ್ಟಿದ್ದೀನಿ ಮನೇಲಿ ಹೇಳ್ದಿರ. ಸೆಕೆಂಡ್ ಡೇ ತಡ್ಕೊಂಡ್ರು, 3ನೇ ದಿವಸ ನನ್ನ ಹೆಂಡ್ತಿಗೆ ಶುರು ಆಗೋಯ್ತು, ಏನಪ್ಪ ಬಂದಿಲ್ಲ ಅಂತ. ಫೋನ್ ಸಿಗಲಿಲ್ಲ, ಅಲ್ಲಿ ಟವರ್ ಇಲ್ಲ, ಏನಿಲ್ಲ. ಅವ್ನು ಹಿಡಿದ್ವಿ ಒಳಗಡೆ ಬಂಡೆಗಳ ಹತ್ರ. ಸೊ ಅವ್ನು ಏನು ಮಾಡ್ತಾಯಿದ್ದ, ಕಳ್ತನ ಮಾಡಿಬಿಟ್ಟು ಎಂಥ ಬಂಡೆಗಳಲ್ಲಿ ಅಲ್ಲಿ ಹೋಗಿ ಮಲಗ್ತಾ ಇದ್ದ. ಹಾವುಗಳು ಎಲ್ಲ ಇರ್ತದೆ, ಅಂಥ ಟಫ್ ಎಲ್ಲ ಅವ್ನು ಗೊತ್ತಿತ್ತು ಏಡ್ಸ್ ಅವ್ನಿಗೆ ಏನೋ ಒಂದು ಸಾಯ್ತಾನೆ ಅಂತ ಸತ್ತೋಗಿರ್ಬೇಕು. ಅವನು ಡಿಸ್ಕೋ ರಮೇಶ ಅಂತ ಅವ್ನು ಕರ್ಕೊಂಬಂದ್ವಿ. ಕುಂಟಯ್ಯ ಅಂತ ಸಬ್ ಇನ್ಸ್ಪೆಕ್ಟ್ರು. ಅವ್ರಿಗೆಲ್ಲ ನಾನು ರೂಮ್ ಎಲ್ಲ ಮಾಡಿಸಿ, ನಮ್ಗೆ ಗೊತ್ತು ಇದರ ನಾಗಮಂಗಲದಲ್ಲಿ ಗೊತ್ತಿರೋರು ಇದು ಒಂದು ಲಾಡ್ಜ್ ಇತ್ತು, ಆರ್ಡಿನರಿ ಲಾಡ್ಜ್. ಅಲ್ಲಿದ್ವಿ. ನಾನೊಂದು ರೂಮು, ಒಂದು 7-8 ಜನ ಪೊಲೀಸವರು ಎಲ್ಲ. ಸೊ ಅಲ್ಲಿ ಇವಾಗ ನನ್ನ ಕಾರಲ್ಲೇ ಒಂದು ಪೊಲೀಸ್ ಜೀಪು, ಇನ್ನೊಂದು ನನ್ನ ಜೀಪು, ಅದರಲ್ಲೇ ನಾನು ಹೋಗಿ 2 ಡೇಸ್ಗೆ. ಆಮೇಲೆ ನಾನು ಹೆಂಡ್ತಿಗೆ ಫೋನ್ ಮಾಡಿದ್ರೆ, ಬನಶಂಕರಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರು. ಇಲ್ಲಮ್ಮ ನಾನೇ ಕಳಿಸಿದ್ದೀನಿ, ಯಾಕೆ ಹೇಳಿಲ್ವಾ? ಇಲ್ಲ ಅಂತ ಬಂದು ಬೈಸ್ಕೊಂಡೆ. ಎಲ್ಲಾದರೂ ಹೋದ್ರೆ ಸರಿಯಾಗಿ ಹೇಳ್ಬಿಟ್ಟು ಹೋಗಿ ಅಂತ. ಹಂಗೆ ಹೋಗ್ಬಿಡ್ತಾ ಇದ್ದೆ ನಾನು, ಯಾವುದೋ ಕೇಸ್ ಬಂತು ಅಂದರೆ. ಬನಶಂಕರಿ ನನ್ನ ಫ್ರೆಂಡ್ ಇನ್ನೊಬ್ಬ ರವಿಶಂಕರ್ ಅಂತ ಒಳ್ಳೆ ಲಾಯರ್ ಇದ್ದಾರೆ, ಇವತ್ತು ಫ್ರೆಂಡು, ಕ್ರಿಮಿನಲ್ ಲಾಯರು. ಅವರು ಒಂದು ಕೇಸ್ ಕೊಟ್ಟಿದ್ದರು, ಸೀನಾ ಅಂತ. ಅವನು ಒಳ್ಳೆ ಕಳ್ತನ ಮಾಡ್ತಾಯಿದ್ದ. ಅವನು ಹೋಗಿ ತಗೊಂಬಂದ್ವಿ ಹೊಸೂರಲ್ಲಿ. ಹೆಂಗೆ ಹಿಡಿದ್ವಿ ಗೊತ್ತಾ, ಫಿಲ್ಮಿ ಸ್ಟೈಲಲ್ಲಿ ಹಿಡಿದ್ವಿ. ಅವ್ನು ಲಾಡ್ಜಿಂದ ಬರೋವಾಗೆ ಅವ್ನು ಫಾಲೋ ಮಾಡಿ, ಅವ್ನು ಲಾಡ್ಜಲ್ಲಿ ಹೋಗಿ ಅಟ್ಯಾಕ್ ಮಾಡಿ, ಅವ್ನು ಜಂಪ್ ಮಾಡಿ ಈ ಕಡೆ ಹೋಗೋವಾಗೆ ಹಂಗೆಲ್ಲ. ರವಿಶಂಕರ್ ಒಳ್ಳೆ ಪರ್ಸನಾಲಿಟಿ. ಆಮೇಲೆ ಅಲ್ಲಿಂದ ಒಬ್ಬ ಮಲಯಾಳಿ ಇವನಿಗೆ ತೊಗೊತಾ ಇದ್ದಲ್ಲ, ಅವನು ಹಿಡ್ಕೊಂಬಂದ್ವಿ. ಜ್ಯುವೆಲ್ರಿ ತೊಗೊತಾ ಇದ್ದ ಅವನು. ಪಾಪ ಒಳ್ಳೆಯವನಿದ್ದ, ಅವ್ನು ಗೊತ್ತಿಲ್ಲ, ಬಟ್ ಬೇಕಲ್ಲ. ಅವ್ನು ಸೇಲಮಲ್ಲಿ ಒಂದು ಜ್ಯುವೆಲ್ರಿ ಅಂಗಡಿ ಇಟ್ಟಿದ್ದ, ತುಂಬ ರಿಚ್ ಫೆಲ್ ಅವನು, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದ. ಅವನು ಇಲ್ಲಿ ಬರ್ತಾಯಿದ್ದ ಇದಕ್ಕೆ ಹೊಸೂರಿಗೆ. ಇವನು ಕಳ್ತನ ಮಾಲ್ ತೊಗೊತಾ ಇದ್ದ. ನೀವೇನಾದರೂ ಯಾರ ಹತ್ರ ಜ್ಯುವೆಲ್ರಿ ತೊಗೊಂಡಾಗೆಲ್ಲ ಭಾಳ ಹುಷಾರಾಗಿರಬೇಕು. ಯಾರೋ ಬಂದು ಫ್ರೆಂಡ್ ಕೊಡ್ತೀನಿ, ಅದು ಕಳ್ತನದಾಗಿರ್ಬೋದು. ಯಾವತ್ತೂ ಅಂಗಡಿಯಲ್ಲಿ ತೊಗೋಬೇಕು. ಎಷ್ಟು ಒಂದು ಅವೇರ್ನೆಸ್ ನಾವು ಮಾಡ್ತೀವಿ, ಅದು ಜನಕ್ಕೆ ಗೊತ್ತಾಗಲ್ಲ. ಆದಷ್ಟು ಲಾಕರ್ಗಳಿಡಿ, ಬ್ಯಾಂಕ್ ಲಾಕರ್ಸಲ್ಲಿಡಿ. ಅದು ಬ್ಯಾಂಕ್ ಲಾಕರಲ್ಲಿಡೋದು ಡೇಂಜರ್. ಒಂದು ಸತಿ ಲಕ್ಷಾಂತರ ರೂಪಾಯಿ ತೊಗೊಂಡೋಗ್ತಾ ಇರ್ತಾರೆ. ಇವಾಗ ಗೋಲ್ಡ್ ಏನು ಸರ್ಪ್ರೈಸು. ಆಮೇಲೆ ಚೈನ್ ಸ್ನ್ಯಾಚಿಂಗು, ಅದಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಡೇ ಎಲ್ಲ ಸುತ್ತಾಯಿದ್ವಿ ಕಾರ್ಗಳಲ್ಲಿ. ಹಿಂಗೆ ಮಂಗಲ್ಲಿ ಹಾಕೊಂಡು ಚೈನ್ ಆಗಿ ಒಳಗಡೆ ಹಾಕ್ಕೊಳ್ಳಿ ಚೈನ್ ಸ್ನ್ಯಾಚಿಂಗ್. ಅವಾಗ ಚೈನ್ ಸ್ನ್ಯಾಚಿಂಗ್ ಒಂದು ಜಾಸ್ತಿ ಇತ್ತು, ಇವಾಗಲೂ ಇದೆ. ಅವಾಗ ಚೈನ್ ಸ್ನ್ಯಾಚಿಂಗ್ ಅಂದರೆ ಅದು ರೇವಣ್ಣ ಸಿದ್ಧ ಅಂತೂ ಅವ್ರ ಕೈಗೆ ಸಿಕ್ಕಾಕೊಂಬಿಟ್ರೆ ಕಾಂಪೋಲ್ ಅಂದರೆ ಸಾಕು. ವಾಕಿ ಟಾಕಿಯಲ್ಲಿ ಅಷ್ಟೇ ಇನ್ಸ್ಪೆಕ್ಟರ್ಗಳೆಲ್ಲ ಸತ್ರು ಅನ್ಕೋಬೇಕು. ಏನು ಕಾಂಪೋಲ್ ಅಂದರೆ ಕಮಿಷನರ್ ಕಾಂಪೋಲ್ ಇದ್ದಾರೆ ಅಂದರೆ ಸಾಕು. ಅವ್ರು ರೌಂಡ್ಸ್ ಬಂದುಬಿಡ್ತಾಯಿದ್ರು. ಅವ್ರ ಜೊತೆ ಒಂದು ಸತಿ ಹೋಗಿದ್ದೀನಿ ನೈಟ್ ರೌಂಡ್ಸ್. ಏನು ಮಾಡ್ತಾರೆ ಕಮಿಷನರ್ ರೌಂಡ್ಸ್ ಬಂದರೆ? ಏನು ಮಾಡಿ ಅವ್ರು ಎಲ್ಲ ಕಡೆ ಸಡನ್ನಾಗಿ ಬರ್ತಾರೆ. ಬ್ಯಾರಿಕೇಡ್ ಚೆಕ್ಕಿಂಗ್ ಇರುತ್ತಲ್ಲ, ಸಡನ್ನಾಗಿ ಬಂದಿರ್ತಾರೆ. ಯಾರು ಇಲ್ಲಿದೆ ಎಲ್ಲ ನೋಡ್ತಾರೆ. ಭಾಳ ಸ್ಟ್ರಿಕ್ಟ್ ಆಫೀಸರ್ ಅವರು ರೇವಣ್ಣ ಸಿದ್ದೆ ಅವರು. ಸಖತ್ ಸ್ಟೈಲಾಗಿ ಮಾಡ್ತಾಯಿದ್ರು. ಅವ್ರು ಇರೋವಾಗೆ ಬೇಜಾನ್ ಕೇಸ್ಗಳು ಹಿಡಿದ್ರು. ವೆರಿ ನೈಸ್ ಆಫೀಸರ್. ಎನ್ಕರೇಜ್ ಮಾಡ್ತಾಯಿದ್ರು ಪಬ್ಲಿಕ್ಗೆ. ಕೆಲವು ಕಮಿಷನರ್ಸ್ ಸೇರಿಸಲ್ಲ, ಕೆಲವರು ಅವ್ರ ಸ್ಟೈಲ್. ನನ್ನ ಎಲ್ಲರೂ ಸೇರಿಸ್ತಾಯಿದ್ರು. ನೀವು ಆ ಥರ ಪೊಲೀಸ್ನವ್ರ ಜೊತೆಗೆ ಸಪೋರ್ಟ್ ಇರ್ತೀರಿ. ತುಂಬ ಸ್ವಲ್ಪ ಅವರು ನನಗೆ ಎನ್ಕರೇಜ್ ಮಾಡೋದು. ನನ್ನ ಸಂಘ ಬೇರೆ ಇತ್ತಲ್ಲ, ಟೀಮ್ ಸುರಕ್ಷಾ. ಕೆಲವ್ರಿಗೆಲ್ಲ ಪೊಲೀಸ್ ಅವ್ರಿಗೆ ಹಾಸ್ಪಿಟಲೈಸ್ಡ್ ಇದಕ್ಕೆಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ಅದೆಲ್ಲ ದಾಖಲೆ ಇದೆ. ಸೊ ಅದೊಂದು ಒಂಥರ ಗೌರವ ಹುದ್ದೆ ಅದು. ಹೌದು. ಸಂಬಳ ಕೊಡಲ್ಲ. ಇಲ್ಲ ನಮ್ಮ ಕೈಯಿಂದ ಖರ್ಚು ಮಾಡ್ತೀವಿ ಸ್ವಲ್ಪ ಆಗಲಿ. ಆಮೇಲೆ ನಾನು ಥ್ರೂಔಟ್ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸು ಹೋಗಿದ್ದೀನಿ.
ಎಲ್ಲ ಕಂಟ್ರೀಸು ಪೊಲೀಸ್ ಆಫೀಸರ್ಸ್ ಮೀಟ್ ಮಾಡಿದ್ದೀನಿ. ಇಲ್ಲಿ ಕೊಡ್ತಾ ಇದ್ರಲ್ಲ ಲೆಟ್ರು, ನಮ್ಮ ಸಾಂಗ್ಲಿಯಾನ ಸುನೀಲ್ ಕುಮಾರು, ರೇವಣ್ ಸಿದ್ದಯ್ಯ, ಗಾಂವ್ಕರು, ಜಿ ವಿ ಗಾಂವ್ಕರ್ ಅಂತ ಇದ್ದಾರೆ, ಭಾಸ್ಕರ್ ರಾವು, ಸುರೇಶ್ ಬಾಬು ಅಂತ ಇದ್ರು. ಇವಾಗ ಸ್ವಲ್ಪ ಹುಷಾರಿಲ್ಲ, ಭಾಳ ಒಳ್ಳೆ ಮನುಷ್ಯ ಅವರು. ಆಮೇಲೆ ಇವಾಗ ಕಮಿಷನರ್ ಸುನೀಲ್ ಕುಮಾರು ಕೊಟ್ಟಿದ್ದಾರೆ. ನಾನು ಲಂಡನ್ಗೆ ಹೋದಾಗ ಲಂಡನ್ UK ಪೊಲೀಸ್ ಮೀಟ್ ಮಾಡಿದೆ. ಏನು ನಮ್ಮ ಇಂಡಿಯಾದಿಂದ ಹೋದರೆ ಮರ್ಯಾದೆ, ನಮ್ಮ ಫ್ಲ್ಯಾಗ್ ತೊಗೊಂಡು ಹೋಗ್ತಾ ಇದ್ದೆ. ನಮ್ಮ ಫ್ಯಾಮಿಲಿ ಟೂರ್ ಹೋದಾಗೆ ನಾನು ಸಪ್ರೇಟಾಗಿ ಹೋಗಿ ಅವ್ರು ಮೀಟ್ ಮಾಡ್ತಾಯಿದ್ದೆ. ಆಸ್ಟ್ರೇಲಿಯಾ ಪೊಲೀಸ್ ನಾನು 1.5 ಡೇ ಅವ್ರ ಜೊತೆ ಡಿನ್ನರ್ ಮಾಡಿದ್ದೆ. ಅಲ್ಲಿ ಆಸ್ಟ್ರೇಲಿಯಾ ದೊಡ್ಡ ಆಫೀಸರ್ ಜೊತೆ ಡಿನ್ನರ್ ಮಾಡಿದ್ದೆ. ಅದೆಲ್ಲ ಹೆಂಗೆ ಸಿಗುತ್ತೆ ನೀವು? ನಾನು ಹೋಗ್ಬಿಟ್ಟು ನನ್ನ ಇದೆ ಅಂದ್ರೆ ಇಲ್ಲಿ ಲೆಟರ್ ಇದು, ಈ ಲೆಟ್ರ್ ಅಷ್ಟು ವ್ಯಾಲ್ಯೂ ಇರುತ್ತೆ. ನಿಮ್ಗೆ ತೋರಿಸ್ತೀನಿ ಹೆಂಗೆ ನಂದು ಬರೆದಿದ್ದಾರೆ ಲೆಟ್ರಸು ಅಂತ. ನಾವು ಪೊಲೀಸಲ್ಲಿ ಅಡ್ವಾಂಟೇಜ್ ಮಾಡ್ಕೊಂಡಿಲ್ಲ ಅಂದರೆ ಸುಮ್ಮನೆ ಫೋನ್ ಮಾಡಿದೆ, ನನ್ನ ಮಗ ಅಲ್ಲಿ ಫ್ರೆಂಡು ಕುಡ್ದಾಗ ಸಿಕ್ಕಾಕೊಂಡಿದ್ದಾನೆ ಇದು ಅಂತ, ಅದೆಲ್ಲ ಮಾಡಬಾರ್ದು. ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾವೆ. ಹೆಲ್ಮೆಟ್ ಇಲ್ಲ ಗಾಡಿ. ನನ್ನ ಹೆಂಡತಿ ಒಂದು ಸಲ ಸಿಕ್ಕಾಕೊಂಡಿದ್ದಾಳೆ, ನನ್ನ ವೈಫ್ ಸಿಕ್ಕಾಕೊಂಡಿದ್ದಾಳೆ. ನೋ ಪಾರ್ಕಿಂಗ್ ದುಡ್ಡು ಕೊಟ್ಬಿಟ್ಟು ಬಂದ್ಲು. ಮುಂಚೆನೇ ಹೇಳ್ಬಿಟ್ಟಿದ್ದೆ ಇದೆಲ್ಲ. ಇಲ್ಲ ಅವ್ರು ಮಾಡೋದು ಇಲ್ಲ. ನನ್ನ ಮಗ ಒಂದು ಸತಿ ಹೇಳ್ತೀನಿ, ದೊಡ್ಡವನು 1 ಸಿಕ್ಕಾಕೊಂಡಿದ್ದಾನೆ, ಲೈಸೆನ್ಸ್ ಇಲ್ಲ ಅಂತ. ಜಾಗ್ ಮಾಡಿಕೊಂಡು 2 ಕಿಲೋಮೀಟರ್ಸ್ ಎಷ್ಟು ಹೋಗಿ ಲೈಸೆನ್ಸ್ ತೊಗೊಂಬಂದಿದ್ದಾನೆ, ಗಾಡಿಯಲ್ಲೇ ನಿಲ್ಲಿಸ್ಬಿಟ್ಟು. ಆಮೇಲೆ ಕೇಳಿದ್ದಾರೆ, ನೀ ಯಾರಪ್ಪ ಮಗ ಅಷ್ಟು ಫಾಸ್ಟ್? ಸರ್ ನವೀನ್ ಚೆಲ್ಲಂ ಮಗ ಅಂತ ಹೇಳಿ. ನಾನು ಏನೇ ಮುಂಚೆನೇ ಹೇಳ್ಬಾರ್ದಯ್ಯ ನಿನಗೆ ಅಂತ ಹೇಳ್ಬಾರ್ದ ನೀನು, ಬಿಡ್ತಾ ಇದ್ದೆ. ಆ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ನನ್ನ ಭಾಳ ದೋಸ್ತು ಇನ್ಸ್ಪೆಕ್ಟರ್ಸು ಎಲ್ಲ. ಆ ಇನ್ಸ್ಪೆಕ್ಟರ್ ಯಾರು ಗೊತ್ತಾ? ಆ ಟ್ರಾಫಿಕಲ್ಲಿ ಇದ್ದಿದ್ದು ಅಗ್ನಿಶ್ರೀಧರ್ ಇದ್ದಾರಲ್ಲ, ಅವ್ರ ಬ್ರದರ್ ಬಸಂತ್ ಕುಮಾರ್, ಈ ವಾಸ್ ಇನ್ ಟ್ರಾಫಿಕ್, ಜಯನಗರ. ಅವ್ರು ಒಂದ್ಸತಿ ಹಿಡಿದಿದ್ರು. ಒಳ್ಳೆ ಮನುಷ್ಯ, ಭಾಳ ಸ್ಮಾರ್ಟ್, ರಿಟೈರ್ಡ್ ಆದರು. ಅದರ ಪೊಲೀಸ್ನವ್ರ ಜೊತೆ ತುಂಬ ವರ್ಷ ಇದ್ರಿ ನೀನು ಇವಾಗಲೂ? ಈಗಲೂ ಸ್ಪೆಷಲ್ ಆಫೀಸರ್ ನೀವು? ಸ್ಪೆಷಲ್ ಅಂದರೆ ಅದಿಲ್ಲ, ಬಟ್ ದೇ ಕಾಲ್ ಮೀ ಆಮೇಲೆ ಫಾರೆಸ್ಟ್ ಸ್ಪೆಷಲ್ ಆಫೀಸರ್ ಮಾಡಿದ್ರು ಚಿಕ್ಕೇರೂರು. ಏನದು ಹೆಂಗೆ? ಅದು ಸೇಮ್ ಇದೇ ಥರ. ಆ್ಯಂಟಿ ಪೋಚಿಂಗ್ ಕ್ಯಾಂಪು, ಈ ದಂತದ್ದಿದು, ಶಿವಾಜಿನಗರ ಹೋಗಿ ಎಲ್ಲ ಹುಡುಕ್ತಾ ಇದ್ದೆ, ಯಾರು ಕಳ್ತನ ಮಾಡ್ತಾರೆ, ಸ್ಕಿನ್ನು, ಟೈಗರ್ ಸ್ಕಿನ್ನು. ಬೇರೆ ಪೊಲೀಸರು ಇರ್ತಾಯಿದ್ರು. ಸರ್ ನನಗೆ ಒಂದೇ ಒಂದು ರಿವಾಲ್ವರ್ ಇಲ್ಲ, ಇನ್ನೆಲ್ಲ ಇತ್ತು ಆಲ್ಮೋಸ್ಟ್. ಪ್ಯಾಂಟು, ಶೂಸು, ಮೇಲೆ ಯೂನಿಫಾರ್ಮ್ ಇಲ್ಲ, ಜೀಪು. ನಮಗೇನೋ ಎಲ್ಲ ಅರ್ಜೆಂಟ್ ಹೋಗ್ಬೇಕಂದ್ರೆ IPS ಅವ್ರ ಜೊತೆ ಒಂದೊಂದ್ಸತಿ ಮನೆಗೆ ಡ್ರಾಪ್ ಮಾಡ್ತಾಯಿದ್ರು. ಅಷ್ಟು ಸಪೋರ್ಟ್ ಇತ್ತು. ದೊಡ್ಡ ಆಫೀಸರ್ಸ್ ಜೊತೆ ಮಂಗಳೂರು ರೇಂಜಲ್ಲೆಲ್ಲ ರೌಂಡ್ಸ್ ಮಾಡಿದ್ದೀನಿ ಅವ್ರ ಜೊತೆ. ಅವರು ರೇಂಜಲ್ಲಿ ಇವಾಗ ದಾವಣಗೆರೆ ರೇಂಜು, ಮಂಗಳೂರು ರೇಂಜ್, IG ಅವರು ವಿಲೇಜಸ್ ಎಲ್ಲ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ. ಹಳ್ಳಿಯಲ್ಲಿ ಅವಾಗ ಸಡನ್ ಚೆಕ್ಕಿಂಗ್, ಅದು ಸರ್ಪ್ರೈಸ್. ಅವಾಗ ಅವ್ರ ಜೊತೆ ಇರ್ತಾ ಇದ್ದೆ ನಾನು. ಒಂದ್ಸತಿ ಇನ್ನೊಂದು IG ಅವರು ಡ್ರೈವರ್ ಸರಿಯಾಗಿ ಓಡಿಸ್ತಾ ಇರಲಿಲ್ಲ, ಇನೋವಾ. ನಾನು ಓಡಿಸ್ಕೊಂಡು ಹೋದೆ, ನೈಟ್ ಓಡಿಸ್ಕೊಂಡು ಹೋಗಿದ್ದೀನಿ. IG ಕಾರು. ವಾವ್. ಸಬ್ ಇನ್ಸ್ಪೆಕ್ಟರ್ ಪ್ರಭಾಕರ್ ಇಂದ ಸ್ಟಾರ್ಟ್ ಆಯಿತು. ವಿಜಯ್ ಶಾಸ್ನವರು IPS, ಅದು ಶಬ್ದವೇದಿ ಎಲ್ಲ ಬರೆದಿದ್ದಾರಲ್ಲ ಅವರು. ದಿನಕರು, ಹೌದು. ಯಾರನ್ನೂ ನನಗೇನೋ ನನ್ನ ಕಂಡ್ರೆ ಇಷ್ಟ ಅವರು, ಫ್ರೆಂಡ್ಲಿ ಎಲ್ಲ. ಗಾಂವ್ಕರ್ ಹೇಳ್ದೆ ಅಲ್ವಾ, ಜಮಾಫೆ ಪರ್ಸನ್ ಗಾಂವ್ಕರು. ಓಕೆ. ಔರತ್ಕರ್ ಕಮಿಷನರ್, ಸುರೇಶ್ ಬಾಬು ಅವರು. ಅವ್ರ ಜೊತೆ ಎಲ್ಲ ನಾನು ಸುಮಾರು ಇದು ಮಾಡಿದ್ದೀನಿ, ಅವ್ರ ಜೊತೆ ಎಲ್ಲ ಓಡಾಡಿದ್ದೀನಿ. ಸತ್ಯನಾರಾಯಣ ರಾವ್, HN ಸತ್ಯನಾರಾಯಣ ರಾವ್, ಭಾಸ್ಕರ್ ರಾವ್, ಚಿಕ್ಕೇರೂರು ಬಿಡಿ, ಇವತ್ತು ಇದ್ದಾರೆ ನನ್ನ ಜೊತೆ. ಇವಾಗಲೂ ಕಾಡುಗಳು ಹೋಗ್ತೀನಿ. ಅಣ್ಣ ಅವರು ಫ್ಯಾಮ್ಲಿ, ನನ್ನ ಲೈಫ್ ಇರೋ ತನಕ ಅವ್ರ ಜೊತೆ ಇರ್ತೀನಿ ನಾನು, ಅಷ್ಟಿದು. ಡಾಕ್ಟರ್ ಶರಣಪ್ಪ ಅಂತ ನಮ್ಮ ಫ್ರೆಂಡ್ಗೆ ಯಾರೋ ಒಂದು ಪೊಲೀಸವರು ಬೇಕು ಅಂತ ತೊಂದರೆ ಕೊಟ್ಟರು. ಒಂದೇ ಒಂದು ಫೋನ್ ಮಾಡಿದೆ, ಅವ್ನಿಗೆ ಬೆಂಡೆತ್ತಿ ಅವ್ನಿಗೆ ಹೆಲ್ಪ್ ಮಾಡಿದ್ರು. ಆನೆಸ್ಟಾಗಿದ್ದ ನನ್ನ ಫ್ರೆಂಡ್ ಡಾಕ್ಟರ್ ಶರಣಪ್ಪ. DCP ಸೌತ್ ಆಗಿದ್ದು ಶರಣಪ್ಪ, DCP ಒಳ್ಳೆ, ವೆರಿ ನೈಸ್. ಆಮೇಲೆ ಲೋಕೇಶ್ ಅಂತ ಇದ್ರು, ಅವರು ಅಷ್ಟೇ, ಯಾವುದೋ ಬರ್ನ್ ಕೇಸ್ಗೆ. ಆಮೇಲೆ ಇದು ಎಲ್ಲದಕ್ಕಿಂತ ಅಣ್ಣೇಗೌಡ ಅಂತ ಇದ್ರು, ಇಲ್ಲ ದಾವಣಗೆರೆಯಲ್ಲಿ ಎಕ್ಸ್ಪೈರ್ ಆಗಿಬಿಟ್ರು. AC ರೂಮ್ ಒಳಗಡೆ ಲೀಕ್ ಆಗಿಬಿಟ್ಟು ಹೋಗ್ಬಿಟ್ರು. ಎಂಥ ಆಫೀಸರ್ ಗೊತ್ತವರು. ರಾಜ್ಕುಮಾರ್ ರಿಲೀಸ್ ಆದಾಗ ಅವರೇ ಅಲ್ಲಿ ಇದ್ದಿದ್ದು ಚಾಮರಾಜನಗರ. ನಂಗೆ ಫೋನ್ ಮಾಡಿದ್ರು ಬನ್ನಿ ಅಂತ, ಹೋಗಿದ್ದೆ ನಾನು. ಅಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ, ಐ ವಾಸ್ ವಿತ್. ಬಟ್ ರಾಜ್ಕುಮಾರ್ ಏನು ಮಾತಾಡ್ಸಿಲ್ಲ, ಬಟ್ ನಾನು ಫುಲ್ ಇದ್ದೆ ಅಲ್ಲಿ. ಅದಕ್ಕಿಂತ ಮುಂಚೆ ರಾಜ್ಕುಮಾರ್ ಮಾತಾಡ್ಸಿದ್ದು ಅಂದರೆ ಶಬ್ದವೇದಿ ಶೂಟಿಂಗ್ ಆಯಿತು ಬಸವನಗುಡಿ ಪೊಲೀಸ್ ಸ್ಟೇಷನಲ್ಲಿ. ಆವಾಗ ವಿಜಯ್ ಶಾಸ್ನವ್ರು ಇದ್ದರು, ಅವರೇ ಬರೆದಿದ್ದು. ಅದೇ ಶಬ್ದವೇದಿ ಕತೆ ರೈಟರ್ ಅವರೇ. ಹೌದು, ಶಬ್ದವೇದಿ. ಅವಾಗ ಶಾಸ್ನವ್ರು ಫೋನ್ ಮಾಡಿದ್ರು, ನವೀನ್ ಬಸವನಗುಡಿಯಲ್ಲಿ ನಿಮ್ಮ ಫೇವ್ರೇಟ್ ರಾಜ್ಕುಮಾರ್ ಇದ್ದಾರೆ ಸರ್, ಹೋಗ್ಬೇಕು ಸರ್, ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಸರ್ ಆಯ್ತು ಸರ್ ಅಂತ. ಹೋಗಿದ ತಕ್ಷಣ ಇನ್ಸ್ಪೆಕ್ಟ್ರು, ಏನು ನೀನು, ನಾನು ನಿನ್ನ ಗುರು, ಮೇಲಿಂದ ಫೋನ್ ಮಾಡಿಸ್ತೀಯಾ ರಾಜ್ಕುಮಾರ್ ನೋಡೋಕ್ಕೆ, ನೀನು ಇಲ್ಲ ಅಂತೀವ ನಾವು. ಶಂಕರಪ್ಪ ಇನ್ಸ್ಪೆಕ್ಟ್ರು, ಅಣ್ಣ ಗುರುಗಳೇ ಅಂತೀನಿ, ಅವ್ರನ್ನೊಬ್ಬರು ಸ್ವಲ್ಪ ಗುರುಗಳೇ ಅಂತೀನಿ, ಯಾಕೆಂದ್ರೆ ನನ್ನ ಕಾರ್ಡೆಲ್ಲ ಅವರೇ ಕೊಟ್ಟಿದ್ದು. ಆಯ್ತು ಹೋಗಿ ರಾಜ್ಕುಮಾರ್ ಇದ್ದಾರೆ, ಹೋಗಿ ಮಾತಾಡ್ಸು ಅಂತ. ಸ್ಟೇಷನ್ನಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ರಾಜ್ಕುಮಾರ್ ಅವ್ರನ್ನ. ಹೋಗಿ ಮಾತಾಡಿಸಿ, ಎಂಥ ಗ್ರೇಟು, ಇನ್ನು ಸೋಷಲ್ ವರ್ಕರು, ನಮ್ಮ ಸ್ಪೆಷಲ್ ಪೊಲೀಸ್ ಆಫೀಸರ್ ನವೀನ್ ಚೆಲ್ಲಂ ಅಂತ. ಚೆಲ್ಲಂ ಎಲ್ಲೋ ಕೇಳಿದೆ. ಸರ್ ಅದೇ ಸರ್, ತಲ್ಲಂ ಪಿಕ್ಚರ್ಸ್ ನಮ್ಮ ತಂದೆ ನಿಮ್ಮನ್ನೆಲ್ಲ. ನೀನು ಅವ್ರ ಮಗನೇನಪ್ಪ, ಎದ್ದು ನಿಂತ್ಕೊಂಡು ಸೆಕೆಂಡ್ ಕೊಟ್ಟರು. ಆಮೇಲೆ ಶಂಕರಪ್ಪ ಹೇಳಿದ್ರು, ಸರ್ ಇವನು ಏನು ಕೆಲಸ ಮಾಡ್ತಾನೆ ಗೊತ್ತಾ, ಕಾಫಿ ಬಿಸ್ನೆಸ್ಸು ಪ್ಲಸ್ ಸೋಷಲ್ ವರ್ಕ್ ಏನು ಮಾಡ್ತಾನೆ ಗೊತ್ತಾ ಸರ್, ಪರನ್ ಸ್ಪಾಟ್ಗೆ ಹೋಗ್ತಾನೆ. ಏನೋ ವಿಕ್ಟೋರಿಯಾ ಹಾಸ್ಪಿಟಲ್ ಸುಟ್ಟೋಗಿರೋ ಹತ್ರ ಹೋಗ್ತೀನಪ್ಪ.
ಯಾವುದಾದೊಂದು ಎಕ್ಸ್ಪೀರಿಯೆನ್ಸ್ ಹೇಳು ಅಂತ ಹೇಳಿದ್ರು. ಕೂತ್ಕೋ ಅಂತ ಹೇಳಿದ್ರು. ಇನ್ನು ಶಾರ್ಟ್ ರೆಡಿ ಆಗಲಿಲ್ಲ ಅವ್ರದ್ದು. ಒಳ್ಳೆ ಫುಲ್ ಪೊಲೀಸ್ ಆಫೀಸರ್ ಥರನೇ. ಅದೊಂದು ಫೋಟೋ ತೊಗೋಬೇಕಾಯ್ತು ನಾನು. ಬೇರೆ ಆಮೇಲೆ ತೊಗೊಂಡೆ. ಆಮೇಲೆ ಅವ್ರ ಜೊತೆ ಇದ್ದೆ ನಾನು, ಪೊಲೀಸ್ ಜೊತೆ ಇರೋವಾಗೆ. ಆಮೇಲೆ ಏನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಹೇಳಪ್ಪ ಅಂತ. ಸರ್ ಇವಾಗ ತಾನೇ ಬರ್ತಾಯಿದ್ದೀನಿ, ಅದೇ ನಾನು ಹೇಳ್ದೆ ಅಲ್ವಾ ಟೈಲರು ಅವರ ಅತ್ತಿಗೆನ ಸುಟ್ಬಿಟ್ಟು ಅದನ್ನು ಹೇಳ್ದೆ ಅವ್ರಿಗೆ. ಎದ್ದು ನಿಂತ್ಕೊಂಡ್ಬಿಟ್ಟು ಶೂಟ್ ಮಾಡಿಬಿಡ್ಬೇಕಂತ ಅವ್ರನ್ನ. ರಾಜ್ಕುಮಾರ್ ಕೋಪ ಬಂದ್ಬಿಡ್ತು. ಶೂಟ್ ಮಾಡಿಬಿಡ್ಬೇಕು ನಮಗೆ ಚಲ್ಲಂ ಅಂತ ಹೇಳಿದ್ರು. ಅಯ್ಯೋ ಅವಾಗೆ ಆಮೇಲೆ ಹೇಳಿದರು, ಇರು ಸ್ವಲ್ಪ ಹೊತ್ತು ಪುನೀತ್ ಬರ್ತಾರೆ ಅಂತ ಹೇಳಿ, ಬರ್ತಾನೆ ಅಂತ ಹೇಳಿಲ್ಲ. ಆಮೇಲೆ ಅದಕ್ಕೆ ನಮ್ಮ ಮುಂಚೆ ರಾಜ್ಕುಮಾರ್ ಹೇಳಿದ್ರು, ಸರ್ ಬರ್ತೀನಿ ಕಾಲು ನಮಸ್ಕಾರ ಮಾಡೋಕ್ಕೆ ಹೋದೆ. ನನಗೆ ಏನೋ ಅನ್ಸಲ್ಲ, ಯೂಶ್ವಲಿ ಯಾರಿಗೂ ನಮ್ಮ ತಂದೆ ತಾಯಿ ಬಿಟ್ಟರೆ ಮಾಡಲ್ಲ, ನಮ್ಮ ಚಿಕ್ಕವ್ರಿಗೆ ಇನ್ನೆಲ್ಲ ಫ್ರೆಂಡ್ಸು. ಆಮೇಲೆ ಅವ್ರು ಹೇಳಿದ್ರು, ನಾವು ನಿಮಗೆ ಮಾಡಬೇಕಪ್ಪ, ನೀನು ಸರ್ವೀಸ್ ಮಾಡ್ತಾಯಿದ್ದೀಯಾ, ಇಂಥ ಸರ್ವೀಸ್ ಮಾಡ್ತಾಯಿದ್ದೀಯ, ಇದನ್ನು ಬಿಡಬೇಡ, ಎಲ್ಲರ ಆಶೀರ್ವಾದ ಇರುತ್ತೆ ನಿನಗೆ. ಎಂಥ ಆಶೀರ್ವಾದ ಮಾಡಿದ್ರು ಅಣ್ಣವರು. ಅದು ಆಮೇಲೆ ಪುನೀತ್ ಬಂದು ಪುನೀತ್ ಇಂಟರ್ವ್ಯೂಸ್ ಮಾಡಿಕೊಟ್ರು. ಪುನೀತ್ ಕಾರಲ್ಲೇ ಕೂತ್ಕೊಂಡು ನೀವೇನೇನು ಸಾರ್ ಹೆಂಗೆ ಮಾಡ್ತೀನಿ, ಎಷ್ಟು ಕೂಡ ಅವಾಗ ಸ್ವಲ್ಪ ಚಿಕ್ಕವರು ಇರಬೇಕು, ಸ್ಮಾರ್ಟಾಗಿ ಬಂದಿದ್ದ. ಮದುವೆ ಆಗಿರಲಿಲ್ಲ ಅನ್ಸುತ್ತೆ ಅವಾಗ. ನಾನು ಕಾರ್ಗಳ ಇಂಟ್ರೆಸ್ಟು ಇದೆಲ್ಲ ಕೇಳ್ತಾ ಇದ್ದೆ. ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದ, ಸರ್ ಬನ್ನಿ ಸರ್ ನಮ್ಮ ಮನೆಗೆ ಒಂದು ದಿವಸ ಅಂತ ಇಲ್ಲ. ಆಮೇಲೆ ಒಂದು ಸತಿ ಹೋಗಿದ್ದೆ ಮನೆಗೆ. ಆವಾಗ ಪುನೀತ್ ಇರಲಿಲ್ಲ, ರಾಘವೇಂದ್ರ ರಾಜ್ಕುಮಾರ್ ಇದ್ದರು. ಅವಾಗ ಅಣ್ಣವ್ರು ಇರಲಿಲ್ಲ, ಅವಾಗ ಎಲ್ಲ ಹೋಗಿದ್ರು. ರಾಘವೇಂದ್ರ ರಾಜ್ಕುಮಾರ್ ಕರೆದು ಎಷ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು, ಕಾಫಿ ಕೊಟ್ಟರು. ಸರ್ ನೀವು ಸೋಷಲ್ ವರ್ಕ್ ನಮ್ಮ ತಂದೆ ಹೇಳಿದ್ರು, ಪುನೀತು ಹೇಳ್ದ ಅಂತ. ಆಮೇಲೆ ಒಂದು ಸತಿ ಅವ್ರು ರಾಘವೇಂದ್ರ ರಾಜ್ಕುಮಾರ್ ದೊಡ್ಡ ಮಗನ ಹೆಸರೇನು ವಿನಯ್ ನಮ್ಮ ಫಾರ್ಮ್ಗೆ ಯಾವುದೋ ಇದಕ್ಕೋ ಬಂದಿದ್ದರು. ವಿನಯ್ ಅವರು ನನ್ನ ಜೊತೆ 1 ಅವರ್ ಇದ್ದರು. ವಿನಯ್ ನಮ್ಮ ಫಾರ್ಮ್ಗೆ ಯಾವುದೋ ಫಂಕ್ಷನ್ ಆಯಿತು, ಬಂದರು. ಭಾಳ ದೊಡ್ಡ ಮನುಷ್ಯರು ಸರ್ ಅವರು, ರಾಜ್ಕುಮಾರ್ ಫ್ಯಾಮ್ಲಿ. ಅವ್ರಿಗಿಲ್ಲ ಅಷ್ಟು ಹೆಸರು ಬಂದುಬಿಡುತ್ತಾ, ಏನಿದು ಅವ್ರಿಗೇನು ಡೌನ್ ಟು ಅರ್ತ್. ಎಲ್ಲೆಲ್ಲಿ ಸರ್, ಯಾರೋ ತೆಲುಗಲ್ಲಿ ಹೇಳ್ತಾರೆ, ಕಡೆ ಅವರೋ ಉಂಡಾರು ಅಂತ ಚಿರಂಜೀವಿ ಹೇಳ್ತಾರೆ, ರಾಜ್ಕುಮಾರ್ ಇದ್ದಾರೆ ಅಲ್ಲಿ, ರಾಜ್ಕುಮಾರ್ ಇದೆ. ತಮಿಳ್ನಾಡಲ್ಲಿ ಹೇಳ್ತಾರೆ ರಾಜ್ಕುಮಾರ್, ಮಲಯಾಳಂ ಹೇಳ್ತಾರೆ ರಾಜ್ಕುಮಾರ್, ಹಿಂದಿಯಲ್ಲಿ ರಾಜ್ಕುಮಾರ್ ಅಂತೆ. ಆ ಹೆಸರು ಬರೋದು ಒಂದು ಸ್ಟೇಟ್ ಒಂದರಲ್ಲಿ ಬರುತ್ತೆ, ಇವ್ರಿಗೆ ಎಲ್ಲ ಸ್ಟೇಟು ಥ್ರೂಔಟ್ ಇದು. ರಜನಿಕಾಂತ್ ಹಂಗೆ ಅಲ್ವಾ, ರಜನಿಕಾಂತ್ ಹಂಗೆ. ನಾವು ಸ್ಕೇಟಿಂಗಲ್ಲಿ ಹೋಗ್ತಾ ಇದ್ವಿ ಚಿಕ್ಕೋನಿರೋಗೆ. ರಜನಿಕಾಂತ್ ಮನೆಗೆ ಹೋಗಿದ್ದೆವು, ಮೇರ್ವಾಡೆ ಟೆಕ್ಸ್ಟೈಲ್ಸ್ ಅಂತ ಇದ್ದ. ಅವ್ನು ರಜನಿಕಾಂತ್ ಮನೆಗೆ ಕರ್ಕೊಂಡು ಹೋಗಿದ್ದ. ರಜನಿಕಾಂತ್ ಅವಾಗ ಮೆಡ್ರಾಸ್ಗೆ ಹೋಗ್ಬಿಟ್ಟಿದ್ರು, ಅವಾಗೆ ಶೂಟಿಂಗ್ಗೆ. ಆಮೇಲೆ ಒಂದು ಸತಿ ಮೀಟ್ ಮಾಡೋಕ್ಕೆ ನಾನು ರಜನಿಕಾಂತ್ ಮೀಟ್ ಮಾಡಬೇಕು ಒಂದು ಸತಿ. ಯಾಕೆಂದರೆ ರಾಜ್ಕುಮಾರ್ ಬರ್ಡೇ, ರಜನಿಕಾಂತ್ ಬರ್ಡೇಗೆ ಮಾತ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಒಂದು ಸ್ಪೆಷಲ್ ಏನಾದರೂ ಕೊಡ್ತೀನಿ. ಅಣ್ಣವ್ರ ಬರ್ಡೇಗೆ, ರಜನಿಕಾಂತ್ ಬರ್ಡೇಗೆ. ರಜನಿಕಾಂತ್ ತುಂಬ ಇಷ್ಟ ನನಗೆ. ಅವ್ರ ಆ್ಯಕ್ಟಿಂಗಿನ ಮನುಷ್ಯ ಇಷ್ಟ ನನಗೆ. ಆ್ಯಕ್ಟಿಂಗ್ ನಾನು ಸುಮ್ಮನೆ ಹೇಳೋದು, ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ವಿಷ್ಣುವರ್ಧನ್ ಅಷ್ಟೇ, ನನ್ನ ಮಗನ ಇದಕ್ಕೆ ಹೋಗಿ ಕರೆದೆ ಚೀಫ್ ಗೆಸ್ಟಾಗೆ. ಪಾಪ ಬರಲಿಲ್ಲ, ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತೋ ಏನೋ ಗೊತ್ತಿಲ್ಲ. ರಾಜೇಶ್ ಕೃಷ್ಣನ್ ಚೀಫ್ ಗೆಸ್ಟ್ ಆಗಿ ಕರೆಸ್ತೀವಿ. ವಿಜಯ್ ಕುಮಾರ್ ನನ್ನ ಮಗ ಬೈಕಲ್ಲಿ ಹೋಗಿ ಬಂದ ಅಲ್ಲ 3 ತಿಂಗಳು ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ. ಅವಾಗ ಅವ್ರು ಬಂದಿದ್ರು. ಭಾಸ್ಕರ್ ಅಲ್ಲಿ ಚೀಫ್ ವೆಲ್ಕಮ್ ಮಾಡಿದ್ದವನ್ನ. ಪೊಲೀಸ್ ಆಫೀಸರ್ಸ್ ಹೇಳ್ದೆ ಅಲ್ವಾ, ಯಾರು ಶ್ರಮಿಸ್ಬೇಕು, ಯಾರು ಬಿಟ್ಟಿದ್ರೆ. ಆಲ್ಮೋಸ್ಟ್ ಎಲ್ಲ IPS ಆಫೀಸರ್ಸು ನನಗೆ ಕ್ಲೋಸ್ ಇದ್ದಾರೆ, ಎಲ್ಲ IPS ಆಫೀಸರ್ಸು. ಇವಾಗ ದಯಾನಂದು ಅಷ್ಟೇ, ಅವರು ಅಷ್ಟೇ, ನೈಸ್ ಪೀಪಲ್. ಆಮೇಲೆ ಮಧುಕರ್ ಶೆಟ್ಟಿ ವಾಸ್ ದ ಆನೆಸ್ಟ್ ಆಫೀಸರ್. ಅಯ್ಯೋ ಆನೆಸ್ಟ್ ಟು ದಿ ಕೋರ್ ಅನ್ಬೇಕು ಅಂತ ನೀವು ನೋಡೇ ಇರಲ್ಲ. ಅವ್ರು ನನ್ನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಇದು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ದತ್ತಾ ಸಾಹೇಬ್ರು ಹೇಳಿದ್ರು ಲೋಕಾಯುಕ್ತಲ್ಲಿರೋವಾಗ, ಇವ್ನು ತುಂಬ ಕೆಲಸ ಮಾಡ್ತಾನೆ ಅಂತ. ಆಮೇಲೆ ಕ್ಲೋಸ್ ಆದರು. RK ದತ್ತ ಅಂತ CBIಯಲ್ಲಿದ್ದರು, DG ಆದರು, ಲೋಕಾಯುಕ್ತಲ್ಲಿದ್ದರು. ವೆರಿ ನೈಸ್. ಅವರು ನಾನು ಯಾವುದೋ ಕೇಸ್ ಬೇಕು ಅಂದರೆ ಫೋನ್ ಮಾಡಿ ಇದು ಹೆಲ್ಪ್ ಮಾಡ್ತಾಯಿದ್ರು. RK ದತ್ತ ಅವರು. ಮಧುಕರ್ ಶೆಟ್ಟಿ ಸುಮಾರು ಸತಿ ಮೀಟ್ ಮಾಡಿದ್ವಿ. ಯಾರೋ ಒಬ್ಬರು ಸ್ವಲ್ಪ ಏನೋ ಪ್ರಾಬ್ಲಮ್ ಮಾಡ್ತಾಯಿದ್ರು ಒಬ್ಬರಿಗೆ, ಅವ್ರಿಗೆ ಸರಿಯಾಗಿ ಬೆಂಡೆತ್ತಿದ್ರು. ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ಮಧುಕರ್ ಶೆಟ್ಟಿ ಹಂಗೆ ಹೊಡಿಯಲ್ಲ, ಅವ್ರಿಗೆ ಎಲ್ಲಿ ರಿಪೇರಿ ನೋಡಿ. IPS ಆಫೀಸರ್ ಯಾವತ್ತೂ ಹೊಡಿಯಲ್ಲ. ಬುಕ್ ತೊಗೊಂಡು ಬರೀತಾರೆ, ಏನು ಬರೀಬೇಕೋ ಬರೀತಾರೆ. ಅವ್ನ ಲೈಫ್ ಅಷ್ಟೇ. ಯಾರಿಗೂ ಹಕ್ಕಿಲ್ಲ ಹೊಡಿಯೋಕ್ಕೆ, ಎಲ್ಲಿ ಮಾಡಬೇಕೋ ಮಾಡ್ತಾರೆ. ಆಮೇಲೆ ಪ್ರವೀಣ್ ಸೂದ್ ಅವರು, ಅಯ್ಯೋ JMF ಪರ್ಸನ್, ಇವಾಗ CBI ಚೀಫ್ ಆಗಿದ್ದರು. ಅಲೋಕ್ ಮೋಹನ್ ಮೊನ್ನೆ ಒಂದು ಸತಿ ಮೀಟ್ ಮಾಡೋಕ್ಕೆ ಹೋಗಿದ್ದೆ ನಮ್ಗೆ ಚಿಕ್ಕವ್ರ ಜೊತೆ. ಅದಕ್ಕಿಂತ ಮುಂಚೆನೂ ಗೊತ್ತು ನನಗೆ. ಆಮೇಲೆ ಇದು ಹೇಳ್ತಾಯಿದ್ರು ಹಿಂಗೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಸರ್ ನಾನು ಹೇಳಿದೆ, ಸರ್ ನಮ್ಗೆ ಯಾವ್ದಾದ್ರು DGದು ಥ್ರೂಔಟ್ ಸ್ಟೇಟ್ ಯಾವ್ದಾದ್ರು ಬಂದರೆ. ಹೌದಾ, ಏವೇನು ಮಾಡ್ತಾಯಿದ್ದಾರೆ ಅದು ಗೊತ್ತು. ನೀವೆಲ್ಲ ಚೆನ್ನಾಗಿ ಗೊತ್ತು. ಎಷ್ಟು ವರ್ಷದಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಮಾಡ್ತಾಯಿದ್ದೆ? ಒಂದು 40 ಇಯರ್ಸಿಂದ ಸರ್, ಪೊಲೀಸ್ ಫ್ರೆಂಡ್. ಇನ್ನೂ 40 ವರ್ಷ ನೀವು ಮಾಡಬೇಕು ಅಂತ ಆಶೀರ್ವಾದ ಮಾಡಿದ್ರು. ಇನ್ನು ಈ 40 ವರ್ಷ ಅಲ್ಲ, ಇನ್ನೂ 40 ವರ್ಷ ನೀವು ಇರಬೇಕು ಅಂತ. ಅಲೋಕ್ ಮೋಹನ್ DG. ಶರಣಪ್ಪ ಡಾಕ್ಟ್ರು ಒಂದು ಯಾವುದೋ ಪೋಸ್ಟ್ ಮಾರ್ಟಮ್ ಕೇಸ್ದು ಸ್ವಲ್ಪ ಏನೋ ತಕರಾರಾಗ್ತಾಯಿತ್ತು ಪೊಲೀಸ್ ಸ್ಟೇಷನಲ್ಲಿ. ಅದು ಶರಣಪ್ಪ ನಂಗೆ ಮಾಡಿಸ್ಕೊಟ್ರು. ನಮ್ಮ ಫ್ರೆಂಡಿಗೂ ಹೆಲ್ಪ್ ಮಾಡಿದ್ರು. ರವಿ
ರವಿ ಅಂತ ಅವ್ರು DCP ಇದ್ದರು. ವೆರಿ ನೈಸ್ ಬಾಯ್ ಅಂದರೆ ನಮಗಿನ್ನ ಸ್ವಲ್ಪ ಚಿಕ್ಕವರೇ. ನೈಸ್ ಪರ್ಸನ್, ಬಾಯ್ ಅನ್ನಕ್ಕಲ್ಲ, ನೈಸ್ ಪರ್ಸನ್. ಆಮೇಲೆ ಮಾಲಿನಿ ಕೃಷ್ಣಮೂರ್ತಿ ಅವರು, ಅಯ್ಯೋ ನನ್ನ ಸಿಸ್ಟರ್ ಥರ ಅವರು, ಇವಾಗ ಪ್ರಿಸನ್ಸಲ್ಲಿ ಇದ್ದಾರೆ. ಮಾಲಿನಿ ಕೃಷ್ಣ. ಆಮೇಲೆ ಸೋನಿಯಾ ನಾರಾಯಣ್, ಯಾವುದೋ ಕೇಸಲ್ಲಿ ಯಾವುದೋ ಇದು ಮಾಡಿದ್ರು, ನಮ್ಮ ಮನೆ ಸ್ವಲ್ಪ ಬನಶಂಕರಲ್ಲಿ ಅಟ್ಯಾಕ್ ಮಾಡಿದ್ರು ಯಾರೋ, ನನಗೆ ಅವಾಗ ಸೆಕ್ಯೂರಿಟಿ ಕೊಟ್ಟರು ಸೋನಿಯಾ ನಾರಾಯಣ್. ಯಾರು ಮಾಡಿದ್ರು ಗೊತ್ತಿಲ್ಲ, ಸ್ವಲ್ಪ ಏನೋ ಬೆಂಕಿ ಇದು ಹಾಕಿ ಅದೆಲ್ಲ ಮಾಡಿದ್ರು, ಫೈರ್ ಸುಟ್ಟಿ ಕೆಳಗಡೆ ಎಲ್ಲ. ಊರಲ್ಲಿ ಇರಲಿಲ್ಲ, ಯಾರೂ ಇರಲಿಲ್ಲ. ಆವಾಗ ಇಮಿಡಿಯೇಟ್ ಸೋನಿಯಾ ನಾರಾಯಣ್ DCP ನನಗೆ ಇದು ಮಾಡಿದ್ರು, ಪೊಲೀಸವ್ರು ಕಳಿಸಿ. DCP ಆಗಿದ್ದ ಅಮ್ಮ. ನೀಲಮಣಿ ರಾಜು DG, ಫಸ್ಟ್ ಲೇಡಿ ಅವರು. ಆಮೇಲೆ ಇವಾಗ ರೀಸೆಂಟಾಗೆ ಮೈಸೂರು ರಮೇಶ್ ಅಂತ ಇದ್ದರು, ಕಮಿಷನರ್, ಮೈಸೂರು ಕಮಿಷನರ್. ಸೊ ಅವ್ರಿಗೆ ನಾನು ಹೇಳಿದೆ, ಮೈಸೂರಲ್ಲಿ ಯಾವುದೋ ಬರ್ನ್ ಕೇಸ್ ಬಂದರೆ ಹೇಳ್ಬೇಕು ಸರ್ ನೀವು. ಸರ್ ನಿಮಗೆ ಹೇಳ್ದಿರ ಇನ್ನು ಯಾರಿಗೆ ಹೇಳ್ತೀವಿ, ನನಗೆ ಏನು ಬೇಕೋ ಸಪೋರ್ಟ್ ಮಾಡಿ. ಇವಾಗ ಸೀಮಾ ಅಂತ ಇದ್ದಾರಲ್ಲ ಹೊಸ ಕಮಿಷನರ್, ಅವ್ರನ್ನೂ ಹೋಗಿ ಭೇಟಿ ಮಾಡಿದೆ. ಅವ್ರಿಗೂ ಇದೇ ನಾನು ಹೇಳ್ತೀನಿ, ನನಗೆ ಯಾವ ಬರ್ನ್ ಕೇಸ್ ಬಂದರೆ ಸ್ವಲ್ಪ ಬಡವ್ರದ್ದು ಯಾರ್ದು ಬಂದರೆ ಸ್ವಲ್ಪ ಹೇಳಿ ಅಂತ. ಸ್ವಲ್ಪ ನನಗೆ ಈಸಿ ಆಗಬೇಕು ಆ ಪೊಲೀಸ್ ಸ್ಟೇಷನಿಂದ ಯಾವ ಥರ ಹೆಲ್ಪ್ ಬೇಕು ಆ ಫ್ಯಾಮ್ಲಿಗೆ. ಇಲ್ಲ ಪೊಲೀಸವ್ರು ಯಾರಾದ್ರು ಫ್ಯಾಮ್ಲಿಗೆ ತೊಂದರೆ ಕೊಟ್ಟರೆ, ಅವು ಕೆಲವ್ರು ಇರ್ತಾರೆ, ಒಬ್ಬ ಇಬ್ಬರು ಎಲ್ಲರೂ ಅಂತ ಹೇಳೋಕ್ಕಲ್ಲ. ಅವಾಗ ಕಮಿಷನರಿಂದ ಬಂದರೆ ಸ್ವಲ್ಪ ಇದಿರುತ್ತೆ. ಅಮಿತ್ ಸಿಂಗ್ ಅಂತ ಇವಾಗ ಇದರಲ್ಲಿದ್ದಾರೆ, ಯಾವ ರೇಂಜ್ ಅಂದರೆ ವೆಸ್ಟರ್ನ್ ರೇಂಜು, ಮಂಗಳೂರು. ಅದು ನೈಸ್ ಪರ್ಸನ್. ಆಮೇಲೆ ಬೋರ್ಲಿಂಗೆ ಸದರ್ನ್ ರೇಂಜು, ಅವ್ರನ್ನೆಲ್ಲ ಇವಾಗ ಭೇಟಿ ಆಗ್ತೀನಿ. ಇವಾಗ ನನಗೆ ಆ್ಯಂಬುಲೆನ್ಸ್ ಇರೋದ್ರಿಂದ ಈ ಪೊಲೀಸ್ ಆಫೀಸರ್ಸ್ ಬೇಕಾಗುತ್ತೆ. ಅಲ್ಲಿಂದ ಬೇಗ ಕ್ಲಿಯರ್ ಆಗೋಕ್ಕೆ ಏನಾದರೂ ಒಂದು ಇದ್ದೇ ಇರುತ್ತೆ ಡಿಪಾರ್ಟ್ಮೆಂಟಲ್ಲಿ, ಏನೋ ಒಂದು ಇದ್ದೇ ಇರುತ್ತೆ. ಇದೊಂದೇ ಅಲ್ಲ, ಬೇರೆ ರೋಡಲ್ಲಿ ಆಕ್ಸಿಡೆಂಟ್ಸು ಹೋಗ್ತೀನಿ ನಾನು. ಯಾವ್ದಾದ್ರು ರೋಡಲ್ಲಿ ಆದರೂ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇರ್ತಾರಲ್ಲ, ನಿಲ್ಲಿಸ್ಬಿಡ್ತೀನಿ ನಾನು. ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಇದು ಮಾಡಿ ಫೋಟೋ ತೆಗೆದು ಕಳಿಸ್ತೀನಿ ನಾನು. ಅವನ್ನ ಇದು ಮಾಡಿ ವಿತ್ ರೆಕಾರ್ಡ್ ಇರುತ್ತೆ ನನಗೆ. ಎದುರುಗಡೆ ಬರ್ತಾರೆ ನೋಡಿ, ನೀವು ಬರೋವಾಗ ನೋಡಿರ್ತೀರಿ ಲೆಫ್ಟ್ ಸೈಡಲ್ಲಿ ಎಷ್ಟು ಮೇಜರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಮತ್ತು ತುಂಬ ಸ್ಪೀಡಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗೋವ್ರಿಗೂ ಅಷ್ಟೇ. ಮೊನ್ನೆ ನಾನು ಬೋರ್ಲಿಂಗ್ಗೆ ಮೀಟ್ ಮಾಡೋಕ್ಕೆ ಮೈಸೂರಿಗೆ ಬರ್ತಾ ಇರುವಾಗ ಹೈವೇಯಲ್ಲಿ, ಆ ಎಕ್ಸ್ಪ್ರೆಸ್ ಹೈವೇಲಿ ನೈಟು 9 ಗಂಟೆಯಲ್ಲಿ ನಾನು ಸುಮಾರು ಸ್ಪೀಡ್ ಇದ್ದೆ, 60-65 ಇದ್ದೆ. ಸಡನ್ ಹೋಗೋ ಒಂದು ಟಾಟಾ ಎಸ್ ನಿಂತಿದೆ, ಕೆಟ್ಟೋಗಿದೆ, ಚಿಕ್ಕ ಹಜಾರ್ಡು. ಇಮ್ಮಿಡಿಯೇಟ್ ಇಳಿತಾ ಇರೋಂಗೆ ಅಲ್ಲಿ ಹೊಯ್ಸಳ ಆಯಿತು. ಅಲ್ಲಿ ಫೋನ್ ಮಾಡಿ ಅವ್ರು ಹೇಳ್ಬಿಟ್ಟಿದ್ವಿ, ಇಮ್ಮಿಡಿಯೇಟ್ ಅದನ್ನು ಇದಾಗಿ ಕ್ಲಿಯರ್ ಮಾಡಿಸಿತ್ತು. ನಮ್ಮ ಡೈಲಿ ಲೈಫಲ್ಲಿ ಎಷ್ಟೊಂದು ಮಾಡ್ಬೋದು. ಈ ವೀಲಿ ಮಾಡ್ತಾ ಇರ್ತಾರೆ, ಅದನ್ನು ಇಮಿಡಿಯೇಟಾಗಿ ನಾನು ಫೋಟೋ ಕಳಿಸ್ತೀನಿ. ಒನ್ ವೇಲ್ ಬಂದ್ಬಿಡೋದು, ರಾಂಗ್ ರೂಟಲ್ಲಿ ಬಂದ್ಬಿಡೋದು, ನಮಗೆ ಆವಾಜ್ ಹಾಕೋದು. ಸುಮ್ಮನೆ ವೀಡಿಯೋ ತೆಗೆದು ಕಳಿಸ್ಬಿಡಿ. ಪೊಲೀಸ್ ಇವಾಗ ಭಾಳ ಆ್ಯಕ್ಷನ್ ಬೇಗ ತೊಗೊತಾರೆ. ಅದು ಇವರು ಇದ್ದಾರಲ್ಲ ಅಲೋಕ್ ಕುಮಾರು, ಅವರಂತೂ ಅದು ಏನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಿ ಕಳಿಸ್ಬೇಕು ಅದನ್ನು ವೀಡಿಯೋ ಫೋಟೋಸ್ನ? ನಮ್ಮ ಕಮಿಷನರ್ ಇದಕ್ಕೆ ಒಂದು ಇದಿದೆ, ಅಲ್ಲಿ ಕಳಿಸಿದ್ರೆ ಆಯಿತು. ಕಂಟ್ರೋಲ್ ರೂಮ್ ಕೇಳಿಬಿಟ್ಟು 100 ಫೋನ್ ಮಾಡಿ ಹಿಂಗಿದೆ ಅಂದರೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಆಮೇಲೆ ಒಬ್ಬ ಕುಡಿದ್ಬಿಟ್ಟು ಕನಕಪುರ ರೋಡೇ ನಾನು ಕೆಲಸದವ್ರು ಕರ್ಕೊಂಡು ಹೋಗ್ತಾಯಿದ್ದೀನಿ, ನನಗೆ ಚೇಸ್ ಮಾಡಿ ಇದು ಮಾಡಿ ಏನು ತೊಂದರೆ ಕೊಟ್ಟ. ನಮ್ಮ ಹಿಂದ್ಗಡೆ ಸೇಲ್ಸ್ಗಳು ನೋಡಿಬಿಟ್ಟು ಅವನ್ನ ಬಿಡಲಿಲ್ಲ, ನಮ್ಮ ಕಾರ್ಗೆಲ್ಲ ಅಟ್ಯಾಕ್ ಮಾಡೋಕ್ಕೆ ಬಂದ. ಅವ್ನು ಹಿಡಿದ್ರು. ಅವ್ರ ಹೆಸರು ಏನಪ್ಪ, ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರು, ಇವಾಗ ಬನಶಂಕರಿಗಳಿದ್ದಾರೆ. ಕೊಟ್ರೇಶ್ ಅಂತ. ಕರ್ಕೊಂಬಂದು ಸರಿಯಾಗಿ ಬೆಂಡಿತಿದ್ದಾನೆ ಕೊಟ್ರೇಶ್. KS ಲೇಔಟಲ್ಲಿದ್ದರು. ಚಾರ್ಲಿ ಅಂತಾರೆ ಇನ್ಸ್ಪೆಕ್ಟರ್ಸ್ಗೆ, ನಿಮ್ಗೆ ಗೊತ್ತಲ್ಲ. ಚಾರ್ಲಿ ಕಾಂಪೋಲ್ ಅಂದರೆ ಕಮಿಷನರು, ಡೆಪ್ಕಾಮ್ ಸೌತ್ ಅಂದರೆ DCP, ಏಬಲ್ಲು, ಜೂಪಿಟರು, ಇದೆಲ್ಲ ವರ್ಡ್ಸು, ಕೋಡ್ ವರ್ಡ್ಸ್. ಅದು ಪೊಲೀಸ್ ಇದು ಕೆಲಸ ಕಲ್ತಿರ್ತೀವಿ ಒಂದ್ಸಲ. ಅವ್ರ ಜೊತೆನೇ ಇದ್ದರೆ ನಾವು ಪೊಲೀಸ್ ಸ್ವಲ್ಪ ಭಾಷೆನೂ ಅದೇ ಥರ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊತೀನಿ ನಾನು. ಪೊಲೀಸ್ ಭಾಷೆ ನಮ್ಮ ಮನೇಲಿ ಹೇಳ್ದೆ, ಅದು ಪೊಲೀಸವ್ರ ಜೊತೆ ಅದು ಟಕ್ಕಂತ ಬಂದುಬಿಡುತ್ತೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕದು. ಇವಾಗ ತುಂಬಾ ಕಂಟ್ರೋಲ್ ಆಗಿದೆ. ಕಾಡಿಂದ ಏನೋ ಹೇಳ್ತಾ ಇದ್ರಿ? ಫಾರೆಸ್ಟು ಚಿಕ್ಕೂರ ಜೊತೆ ಹೋಗ್ತಾಯಿದ್ದೆ. ಅವ್ರ ಜೊತೆ ಒಂದು 25 ವರ್ಷದಿಂದ ಹೋಗ್ತಾಯಿದ್ದೀನಿ ಕಾಡಿಗೆ. ಯಾವ ಕಾಡಿಗೆ ಹೋಗಿದ್ದೆ? ನಾಗರೋಳೆ ಎಲ್ಲ ಡೀಪ್ ಕೋರ್ ಜಂಗಲ್ಸು. ಸುಮ್ಮನೆ ಕಾಡು ಟೂರಿಸ್ಟ್ ಥರಲ್ಲ, ಒಳಗಡೆ ಹೋಗ್ಬಿಡ್ತೀವಿ. ಅಲ್ಲಿ ಯಾರೂ ಹೋಗೋಕ್ಕಾಗಲ್ಲ ಅಂಥ ಜಾಗ. ಕಲ್ಕೆರೆ, ಬಾಣೂರು ಗದ್ದೆ, ಹಲ್ಸೂರು ಗದ್ದೆ, ವೀರಪ್ಪನ್ ಇದಲ್ಲ ಆ ಜಾಗ, ಚಾಮರಾಜನಗರ, ಬೇಡಗುಳಿ, ಇಂಥದ್ದು ಕೋರ್ ಜಂಗಲ್ ಅವ್ರ ಜೊತೆ ಹೋಗ್ತಾಯಿದ್ದೆ. ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್. ಆಮೇಲೆ ಈ ಕಡೆ ಕನಕಪುರ ಸೈಡು ಹೈರಾ ಅಂತ ಇದೆ, ಅದು ಅಲ್ಲಿ ಅವರು ತುಂಬ ಟ್ರೈಬಲ್ಗೆ ಇದು ಮಾಡ್ತಾರೆ, ಕ್ಯಾಂಪ್ಸ್ ಮಾಡ್ತಾರೆ. ಟ್ರೈಬಲ್ ಅವ್ರಿಗೆ ಅನ್ಯಾಯ ಆಗಿರೋದನ್ನೆಲ್ಲ ಕೋರ್ಟಿಂದ ಓಡಾಡ್ತಾ ಇದ್ದಾರೆ. ಇವತ್ತು ರಿಟೈರ್ಡ್ ಆದಮೇಲೂ ಅವ್ರ ಜೊತೆ ಮೊನ್ನೆನೂ ಹೋಗಿದ್ದೆ ನಾನು. ಅವ್ರ ಜೊತೆ ಇದ್ದರೆ ನಮಗೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ಬಂದ್ರೇನು ಹೆಂಗೆ ಕ್ಲಾಸ್ ತೊಗೊತಾರೆ, ಆ ಬರ್ಡ್ಸು ಈ ಬರ್ಡ್ಸು, ಪೊಲೀಸ್ ಬಗ್ಗೆ ಹೇಳ್ತಾರೆ, FIR ಬಗ್ಗೆ ಹೆಂಗೆ, FIR ಏನು ಎಲ್ಲ ನಾಲೆಜ್ ಕೊಡ್ತಾರೆ. ಎಲ್ಲರೂ ಕೊಡ್ತಾಯಿದ್ರು ನನಗೆ. ಇವರು ಸ್ಪೆಷಲ್ಲು. ಇವ್ರು ರಿಟೈರ್ಡ್ ಆದಮೇಲೆ ಅವ್ರವ್ರು ಬ್ಯುಸಿ ಆಗಿಬಿಡ್ತಾರೆ. ಇವ್ರು ರಿಟೈರ್ಡ್ ಆದಮೇಲೆ ನನ್ನ ಜೊತೆ ತಿಂಗಳು 1-2 ಸತಿ ಸಿಗ್ತಾರೆ. ಅವರು ಸ್ವಲ್ಪ ದೂರ ಇದ್ದಾರೆ. ಎಲ್ಲರ ಹತ್ರ ರಿಟೈರ್ಡ್ ಆದಮೇಲೂ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಅಮರ್ ಕುಮಾರ್ ಪಾಂಡೆದು ಈ ನಡುವೆ ಸಿಗ್ತಾಯಿಲ್ಲ, ಅಮರ್ ಕುಮಾರ್ ಪಾಂಡೆ. ಆಮೇಲೆ BK ಸಿಂಗ್ ಯಾವುದೋ ಒಂದು ಇದು ಕ್ಲಬ್ಬಲ್ಲಿ ಹೋಗಿದ್ರೆ ಇನ್ನೋಸೆಂಟ್ ಲೇಡೀಸ್ನೆಲ್ಲ ಪೊಲೀಸವ್ರು ಇನ್ಸ್ಪೆಕ್ಟರ್ ಗೊತ್ತಿಲ್ಲದೆ ಅರೆಸ್ಟ್ ಮಾಡಿಬಿಟ್ಟಿದ್ದ. ಆಯಮ್ಮ ಯಾರೋ ಫೋನ್ ಮಾಡಿ ನಂಗೆ ಹೇಳಿ ನಾನು ಹೋಗಿ ಬಿಡಿಸಿದೆ. BK ಸಿಂಗ್ ವಾಸ್ DCP. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದು
ನವೀನ್ ನೀವು ಮಾಡ್ತಾಯಿದ್ರು ಒಳ್ಳೆ ಕೆಲಸ, ಪಾಪ ಈಗ ಗೊತ್ತಾ ಇವರೆಲ್ಲ ಹಂಗಲ್ವ ಎಲ್ಲ ಸರ್, ಪಾಪ ಖಾಲಿ ಹಿಡ್ಕೊತಾ ಇದ್ದಾರೆ. ಮನೆಗೆ ಪಾರ್ಟಿಗೆ ಬಂದರು, ಪ್ರಾಸ್ಟಿಟ್ಯೂಷನ್ ಕೇಸೆಲ್ಲ ಬುಕ್ ಮಾಡಿಬಿಟ್ರೆ ಕಷ್ಟ, ಆಮೇಲೆ ಜೀವನ ಹೋಗ್ಬಿಡುತ್ತೆ. 7, 12, 13 ಜನ ಲೇಡೀಸ್, ಅದೊಂದು ಪಾಪ ಹೆಲ್ಪ್ ಮಾಡಿದೆ ಅವ್ರಿಗೆ. ಅವರೆಲ್ಲ ನಿನ್ಸ್ಕೊತಾರಲ್ಲ ನಮ್ಮನ್ನು. ಒಟ್ಟು ನೋಡಿ, ಸಮಾಜದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಒಳ್ಳೆ ಪೋಸ್ಟ್ ಸಿಗುತ್ತೆ. ಹೌದು, 100% ಜನ ರೆಕಗ್ನೈಸ್ ಮಾಡ್ತಾರೆ. ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟು. ಬೇರೆಯವ್ರು ನಮ್ಮ ಅವಾರ್ಡ್ ಕೊಡ್ತಾರೆ, ಇದು ಕೊಡ್ತಾರೆ, ಅದೆಲ್ಲ ಆವತ್ತಿಗೆ ಚೆನ್ನಾಗಿರ್ತಾರೆ. ನಂಗೆ ಡಾಕ್ಟ್ರೇಟ್ ಕೊಟ್ಟರು ಅವತ್ತು ಚೆನ್ನಾಗಿತ್ತೆ, ಡಾಕ್ಟ್ರೇಟ್ ಅಷ್ಟೇ. ಇದಕ್ಕೆ ನನಗೆ ಇನ್ನೊಂದು ಹೇಳ್ತೀನಿ, ನನಗೆ ಒಂದು 35 years ಬ್ಯಾಕು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ ಬಂದರು. ನಾನು ಒಂಥರ ಖುಷಿ, ಪೇಪರವ್ರು ಬರ್ತಾರೆ, ಟಿ ವಿಯವ್ರು ಬರ್ತಾರೆ. ಒಬ್ಬ ಜೈನ್ ಮುದುಕರು, ಒಂದು 70 years ಆಗಿದೆ, ಅವರು ಇಂಟರ್ನಲ್ಲಿ. ಅವ್ರು ಕರೆದು ಹೇಳಿದ್ರು ನನಗೆ, ಇದು ಇವಾಗೆಲ್ಲ ನಿನಗೆ ಇದೆಲ್ಲ ಯಾವತ್ತೂ ಕೊಡಬೇಡ, ಇದು ಇಲ್ಲೇ ನಿಂತೋಗುತ್ತೆ. ಒಂದು 30-40 ವರ್ಷ ಆದಮೇಲೆ ನೀನು ಮಾಡಿರೋದು ಏನು ಆವಾಗ ಹೇಳು. ಸ್ಟಾರ್ಟಿಂಗ್ ಹೇಳಿದರೆ ಬರೀ ಇದಕ್ಕೆ ಹೋಗ್ತೀಯ ನೀನು, ಆಮೇಲೆ ಕೆಲಸನೇ ಮಾಡಲ್ಲ ನೀನು, ಪಬ್ಲಿಸಿಟಿನೇ ಆಗುತ್ತೆ ನಿನಗೆ, ನೀನೇನೂ ಮಾಡೋಕ್ಕಾಗಲ್ಲ. ಆವತ್ತಿಂದ ನಿಲ್ಲಿಸ್ಬಿಟ್ಟೆ. ಆವಾಗಿಂದ ಎಷ್ಟೊಂದು ಕೇಸ್ಗಳು ಬರ್ತಾಯಿತ್ತು, ನಾನು ಮಾತಾಡ್ತಾಯಿದ್ದೆ. ಆಮೇಲೆ ನೀವು ಕಾರಲ್ಲಿ ಹೋಗಿ ಎಷ್ಟು ಜನಕ್ಕೆ ನೀವು ಡ್ರಾಪ್ ಮಾಡ್ತೀರ ವಯಸ್ಸಾಗಿದ್ದವ್ರಿಗೆ? ಯಾರು ಮಾಡಲ್ಲ. ಮಾಡಬೇಕು. ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ ಹಾಸ್ಪಿಟ್ಲ್ ಹತ್ರ, ಮೆಟ್ರೋ ಹತ್ರ. ಅವ್ರನ್ನ ಪಾಪ ಡ್ರಾಪ್ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾರೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ವಯಸ್ಸಾದವ್ರನ್ನ. ಮೊನ್ನೆ ಒಬ್ಬರನ್ನ ನಿಮಗೆ ವೀಡಿಯೋ ಕಳಿಸ್ತೀನಿ. ಒಬ್ಬ 91 years ಮೆಟ್ರೋ ಸ್ಟೇಷನ್ ನಮ್ಮ ಫಾರ್ಮ್ ಹತ್ರ. ಏನು ನನಗಿನ್ನೂ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಸುಸ್ತಾಗಿದೆ ಪಾಪ, ಹಂಗೂ ನಡೀತಾ ಇದ್ರು ಅಪ್ಪಲ್ಲಿ. ನಾನು ಕರ್ಕೊಂಡೋಗಿ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಿಟ್ಟು. 91 years ಹೆಂಗೆ ಫ್ರೆಶ್ ಆಗಿದ್ದಾರೆ ಗೊತ್ತಾ. ಕಾಲಿಗೆ ನಮಸ್ಕಾರ ಮಾಡಿದೆ. ತಮಿಳವರು. ನನಗೆ ಅಪ್ಪೋ ಹಿಂಗೆ ನಾನು ಆಶೀರ್ವಾದ ಹಿಡ್ಕೊಂಡ್ಬಿಡ್ಕೆ ಅಂತ ಹೇಳಿದ್ರು, ಅಲ್ಲಿ ಶೋಭಾ ಅಪಾರ್ಟ್ಮೆಂಟ್ಸ್ಗೆ. ಅದು ನೋಡಿ, ಅದು ಎಷ್ಟು ಖುಷಿ ಆಗ್ತಾರೆ. ನಾವು ನಾಳೆ ವಯಸ್ಸಾದ ಯಾರೋ ನಮಗೆ ಸಡನ್ನಾಗಿ ಒಂದು ಎಮರ್ಜೆನ್ಸಿ ಡ್ರಾಪ್ ಬೇಕು ಅಂದರೆ ಯಾರೋ ಮಾಡ್ತಾರೆ ನಿಮಗೆ. ನಾವೊಂದು 4 ಜನಕ್ಕೆ ಮಾಡಿದ್ರೆ ನಮಗೊಬ್ಬರಾದರೂ ಮಾಡ್ತಾರೆ. ಈ ಸ್ಮಾಲ್ ಥಿಂಗ್ಸು. ಈ ಮೆಟ್ರೋಲೆಲ್ಲ ಹೇಳ್ತಾರೆ ವಯಸ್ಸಾದವ್ರಿಗೆ ಸೀಟ್ ಕೊಡಿ, ಅದೆಲ್ಲ ಕರೆಕ್ಟ್. ಅದು ನಮಗೆ ಒಂದ್ಸತಿ, ನನಗೆ ಇವಾಗ ಏಜ್ ಆಗಿದೆ ಅಂತ ಇವಾಗ ಸ್ವಲ್ಪ ಕಾಲು ನೋವಿದ್ರೆ ಯಾರು ಸೀಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ಸ್ ಹೇಳ್ತೀವಿ ಮೆಟ್ರೋಲ್ಲಿ. ಆಮೇಲೆ ಒಂದು ಸತಿ ಸ್ಟೇಷನಲ್ಲಿ, ಯಾವುದೋ ಸ್ಟೇಷನಲ್ಲಿ ಬಾತ್ರೂಮ್ ಬ್ಲಾಕ್ ಆಗಿಬಿಟ್ಟಿದೆ. ಒಂದು ಯಾರೋ ವಯಸ್ಸಾದವರು ಬಂದರು. ಆವತ್ತು ಒಂದು ಒಳಗಡೆ ಸುರೇಶ್ ಬಾಬು ಕೂತಿದ್ದಾರೆ, IG. ಸಡನ್ನಾಗಿ ರೌಂಡ್ಸ್ ಬಂದೆ, ಯಾರೋ ಸಬ್ ಇನ್ಸ್ಪೆಕ್ಟ್ರು ಇಲ್ಲ, IG ಇದ್ದಾರೆ, ಹೋಗಿ ನೀವು ಇಲ್ಲಿ ಬಾತ್ರೂಮೆಲ್ಲ ಇಲ್ಲ. ವಯಸ್ಸಾದವು ಬಂದು ಸುರೇಶ್ ಬಾಬು ರೈಸ್ ಆಗಿಬಿಟ್ಟು ಫಸ್ಟ್ ಬಾತ್ರೂಮ್ ತೆಗಿರೋ. ವಯಸ್ಸಾದ್ರೆ ನಿಂಗೇನು ಗೊತ್ತು ಬಾತ್ರೂಮ್ ಅಂದರೆ ಎಷ್ಟು ಅರ್ಜೆಂಟ್ ಆಗುತ್ತೆ, ತೆಗಿರೋ ಅವನಿಗೆ ಫಸ್ಟು ಅಂತ ಗ್ರೇಟ್ ಮನುಷ್ಯ. ಪೊಲೀಸವರು ಹೋಗಿ ತೆಗೆದುಬಿಟ್ಟು ಅವ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು ಸುರೇಶ್ ಬಾಬು ನೋಡ್ರಿ ನಾವೇನು ಇದೇ ನಮ್ಮ ಮಾಡೋ ಮಿಸ್ಟೇಕ್ ಪೊಲೀಸಲ್ಲಿ. ಯೂನಿಫಾರ್ಮ್ ಹಾಕ್ಕೊಂಬಿಟ್ರೆ ಅವ್ರಿಗೆಲ್ಲ ಇದು ಅಂದ್ಕೊಂಡ್ಬಿಡ್ತಾರೆ. ರಿಟೈರ್ಡ್ ಆದರೆ ಯಾರೇ ನೋಡ್ತಾರೆ ನಿಮ್ಮನ್ನು. ಸುರೇಶ್ ಬಾಬು ಹೇಳ್ತಾಯಿದ್ರು, ನಮ್ಮ ಕಾನ್ಸ್ಟೇಬಲ್ ನಮ್ಗೆ ಇದು ಮಾಡಲ್ಲ, ವೆರಿ ನೈಸ್ ಅಡ್ವೈಸ್ ಮಾಡ್ತಾಯಿದ್ರು ಅಂತ. ತುಂಬ ಪೊಲೀಸ್ ಅವರು, IPS ಆಫೀಸರ್ಸು ಹಿಂಗೆ ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ನಮಗೆ ಗೊತ್ತಾಗಲ್ಲ ಅವ್ರದ್ದು. ಯಾಕೆಂದರೆ ಅವ್ರದ್ದು ಪೊಲೀಸಲ್ಲಿ ಏನಂದರೆ ಡೈಲಿ ಪೇಪರಲ್ಲಿ ಬರಲ್ಲ, ಯೂನಿಫಾರ್ಮ್ ಹಾಕ್ಕೊಂಬಿಡ್ತಾರೆ. ಒಬ್ಬ ಯಾವನೋ ಬೈದರೆ ಎಲ್ಲರೂ ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಎಷ್ಟೊಂದು ಮಾಡ್ತಾರೆ. ಎಷ್ಟು ಕೆಲಸ. ಪೊಲೀಸ್ ಇಸ್ ದ ಟಫೆಸ್ಟ್ ಕೆಲಸ. ಪೊಲೀಸ್ ಸಿಕ್ಕಾಬಿಟ್ಟೆ ವರ್ಸ್ಟದು. ಏನು ಕಷ್ಟ, ಸುಮ್ಮನೆ ಅಲ್ಲ, ಏನು ಪ್ರೆಷರು. ಕಾನ್ಸ್ಟೇಬಲಿಂದ DG ತನಕ ಪ್ರೆಷರ್ ಇರುತ್ತೆ. ಹಾಗಾದರೆ DGಗೆ CM ಪ್ರೆಷರು, ಈ ಕಡೆ ಕಾನ್ಸ್ಟೇಬಲ್ಗೆ ಸಬ್ ಇನ್ಸ್ಪೆಕ್ಟರ್ ಪ್ರೆಷರು, ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪ್ರೆಷರು, ಇನ್ಸ್ಪೆಕ್ಟರ್ಗೆ ACP ಪ್ರೆಷರು, ACP DCP ಹಿಂಗೆ ಚೈನು. ಏನು ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಂದು ಎಕ್ಸಸೈಸ್ ಹೆಂಗಿದೆ. ಎಲ್ಲೋ ಒಬ್ಬೊಬ್ರು ಸ್ವಲ್ಪ ಚೆನ್ನಾಗಿರೋರು ಮಾಡ್ತಾಯಿರ್ತಾರೆ. ಅವ್ರ ಟೆನ್ಷನು. ಇವ್ರು ಕೂಡ ಸಂಬಳ ಸಾಲಲ್ಲ. ಎಲ್ಲಿ ಸಾಕತ್ತೆ. ನಾನು ಆಸ್ಟ್ರೇಲಿಯೆಲ್ಲ ನೋಡ್ತಾ ಇದ್ದೆ, ಏನು ಕಾರು, ಏನು ಕಂಫರ್ಟು, ಹಾಲಿಡೇ ಇದೆ. ನಮ್ಮವ್ರಿಗೆ ಎಲ್ಲಿ ಹಾಲಿಡೇ ಇದೆ? ಇಲ್ಲಿ CM ಮನೆ ಹತ್ರ ಹೋಗಬೇಕು, ಇಲ್ಲಿ ಬಂದೋಬಸ್ತ್ ಹೋಗಬೇಕು, ಇಲ್ಲಿ ಗಲಾಟೆ ಆದರೆ ಹೋಗಬೇಕು. ಏನು ಕಾಲ್ಗಳು, ಅದೇನದು ಎಷ್ಟು ಸ್ಟ್ರೈನ್ ಆಗುತ್ತೆ ಗೊತ್ತು. ನಾನು ಪರ್ಸ್ನಲ್ಲಾಗಿ ಹೋಗಿದ್ದೀನಿ ಅವ್ರ ಜೊತೆ ಎಲ್ಲ. ಏನು ಸ್ಟ್ರೈನ್ ಆಗುತ್ತೆ. ನೆಕ್ಸ್ಟ್ ಡೇ ಬರಬೇಕು, ನೆಕ್ಸ್ಟ್ ಡೇ ಎಲ್ಲ ಹೋಗಿ ಮಲಗ್ತಾನೆ ಅಷ್ಟೇ, ನೆಕ್ಸ್ಟ್ ಡೇ ಒಂದು ಚೈನ್ ಸ್ನ್ಯಾಚಿಂಗ್ ಆಗುತ್ತೆ ಪಾಪ. ಅದಾಗಿದ್ದ ತಕ್ಷಣ ಒಂದು ಮರ್ಡರ್ ಆಗುತ್ತೆ. ಸ್ಟಾಫ್ ಕಮ್ಮಿ. ಅದಕ್ಕೆ ಫಸ್ಟ್ರೇಷನ್ ಏನು ಮಾಡ್ತಾರೆ ಅಂದರೆ, ಯಾವನ ಸಿಕ್ಕಿದ್ರೆ ಸಾಕು ಅವ್ನು ಜಾಡಿಸ್ಬಿಡ್ತಾರೆ. ಅದು ಪಾಪ ಆಗುತ್ತೆ ಹಂಗೆ. ಕಣ್ಣಾರೆ ನೋಡಿದ್ದೀನಿ ನಾನು. ಅದು ನೀವು ಹೇಳೋದು ಈಸಿ, ಪೊಲೀಸವರು ಇಲ್ಲ ಅಂತ ಹೇಳಲ್ಲ. ಅದೆಲ್ಲ ನಮ್ಮ ಸಿಸ್ಟಮ್ ಮಾಡಿರೋದು. ಅವನು ಇವತ್ತು ಹೇಳ್ತೀನಿ, ಒಳ್ಳೆ ಒಂದೊಂದು ಸ್ಟೇಷನ್ಗೆ ಒಂದೊಂದು ಜಿಮ್ ಮಾಡಲಿ, ಎಕ್ಸಸೈಸ್ ಕಂಪಲ್ಸರಿ ಮಾಡಲಿ, 1 hour ಅಂತ ಅವ್ರಿಗೆ ಹೆಂಗೆ ಫ್ರೆಶ್ ಆಗ್ತಾರೆ. ಎಂಟರ್ಟೈನ್ಮೆಂಟ್ ಮಾಡಲಿ. ಆ DCP ಅವರು ಎಲ್ಲ ಇನ್ಸ್ಪೆಕ್ಟರ್ಸ್ ಒಂದು ಮಂತ್ಲಿ ಒಂದು ಸಿಂಗರ್ ಕಳಿಸಿ ಒಂದು ಹಾಡು ಆ ಥರ ಮಾಡಲಿ. ಎಷ್ಟು ಮೈಂಡ್ ಫ್ರೆಶ್ ಆಗಿದೆ. ಯೋಗ ಪ್ರಿಸನ್ಸಲ್ಲಿ ಯೋಗ ಎಲ್ಲ ಮಾಡಿದ್ದಾರೆ. ಹಂಗೆ ಸ್ಟೇಷನ್ಗಳಲ್ಲಿ ಮಾಡಬೇಕು. ಒಬ್ಬ ಕಾನ್ಸ್ಟೇಬಲ್ ನಮ್ಮ ನಾಯಿ ಪಾಡು ಸರ್, ನಾವು ಇದಕ್ಕೂ ಇದು ಬಿಟ್ಟರೆ ನಮ್ಗೆ ಈ ಸಂಬಳನೂ ಸಿಗಲ್ಲ.
ಸಂಬಳನೂ ಇದಾಗುತ್ತೆ ಪಾಪ ಎಷ್ಟೊಂದು ಜನ ಕೇಳ್ತಾ ಇರ್ತೀನಿ. ಅದಕ್ಕೆ ಅವರ ಆಟೋ ಡ್ರೈವರ್ಸ್ ಮೇಲೆ ಇವ್ರ ಮೇಲೆ ಎಲ್ಲ ಯಾವತ್ತು ನಮ್ಗಿನ್ನ ವೀಕ್ ಇರ್ತಾರೋ ಅವ್ರು ನಾವು ಇದು ಮಾಡ್ತೀವಿ, ಟಾರ್ಗೆಟ್ ಮಾಡ್ತೀವಿ ಅಲ್ವಾ. ನಾನೇ ಮಾಡಿರ್ತೀನಿ ಎಷ್ಟೊಂದು ಸತಿ, ನಮ್ಗೆ ಗೊತ್ತಿಲ್ಲ ನಮ್ಮ ಕೆಲಸದವ್ರ ಹತ್ರ ಮಾಡಿರ್ತೀನಿ. ಆಮೇಲೆ ಪ್ರಿಸನ್ಸ್ ಬಗ್ಗೆ ಹೇಳ್ತೀರಿ, ಜೈಲಿನ ಒಂದಷ್ಟು ಅನುಭವಗಳಿದ್ದಾವೆ ನೀವು? ಜೈಲಲ್ಲಿ ವಿಜಯ ಸಹಸ್ರ ಇದ್ದಾಗ ತುಂಬ ಹೋಗ್ತಾ ಇದ್ದೆ. ಆಮೇಲೆ ದರ್ಶನ್ ಅರೆಸ್ಟ್ ಆದಲ್ಲ ಫಸ್ಟ್ ಟೈಮ್, ಅವಾಗ ನನ್ನ ಫ್ರೆಂಡ್ ದರ್ಶನ್ ನೋಡ್ಬೇಕು. ಅವಾಗ ಲಕ್ಷ್ಮೀನಾರಾಯಣ ಯಾರೋ ಇದ್ದರು ಜೈಲ್ ಸೂಪರಿಂಟೆಂಡೆಂಟ್. ಆಮೇಲೆ ಡಿ ಜಿ ವಾಸ್ ಎಸ್ ಟಿ ರಮೇಶ ಯಾರೋ ಇದ್ದರು. ಅವ್ರಿಗೆ ಹೇಳಿದ ತಕ್ಷಣ ನಾವಿನ್ನು ಹೋಗಿ ನೀವು ಲಕ್ಷ್ಮೀನಾರಾಯಣ್ಗೆ ಹೇಳಿದ್ರು. ಲಕ್ಷ್ಮೀನಾರಾಯಣ ನೈಸ್ ಪರ್ಸನ್, ಕರ್ಕೊಂಡೋಗಿದ್ದೆ. ಅವಾಗ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವನು ಮಗ ಇದ್ದರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಲಕ್ಷ್ಮೀನಾರಾಯಣ ಹತ್ರ ಮಾತಾಡ್ತಾಯಿದ್ರು. ಸೊ ದರ್ಶನ್ ನೋಡಿದೆ. ದರ್ಶನ್ ಹೋಗಿ ಹೇಳಿದೆ, ನೋಡಪ್ಪ ನೀವು ಒಂದು ದೇವಸ್ಥಾನ ಇದೆ ಗಾಂಧಿ ಬಜಾರ್, ಒಂದು ಆಂಜನೇಯನ ದೇವಸ್ಥಾನ, ಅಲ್ಲಿ ನೀನು ಬಾ, ನಿನಗೆಲ್ಲ ಒಳ್ಳೇದಾಗುತ್ತೆ. ಆಯಿತು ಅಂತ ಆಮೇಲೆ ಬರಲೇ ಇಲ್ಲ. ಅದು ಬಂದರೆ ಅದು ನೀನು ಒಳ್ಳೆ ಕಾಪಾಡುತ್ತೆ ಅಂತ ಹೇಳಿದ್ದೀನಿ ನಾನು, ನಿಜವಾಗ್ಲೂ ಹೇಳಿದ್ದೀನಿ ದರ್ಶನ್ಗೆ. ನನ್ನ ಫ್ರೆಂಡು ಬಂದಿದ್ದ, ನೋಡ್ಕೊಂಡು ಬಂದ್ವಿ. ಆಮೇಲೆ ಒಂದು ಸತಿ ನವೀನ್ ಅಂತ ಇನ್ಸ್ಪೆಕ್ಟ್ರು, ನನ್ನ ಹೆಸರೇ RR ನಗರ ಇನ್ಸ್ಪೆಕ್ಟ್ರು. ಸರ್ ದರ್ಶನ್ಗೊಂದು ನೀವು ಅಷ್ಟೇ ಗೊತ್ತಿಲ್ಲ, ಒಂದು ಏನೋ ಸ್ಪೆಷಲ್ ಪೊಲೀಸ್ ಆಫೀಸರ್ ಫಾರೆಸ್ಟ್ ಇದರಲ್ಲಿ ತುಂಬ ಮಾಡ್ತಾನೆ, ತುಂಬ ಇಷ್ಟ ಪ್ರಾಣಿಗಳಂದರೆ ಎಲ್ಲ. ದರ್ಶನ್ ಒಂದು ಸತಿ ಕರ್ಕೊಂಡೋಗಿ ಮಾತಾಡ್ತೀನಿ. ಇಲ್ಲಿ ನಾನು ಐಜಿನ್ ಕೇಳಿದ್ದೆ ಚಿಕ್ಕವ್ರನ್ನ, ದರ್ಶನ್ಗೊಂದು ಹಣ ಕೊಟ್ಬಿಡೋಣ ನಾನು. ಆಯಿತು, ಒಂದು ಹೋಗಿ ಸ್ಟಡಿ ಮಾಡು ಒಂದು ಫಸ್ಟು, ನಾನು ಯಾರಿಗೂ ಕೊಡಲ್ಲ, ಆ್ಯಕ್ಟ್ರೇ ಇರ್ಬೋದು ಯಾರೇ ಇರ್ಬೋದು. ಹೋದೆ ನಾನು, ಓದ್ಬಿಟ್ಟು ಚೆನ್ನಾಗಿ ಮಾತಾಡ್ತಾರೆ. ಸರ್ ನೀವು ಪೊಲೀಸರು ಎಲ್ಲ ಹೇಳಿದ್ರು, ಸರ್ ನಿಮ್ಗೊಂದು ಸ್ಪೆಷಲ್ ಪೊಲೀಸ್ ಆಫೀಸರ್ ಕಾರ್ಡ್ ಕೊಡ್ಬೇಕು ಸರ್ ನಿಮಗೆ ದರ್ಶನ್. ನಮ್ಮ ತಂದೆನೂ ನಮ್ಮ ತಂದೆಗೆಲ್ಲ ತುಂಬ ಕ್ಲೋಸ್ ಇದ್ದರು, ಯಾಕಂದರೆ ಫಿಲಿಮ್ ಇದರಲ್ಲಿ ಇದ್ರಲ್ಲ. ಹೇಳಿದ ತಕ್ಷಣ ನನ್ನ ಹತ್ರ ಚೆನ್ನಾಗಿ ಮಾತ್ರ ನಮಗೆ ಕೇರೇ ಇಲ್ಲ ದರ್ಶನ್ಗೆ, ಪೊಲೀಸ್ ಬಗ್ಗೆ ಏನು ಇಂಟ್ರೆಸ್ಟ್ ತೋರಿಸಿಲ್ಲ. ದರ್ಶನ್ ಏನಾದರೂ ಪೊಲೀಸಲ್ಲಿ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಿದ್ರೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಒಳ್ಳೆ ರಿಲೇಷನ್ ಇರ್ತಾಯಿತ್ತು. ಫ್ರೆಂಡ್ಶಿಪ್ಪು ದರ್ಶನ್ಗೆ ಸ್ವಲ್ಪ ಸರಿ ಇಲ್ಲ. ಅವರು ಉಮಾಪತಿ ಗೌಡ ಅವ್ರದ್ದೆಲ್ಲ ಕಂಟಿನ್ಯೂ ಮಾಡಿದ್ರು, ಅವ್ರ ಜೊತೆ ಇರಲಿ, ಬಡವ್ರಿಗೆ ಮಾಡಲಿ ಎಲ್ಲ ಮಾಡಲಿ, ನಮ್ಮ ಜೊತೆ ಒಳ್ಳೊಳ್ಳೆ ಸ್ನೇಹಿತರು ಇರಬೇಕು, ಅದು ತುಂಬ ಇಂಪಾರ್ಟೆಂಟು. ಅವರು ಪಾಲಿಟಿಕ್ಸ್ ಎಲ್ಲ ಕಡೆ, ನನ್ನ ಫ್ರೆಂಡ್ಸು ನನ್ನ ಕಂಡ್ರೆ ಕೆಲವ್ರಿಗೆ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ, ಹಂಗಂತ ಬಿಟ್ಬಿಡೋಕ್ಕಾಗತ್ತಾ ಫ್ರೆಂಡ್ಸ್ನ? ಒಳ್ಳೆ ಫ್ರೆಂಡ್ಸ್ನ ಹಿಡ್ಕೋಬೇಕು. ದರ್ಶನ್ ರೀ ಏನು ರೀ ಅವರು ನಾನು ನೋಡಿದ್ದೀನಲ್ಲ, ಫ್ಯಾನ್ ಫಾಲೋಯಿಂಗ್ ಏನು. ಮೋದಿ ಬಂದು ಕರ್ಕೊಂಡು ಹೋಗಿದ್ರು ಸರ್, ಪವನ್ ಕಲ್ಯಾಣ್ ಇಲ್ವ ಆ ಥರ ಆಗಿರೋರು. ಈ ಕಡೆ ರಾಹುಲ್ ಗಾಂಧಿ ಬರ್ತಾಯಿದ್ರು, ಆ ಕಡೆ ಮೋದಿ ಬರ್ತಾಯಿದ್ರು. ಏನು ವೋಟ್ಸ್ ಅಂದರೆ ದರ್ಶನ್ ಒಳ್ಳೆಯವ್ನಿಗೆ ನಾಳೆ ಏನು ಅವ್ರ ಸ್ಟಾರ್ ಚೇಂಜ್ ಏನು ಬೇಕಂದ್ರೆ ಆಗ್ಬೋದು, ಯಾರಿಗೆ ಗೊತ್ತು ಹೇಳ್ತೀನಿ. ಇವಾಗ ಬಂದಮೇಲೆ ಚೇಂಜ್ ಆಗಬೇಕು ಅವರು. ಸುಮಲತಾ ಹೇಳ್ತಾರೆ, ಒಂದು ಮಗ ಅಂದರೆ ಒಂದು ಬಿಡಬೇಕು, ಇನ್ನೇನು ಮಾಡಬೇಡ ಅಂತ. ರಿಯಲ್ ಅವ್ರ ತಾಯಿ ಮಾತು ಕೇಳಲ್ಲ, ಸಾಕಿದ್ದಮ್ಮ ಅಂತಾರಲ್ಲ, ಒಂದು ಬಿಡಬೇಕು, ಅವರೊಬ್ಬರಿಗೆ ಹಾಕಿರೋದು. ಆಮೇಲೆ ಇನ್ನೊಂದು ದರ್ಶನ್ದು ನಾನು ಹೇಳ್ತೀನಿ, ನಿಮ್ಮ ಇದರಲ್ಲಿ ಅವ್ರ ಬ್ರದರ್ಗೆ ಕೊಡಬೇಕು ಆಸ್ತಿ. ಅವ್ರಿಗೇನು ಕೇರ್ ಇರಲ್ಲ, ಬಟ್ ಬ್ರದರ್ಗೆ ಕೊಡಬೇಕು, ಓನ್ ಬ್ಲಡ್ಡಿಗೆ ಕೊಡಬೇಕು. ನಮ್ಮ ಅಣ್ಣ ನನಗೆ ಎಷ್ಟು ಮಾಡಿದ್ದಾನೆ ಹಂಗೆ ಕೊಡಬೇಕು. ಅವರ ಬ್ರದರು ನೋಡಿದ್ದೀನಿ ನಾನು. ದರ್ಶನ್ ಇವತ್ತು ರೀ ಬಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲೋ ಹೋಗ್ತಾರೆ ರೀ, ಹಳೇದೆಲ್ಲ ಬಿಟ್ಬಿಡ್ಬೇಕು. ಸುಮ್ಮನೆ ಅದು ನಾನು ಅವನು ಗೊತ್ತೀನಿ, ನನ್ನ ಯಾರು ಕೇರ್ ಮಾಡಿ, ನಿಮ್ಮನ್ನು ಯಾರು ಕೇರ್ ಮಾಡ್ತಾರಪ್ಪ, ನಾನು ಯಾವನಿಗೂ ಕೇರ್ ಮಾಡೋ, ಅದೆಲ್ಲ ಬಿಟ್ಟಾಕ್ಬಿಡಿ. ಇನ್ಮೇಲೆ ಎಲ್ಲರೂ ಕೇರ್ ಮಾಡ್ತೀನಿ, ಎಲ್ಲರೂ ಬೇಕು ನನಗೆ. ಒಳ್ಳೆ ಸ್ನೇಹಿತರನ್ನ ಇಟ್ಕೋಬೇಕು. ಕರೆಕ್ಟಾ ನಾನು ಹೇಳಿದ್ದು ನಿಮಗೆ? ಆ್ಯಕ್ಟಿಂಗ್ ನನಗೆ ಇಷ್ಟ ಆಯಿತು, ದರ್ಶನ್ದು ಇಷ್ಟ ಆಯಿತು. ಅವ್ರದ್ದು ಸ್ವಲ್ಪ ಕೆಲವು ಫ್ಯಾಮ್ಲಿಗಳು ಅವ್ರದ್ದು ಕಲಿಬೇಕು, ಯಾರು ದೊಡ್ಡ ಫ್ಯಾಮ್ಲಿಗಳು ಅವ್ರದ್ದು ಎಂತಾರಲ್ಲ, ಅವ್ರಿಂದ ಕಲಿಬೇಕು. ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.